ಓಂ ಶ್ರೀ ಸುರಭ್ಯೈ ನಮಃ. ಓಂ ಶ್ರೀ ಸುರಭ್ಯೈ ನಮಃ. ಓಂ ಶ್ರೀ ಸುರಭ್ಯೈ ನಮಃ. ಅಗ್ನಿಹೋತ್ರ ಅಗ್ನಿಹೋತ್ರದ ಬಗ್ಗೆ ನಾವಿವತ್ತು ಕ್ಲಾಸ್ ಮಾಡುವ ಅಂತ ಹೇಳಿ ಇಲ್ಲಿ ಸೇರಿದ್ದೇವೆ. ನಾವು ಯಾಕೆ ಪುಣ್ಯವಂತರು ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ಇದನ್ನ ಕಲ್ತ್ಕೊಳ್ಬೇಕು ಅಂತ ಹೇಳಿ ತುಂಬಾ ಇದಿದೆ, ಮನಸ್ಸಿದೆ, ಆದ್ರೆ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ನಾವಿವತ್ತು ಇಲ್ಲಿ ಸೇರಿದ್ದೇವೆ. ಏನು 300-400ಕ್ಕಿಂತ ಮೇಲೆ ಜನ, ಅವರೆಲ್ಲರೂ ಪುಣ್ಯ ಪುಣ್ಯ ಮಾಡಿದ್ದೀರಿ. ಹಾಗಾಗಿ ಇದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅಗ್ನಿಹೋತ್ರ ಅಂತ ಹೇಳಿದ್ರೆ ಏನು, ಇದರ ಬಗ್ಗೆ ತಿಳ್ಕೊಳ್ಬೇಕು. ಈ ಅಗ್ನಿಹೋತ್ರ ಅಂತ ಹೇಳೋದು ಇದೊಂದು ಹೋಮ. ಮೊದಲಿನ ಕಾಲದಲ್ಲೆಲ್ಲ ಬೇರೆ ಬೇರೆ ಕಡೆಯಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಇದನ್ನೆಲ್ಲ ಮಾಮೂಲಿ ಜನರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋ ಉದ್ದೇಶದಿಂದ ಇದನ್ನು ವೇದಗಳ ಕಾಲದಲ್ಲಿ ಋಗ್ವೇದ ಮತ್ತೆ ಅಥರ್ವಣ ವೇದ ಇದರ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಇದೆ. ಅದನ್ನು ಒಂದು ಇದರಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಋಷಿ ವಿಶ್ವಾಮಿತ್ರರು ಅದನ್ನ ಹುಟ್ಟು ಮಾಡಿದ್ರು ಅಂತ ಹೇಳಿ. ಇದು ಮಾಮೂಲಿ ಜನರಿಗೋಸ್ಕರ ಮಾಡಿದಂತ ಅಗ್ನಿಹೋತ್ರ. ಅಗ್ನಿಹೋತ್ರದಲ್ಲಿ ಬೇರೆ ಬೇರೆ ಒಂದು 8 ವಿಧದ ಅಗ್ನಿಹೋತ್ರಗಳಿದೆ. ಅದರಲ್ಲಿ ಮನೆ ಮನೆಯಲ್ಲಿ ಮಾಡಬೇಕಾದಂತ ಅಗ್ನಿಹೋತ್ರದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೇವೆ. ಇದು ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ನಶಿಸಿ ಹೋದಾಗಾಯ್ತು. ಇದನ್ನು 1963ರಲ್ಲಿ ಮಾಧವ ಆಶ್ರಮದಲ್ಲಿ ಮಾಧವ್ಜಿ ಅವರು ಅದನ್ನ ಪುನರ್ಜೀವನ ಮಾಡಿದ್ರು. ಹಾಗಾಗಿ ಈ ಅಗ್ನಿಹೋತ್ರ ಅಂತ ಹೇಳೋದನ್ನ ಹೇಗೆ ಮಾಡಬೇಕು, ಯಾಕಾಗಿ ಮಾಡಬೇಕು ಅಂತ ಹೇಳಿ. ಅಗ್ನಿಹೋತ್ರ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಇದರಿಂದಾಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ, ನಮ್ಮ ಪರಿಸರದ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ. ಅದಲ್ಲದೆ ನಮ್ಮಲ್ಲಿ ಹತ್ತಿರ ನಮ್ಮ ಜೊತೆಗಿರುವಂತ ಎಲ್ಲ ಜೀವಿಗಳು ಯಾವುದೇ ಆಗಿರ್ಲಿ, ಅದರಲ್ಲಿ ಪ್ರಾಣಿ ಪಕ್ಷಿಗಳು, ನಮ್ಮ ಸಾಕು ಪ್ರಾಣಿ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನಲ್ಲಿರುವಂತ ಪ್ರಾಣಿಗಳಾಗಿರ್ಬೋದು, ಮರಗಿಡಗಳಾಗಿರ್ಬೋದು, ಎಲ್ಲವೂ ಏನು ಅಂತ ಹೇಳಿದ್ರೆ ಪಂಚತತ್ವದಿಂದ ಬಂದಿರುವಂತದ್ದು. ನಮ್ಮ ಮನುಷ್ಯನ ದೇಹವು ಪಂಚತತ್ವದಿಂದ ಬಂದಿದೆ. ಹೊರಗಿನ ಇಡೀ ಬ್ರಹ್ಮಾಂಡ, ಭೂಮಿಯಲ್ಲಿರುವಂತ ಏನು ಎಲ್ಲಾ ಜೀವರಾಶಿಗಳು ಪಂಚತತ್ವದ ಮೇಲೆಯೇ ಬಂದಿರುವಂತದ್ದು. ಹಾಗಾಗಿ ಅದನ್ನ ಏನು ಅಂತ ಹೇಳಿದ್ರೆ ಶುದ್ಧ ಮಾಡುವಂತ ಪ್ರಕ್ರಿಯೆ ಈ ಅಗ್ನಿಹೋತ್ರದ ಪ್ರಕ್ರಿಯೆ. ಅಗ್ನಿಹೋತ್ರ ಮಾಡುವಾಗ ಏನೆಲ್ಲ ನಾವು ಗಮನ ಇಟ್ಕೊಳ್ಬೇಕು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಅಗ್ನಿಹೋತ್ರ ಮಾಡುವಾಗ ಒಂದು ಪಾತ್ರೆ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಬೇರೆ ಬೇರೆ ಸೈಜ್ ಬರ್ತದೆ. ಐಡಿಯಲ್ ಸೈಜ್ ಅಂತ ಹೇಳಿದ್ರೆ 14 ಇಂಚು, 14 ಸೆಂಟಿಮೀಟರ್. ಈ ಸೈಜು ಪ್ರಚಲಿತದಲ್ಲಿರುವಂತಹದ್ದು. ಇದು ಮತ್ತೆ ಕಾಪರ್ ಅಲ್ಲಿ ಬರ್ತಾ ಇದೆ. ಇದನ್ನ ಏನು ಅಂತ ಹೇಳಿದ್ರೆ ಮಣ್ಣಲ್ಲೂ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿ ಬಂಗಾರದಲ್ಲೂ ಮಾಡ್ಬೋದು. ಆದ್ರೆ ಏನು ಅಂತ ಹೇಳಿ ಕಾಪರ್ ಅಲ್ಲಿ ಮಾಡಿದಾಗ ನಿಮಗೆ ಒಳ್ಳೆ ರೀತಿಯ ಎನರ್ಜಿ ಅಲ್ಲಿಂದ ಕ್ರಿಯೇಟ್ ಆಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಅದರ ಜೊತೆಗೆ ಇದಲ್ಲದೆ ಬೇಕಿರುವಂತದ್ದು ಏನು ಅಂತ ಹೇಳಿದ್ರೆ ಬೆರಣಿ, ಶುದ್ಧ ದೇಸಿ ದನದ ಇದು ಸೆಗಣಿಯಿಂದ ಮಾಡಿದಂತ ಬೆರಣಿ. ಇದು ಹೇಳಿದ್ರೆ ನಮ್ಮದಿಲ್ಲಿ ಮನೆಗೋಸ್ಕರ ಯೂಸ್ ಮಾಡುವಂತದ್ದು. ಹಾಗಾಗಿ ನಿಮಗೆ ಹೇಳಿದ್ರೆ ಕಮರ್ಷಿಯಲ್ ಆಗಿ ಬರುವಂತ ಬೆರಣಿಗಿಂತ ಬೇರೆ ಆಗಿದೆ ಇದು. ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಓಕೆ, ಇದು ದೇಸಿ ದನ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಒಂದ್ ಸ್ವಲ್ಪ ತಿಳ್ಕೊಳ್ಳುವ. ಯಾಕೆ ಹೇಳಿದ್ರೆ ಇವತ್ತಿನ ತಾರೀಕಲ್ಲಿ ಎಲ್ರು ಏನ್ ಮಾಡ್ತಾ ಇದ್ದಾರೆ, ತುಂಬಾ ತಪ್ಪು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಿಂದಾದ್ರೂ ಒಂದು ಬೆರಣಿಯನ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಾಗ ಏನು ಅಂತ ಹೇಳಿದ್ರೆ ನಮಗೆ ಡಿಸೈರ್ಡ್ ರಿಸಲ್ಟ್ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ಇವತ್ತಿಗೆ. ಯಾಕೆ ಅಂತ ಹೇಳಿದ್ರೆ ನಾವೇನೋ ಭಕ್ತಿಯಿಂದ ಅದನ್ನು ತಕೊಂಡ ನಂತರ ಅದಕ್ಕೆ ಬೇಕಿರುವಂತಹದ್ದು ಅದರಿಂದ ರಿಸಲ್ಟ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ತಕೊಂಡಂತ ವಸ್ತು ಅದೇ ಶುದ್ಧವಾಗಿರೋದಿಲ್ಲ. ಹಾಗಿರ್ಬೇಕಿದ್ರೆ ಅದರ ರಿಸಲ್ಟು ಅದೇ ರೀತಿಯಲ್ಲಿ ಬರ್ತಾ ಇರ್ತದೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಒಳ್ಳೆ ಜಿನ್ವಿನ್ ಜಾಗದಿಂದ ಪರ್ಚೇಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನವರೆಲ್ಲ ಇವತ್ತಿಗೆ ಊರಿನ ದನದ
ಸೆಗಣಿಯನ್ನೇ ಕೊಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾರೆ. ಆಮೇಲೆ ಜರ್ಸಿ, HF, ಇಲ್ಲ ಇದ್ರೆ ಕ್ರಾಸ್. ಇವತ್ತಿನ ತಾರೀಕಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಇಂಪೋರ್ಟೆಡ್ ದನ, ಇನ್ನೊಂದು ಊರಿನ ದನ, ಇದರ ನಡುವಿನ ಸಂಕರಣದಿಂದ ಬಂದಿರೋದು ಅದು ಕ್ರಾಸ್ ಅಂತೇಳಿ ಹೇಳ್ತೇವೆ ನಾವು. ಈ ಕ್ರಾಸ್ ಅನ್ನು ಹೆಚ್ಚಿನ ಜನರು ಏನು ಅಂತ ಹೇಳಿದ್ರೆ ಅದು ಊರಿದ್ದೆ ಅಂತೇಳಿ ತಿಳ್ಕೊಳ್ತಾ ಇದ್ದಾರೆ. ಇದು ಅಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಜೀನಲ್ಲಿ ಚೇಂಜಸ್ ಬಂದ ನಂತರ ಏನು ಅಂತ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಜೀನ್ ಲೆವೆಲ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಬರ್ತದೆ. ಸೊ ಅದನ್ನ ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಸಮಯ ಆಗ್ತದೆ. ಸೊ ಅದನ್ನ ಕಟ್ ಶಾರ್ಟ್ ಆಗಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೇನೆ. ಸೊ ಈ ಬೆರಣಿ ತುಂಬಾ ಮಹತ್ವದ್ದು. ಬೆರಣಿಯ ಯಾಕೆ ಅಂತ ಹೇಳಿದ್ರೆ, ದನದ ಸೆಗಣಿಯನ್ನ ಉರಿಸಿದಾಗ ನಿಮಗೆ 43% ಆಕ್ಸಿಜನ್ ರಿಲೀಸ್ ಆಗ್ತದೆ. ಒಂದೇ ಒಂದು ವಸ್ತು ಈಗ ಉರಿಸಿದಾಗ ಏನು ಅಂತ ಹೇಳಿದ್ರೆ ಆಕ್ಸಿಜನ್ ರಿಲೀಸ್ ಆಗುವಂಥದ್ದು ಒಂದು ತುಪ್ಪ, ಪಚ್ಚೆ ಕರ್ಪೂರ, ಇನ್ನೊಂದು ಸೆಗಣಿ. ಇದು ಬಿಟ್ಟು ಬೇರೆ ಎಲ್ಲದರಲ್ಲಿಯೂ ನಿಮಗೆ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮಾತ್ರ ರಿಲೀಸ್ ಆಗುದು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಇದು ಅಗ್ನಿಹೋತ್ರದಲ್ಲಿ ತುಂಬಾ ಶ್ರೇಷ್ಠವಾದದ್ದು. ಬೆರಣಿ ಆದ ನಂತರ ನೆಕ್ಸ್ಟ್ ಏನ್ ಬೇಕು ಅಂತ ಹೇಳಿದ್ರೆ ಅನ್ಪಾಲಿಶ್ಡ್ ರೈಸ್. ಯಾಕೆ ನಮಗೆ ಅನ್ಪಾಲಿಶ್ಡ್ ರೈಸ್ ಬೇಕು? ಯಾಕೆ ಅಂತ ಹೇಳಿದ್ರೆ ಪಾಲಿಶ್ಡ್, ಇವತ್ತು ನಾವೇನು ಅಂತ ಹೇಳಿದ್ರೆ ಅಂಗಡಿಯಲ್ಲಿ ತಗೊಂಡು ಬರ್ತಾ ಇದ್ದೇವೆ, ಅದೆಲ್ಲ ಪಾಲಿಶ್ ಮಾಡಿರುವಂಥದ್ದು, ಪಳ 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 ಅಂತ ಹೇಳಿ ಹೊಳಿತಾ ಇರಬೇಕು. ಅದನ್ನು ನೋಡಿ ನಾವು ಕೈಯಲ್ಲಿ ಎತ್ತಿ ಅದನ್ನು ಆಡಿಸಿ ಆಮೇಲೆ ತಗೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ನಾವು ತಿನ್ಬೇಕಾದದ್ದನ್ನ ದನಗಳಿಗೆ ತಿನ್ನಿಸ್ತಾ ಇದ್ದೇವೆ, ನಾವು ದನಗಳು ತಿನ್ಬೇಕಾದದ್ದನ್ನ ನಾವು ತಿಂತಾ ಇದ್ದೇವೆ. ಅದರಲ್ಲಿ ಯಾವುದೇ ರೀತಿಯ ಸ್ಟಾರ್ಚ್ ಇಲ್ಲ, ಯಾವುದೇ ರೀತಿಯ ನಿಮಗೆ ನಾರಿನಾಂಶ ಇಲ್ಲ. ನಾರಿನಾಂಶವನ್ನೆಲ್ಲ ಅವರು ಪಾಲಿಶ್ ಮಾಡಿ ತೆಗೆದಿರ್ತಾರೆ. ಅದನ್ನ ತೌಡು ಅಂತ ಹೇಳಿ ದನಗಳಿಗೆ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಏನು ಅಂತ ಹೇಳಿದ್ರೆ ನಮಗೆ ಬೇಕಾದದ್ದು ದೊಡ್ಡ ಕರುಳಿನಲ್ಲಿ ನಮಗೆ ಆ ಬ್ಯಾಕ್ಟೀರಿಯಾಗಳಿಗೆ ಬೇಕಾದದ್ದು ಏನು ಅಂತ ಹೇಳಿದ್ರೆ ನಾರಿನಾಂಶ. ಅದನ್ನ ನಾವು ದೊಡ್ಡ ಕರುಳಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಕೊಡೋದಿಲ್ಲ. ಅದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಕರುಳಿನಲ್ಲಿ ಸಾಧಾರಣ 10,000 ವೆರೈಟಿಯ ಬ್ಯಾಕ್ಟೀರಿಯಾಗಳು ಇವತ್ತಿಗೆ ಬಂದು 4,000 to 5,000 ಬ್ಯಾಕ್ಟೀರಿಯಾಗಳಿಗೆ ಬಂದು ನಿಂತಿದೆ. ಹಾಗಾಗಿ ನಾರಿನಾಂಶ ಹೆಚ್ಚಿನ ಸಮಯದಲ್ಲಿ ನೀವು ತಗೊಳ್ಬೇಕಾದಂಥ ಎಲ್ಲ ರೀತಿಯ ಆಹಾರಗಳಲ್ಲೂ ನಾರಿನಾಂಶ ಇದೆಯಾ ಇಲ್ವಾ ಅಂತ ಹೇಳೋದನ್ನ ನೀವು ಮನದಟ್ಟು ಮಾಡಿಕೊಂಡು ತಗೊಂಡ್ರೆ ಆಗ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗ್ತದೆ. ಆಮೇಲೆ ಹೆಚ್ಚಾಗಿ ಡಾಕ್ಟರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪರಿಸ್ಥಿತಿ ಬರೋದಿಲ್ಲ. ಈಗ ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ ನಾರಿನಾಂಶದಲ್ಲಿ ಇರುವಂತ ರೈಸ್, ಬ್ರೌನ್ ರೈಸ್ ಅಂತ ಹೇಳಿ ಹೇಳ್ತೇವೆ ನಾವು. ಇಲ್ಲ ಅಂತ ಹೇಳಿದ್ರೆ ಒಟ್ಟು ಅನ್ಪಾಲಿಶ್ಡ್ ರೈಸ್ ಇದ್ರೆ ಸಾಕಾಗ್ತದೆ. ಅದಲ್ಲದೆ ಏನು ಅಂತ ಹೇಳಿದ್ರೆ ಅದು ತುಂಡಾಗಿರ್ಬಾರ್ದು, ಅಖಂಡ ಆಗಿರ್ಬೇಕು. ನಾವು ಸೆಲೆಕ್ಟ್ ಮಾಡುವಾಗ ಏನು ಅಂತ ಹೇಳಿದ್ರೆ ಅದರಲ್ಲಿರುವಂಥದ್ದು ಈ ತುಂಡು 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 ರೈಸ್ ಏನಿದೆ ಅದನ್ನು ತೆಗೆದು ಅದನ್ನು ಸಪ್ರೇಟ್ ಮಾಡಿ ಇಡೀ ರೈಸನ್ನು ಮಾತ್ರ, ನಮಗೆ ಬೇಕಿರೋದು ಎಷ್ಟು ಅಗ್ನಿಹೋತ್ರಕ್ಕೆ 3 ಬೆರಳು ನಾವು ಈ ತರ ಹಿಡಿದಾಗ 3 ಬೆರಳಲ್ಲಿ ಎಷ್ಟು ಬರ್ತದೆ ಅಷ್ಟು 2 ಸರಳ 2 ಚಿಟಿಕೆ ನಾವು ತೆಗೆದು ಅದನ್ನು ಯೂಸ್ ಮಾಡಿದ್ರೆ ಆಯ್ತು. ಈ ರೈಸಿನಿಂದಾಗಿ ಬರುವಂತ ಶಕ್ತಿ ನಮ್ಮ ಎನರ್ಜಿ ಲೆವೆಲ್ ಅನ್ನ ಬೇರೆ ರೀತಿಯಲ್ಲಿ ಹೆಚ್ಚು ಮಾಡ್ತದೆ. ಅದಲ್ಲದೆ ತುಪ್ಪ ನೆಕ್ಸ್ಟ್ ಬೇಕಾಗಿರುವಂಥದ್ದು. ಶುದ್ಧ ದೇಸಿ ದನದ ತುಪ್ಪ ಇವತ್ತು ಎಲ್ಲ ಕ್ಲೈಮ್ ಮಾಡ್ತಾರೆ, ನಂದಿನಿಯವರು ಕ್ಲೈಮ್ ಮಾಡ್ತಾರೆ, ಬೇರೆ ಎಲ್ಲರೂ ಕ್ಲೈಮ್ ಮಾಡ್ತಾ ಇರ್ತಾರೆ ನಮ್ಮದು ಶುದ್ಧ ತುಪ್ಪ ಶುದ್ಧ ತುಪ್ಪ ಶುದ್ಧ ತುಪ್ಪ ಅಂತ ಹೇಳಿ. ಆದರೆ ನಾವು ನೋಡ್ಬೇಕಾದದ್ದು ಏನು ಅಂತ ಹೇಳಿದ್ರೆ ಅವರಲ್ಲಿ ಎಲ್ಲಿಂದ ಅದನ್ನ ಸೋರ್ಸ್ ಮಾಡ್ತಾರೆ, ಹಾಲನ್ನ ಎಲ್ಲಿಂದ ಸೋರ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಕಡೆಯಿಂದಲೂ ಬರ್ತದೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ಎಮ್ಮೆ ಹಾಲು ಬರ್ತದೆ, ಕ್ರಾಸಿನ ಹಾಲು ಬರ್ತದೆ, HF ಹಾಲು ಬರ್ತದೆ, ಜರ್ಸಿಯ ಹಾಲು ಬರ್ತದೆ, ಊರಿನ ದನದ ಹಾಲು. ಈಗ ಬ್ಯಾಂಗ್ಳೂರಲ್ಲಿ ಹೆಚ್ಚಾಗಿ ಅಂತ ಹೇಳಿದ್ರೆ ಅದನ್ನು ಊರಿನ ದನ ಅಂತ ಹೇಳಿ ಅದರನ್ನ ಬೇರೆ ಬೇರೆ ರೀತಿಯಲ್ಲಿ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಈ ಕಡೆಯಲ್ಲೆಲ್ಲ ಏನು ಅಂತ ಹೇಳಿದ್ರೆ ಇನ್ನೂ ಅದೇ ರೀತಿಯಲ್ಲಿ ಡೈರಿಯಿಂದ ಏನೆಲ್ಲ ತಗೊಂಡೋಗಿ ಸುರಿತಾರೆ ಅದು ಹಾಗೆ ಸೀದಾ ಫ್ಯಾಕ್ಟ್ರಿಗೆ ಹೋಗ್ತದೆ. ಸೊ ಇದರಿಂದಾಗಿ ಏನು ಅಂತ ಹೇಳಿದ್ರೆ ನಮಗೆ ಅದರಿಂದ ಬರುವಂತ ತುಪ್ಪಗಳು ಶುದ್ಧವಾಗಿರೋದಿಲ್ಲ, ನಮಗೆ ಕಡಿಮೆಯಲ್ಲಿ ಸಿಗ್ತದೆ. ಇನ್ನು ಕೆಲವು ರೀತಿಯ ಮಾಲ್ ಫಂಕ್ಷನ್ಸ್ ಇದೆ, ಅದನ್ನು ಹೇಳಿದ್ರೆ ನೀವು ತುಪ್ಪ ತಿನ್ನೋದನ್ನೇ ಬಿಡ್ಬೋದು. ಹಾಗಾಗಿ ಅದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲಿಯಾದ್ರೂ ನಿಮಗೆ ಹೇಳಿದ್ರೆ ಈಗ ಆಯುಷ್ಮಂಡಲಂ ಅಲ್ಲಿ ನಾವು ಏನು ಅಂತ ಹೇಳಿದ್ರೆ ಅದನ್ನ ತುಂಬಾ
ಯಾರು ಸಪ್ಲೈ ಮಾಡ್ತಾರೆ ಅವರನ್ನ ಚೆಕ್ ಮಾಡಿಬಿಟ್ಟು ಅವರ ಇದು ಗೋಶಾಲೆಗೆ ಹೋಗಿ ಅಲ್ಲಿಯ ದನಗಳನ್ನ ನೋಡಿ ಆಮೇಲೆ ನಾವು ಅದನ್ನು ಸರ್ಟಿಫೈ ಮಾಡ್ತಾ ಇರೋದು. ಹಾಗಾಗಿ ನೀವು ಅದನ್ನು ಅಶ್ಯೂರ್ ಮಾಡ್ಬೋದು ಆದ್ರೆ ಅಲ್ಲಿಂದ ಬರುವಂತ ತುಪ್ಪಗಳು ಶುದ್ಧವಾಗಿರ್ತದೆ ಅಂತ ಹೇಳಿ. ಯಾಕೆ ಹೇಳಿದ್ರೆ ಶುದ್ಧ ತುಪ್ಪವನ್ನ ನೀವು ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಗ್ನಿಹೋತ್ರದ ಪರಿಣಾಮಗಳು ಅದೇ ರೀತಿಯಲ್ಲಿ ಡೌನ್ ಆಗ್ತಾ ಹೋಗ್ತದೆ. ಇದನ್ನು ತಿಳ್ಕೊಳ್ಳಿ. ಎಷ್ಟು ತುಪ್ಪ ಬೇಕು ನಮಗೆ? ಖಾಲಿ ನಾವು 2 ಚಿಟಿಕೆ ರೈಸನ್ನು ಏನು ತಗೊಂಡಿದ್ದೇವೆ ಅದನ್ನ ಸ್ವಲ್ಪ ಒದ್ದೆ ಮಾಡಲಿಕ್ಕೆ ಮಾತ್ರ ಬೇಕಾಗಿರುವಂಥದ್ದು. ಹಾಗಾಗಿ ತುಪ್ಪ ಜಾಸ್ತಿ ಬೇಡ ನಮಗೆ. ಇನ್ನೊಂದು ಸ್ವಲ್ಪ ಏನು ಅಂತ ಹೇಳಿದ್ರೆ ಬೆರಣಿಯನ್ನ ನೀವು ಒದ್ದೆ ಮಾಡಲಿಕ್ಕೆ ಬೇಕಾಗ್ತದೆ ಅಷ್ಟೇ. ಇದಲ್ಲದೆ ಮತ್ತೆ ಏನು ಬೇಕು? ಸ್ವತಃ ಮನುಷ್ಯರು ಬೇಕು. ಯಾರು ಮಾಡ್ತಾರೆ ಅವರು. ಇನ್ನೀಗ ಏನು ಅಂತ ಹೇಳಿದ್ರೆ ರೆಕಾರ್ಡೆಡ್ ಮೆಸೇಜ್ ಅನ್ನ ಇಡುವ ಹಾಗೆ ಇಲ್ಲ. ನನಗೆ ಕಷ್ಟ ಆಯ್ತು, ಹಾಗಾಗಿ ಯಾರಾದರೂ ಹಾಕಿ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ರೆಕಾರ್ಡೆಡ್ ಮೆಸೇಜ್ ಅನ್ನ ಇಡ್ತೇವೆ ಅಂತ ಹೇಳಿ. ಯಾವುದು? ಮಂತ್ರವನ್ನ. ಯಾಕೆ ಹೇಳಿದ್ರೆ ನಮ್ಮ ಸ್ವತಃ ಸ್ವರದಿಂದ ಬರುವಂತ ಇದು ವೈಬ್ರೇಷನ್ಸ್ ಅಲ್ಲಿ ಹೋಗಿ ಮುಟ್ಟಿದಾಗ ಮಾತ್ರ ಅದರಿಂದ ಬರುವ ರಿಸಲ್ಟ್ ನಿಮಗೆ ಅಮೇಝಿಂಗ್ ಆಗಿರುತ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ರಿಸಲ್ಟ್ ಬರಲ್ಲ. ಹಾಗಾಗಿ ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಈಗ ಮಂತ್ರ ಆಯಿತು. ಟೈಮಿಂಗ್ಸ್ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಅಗ್ನಿಹೋತ್ರದಲ್ಲಿ ಏನು ಅಂತ ಹೇಳಿದ್ರೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ. ಇದನ್ನ ನಾವು ಹೇಗೆ ತಿಳ್ಕೊಳ್ಳೋದು? ಈಗ ಕ್ಯಾಲೆಂಡರ್ ಅಲ್ಲಿ ನಾವು ಹೋಗಿ ತಿಳ್ಕೊಂಡು ಅಂತ ಹೇಳಿ ಆದ್ರೆ ನಮಗೆ ಕ್ಯಾಲೆಂಡರ್ ಅಲ್ಲಿ ಬರ್ದಿರ್ತಾರೆ. ಎಲ್ಲಿ? ಮೈಸೂರಲ್ಲಿ ಪ್ರಿಂಟ್ ಆಗಿದ್ರೆ ಮೈಸೂರಿದ್ದು ಒಂದು ಸೂರ್ಯೋದಯ ಸೂರ್ಯಾಸ್ತವನ್ನ ಹಾಕಿರ್ತಾರೆ. ನಮ್ಮ ಮನೆಯಲ್ಲಿ ಆಗುವ ಸೂರ್ಯೋದಯ, ಮಂಗಳೂರಲ್ಲಿ ಆಗುವ ಸೂರ್ಯೋದಯ ಸೂರ್ಯಾಸ್ತ ಸೇಮ್ ಆಗಿರ್ತದ? ಅಲ್ಲ, ಕಾರ್ಕಳದಲ್ಲಿ ಆಗಿರುವಂತ ಸೂರ್ಯೋದಯ ಇಲ್ಲ ನಿಮ್ಮ ಊರಲ್ಲಿ ಆಗಿರುವ. ನಿಮ್ಮಲ್ಲಿಯೂ ಹಾಗೆ 1 ಕಿಲೋಮೀಟರ್ ಆ ಕಡೆ ಈ ಕಡೆ ಹೋದ ಕೂಡಲೇ ಅಲ್ಲಿ ಎಷ್ಟೋ ಸೆಕೆಂಡುಗಳ ವ್ಯತ್ಯಾಸ ಆಗ್ತದೆ. ಹಾಗಾದ್ರೆ ಇದನ್ನು ನಾವು ಹೇಗೆ ತಿಳ್ಕೊಳ್ಳೋದು? ತಿಳ್ಕೊಳ್ಳಿಕ್ಕೆ ಒಂದು ಸುಲಭ ವಿಧಾನ ಇದೆ. ನೀವು ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಅಲ್ಲಿ ಟೈಪ್ ಮಾಡಬೇಕು ಅಗ್ನಿಹೋತ್ರ ಬಡಿ ಆಪ್. ಅಗ್ನಿಹೋತ್ರ AGNIHOTRA ಬಡಿ BUDDY ಆಪ್. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾವ ಜಾಗದಲ್ಲಿ ನೀವು ಅಗ್ನಿಹೋತ್ರ ಮಾಡಬೇಕು ಅಂತ ಹೇಳಿದ್ದೀರಿ ಆ ಜಾಗಕ್ಕೆ ಇದನ್ನ ಡೌನ್ಲೋಡ್ ಮಾಡಿ ಅಲ್ಲಿ ಜಾಗದಲ್ಲಿ ನೀವು ಡೌನ್ಲೋಡ್ ಮಾಡಬೇಕು. ಇಲ್ಲಿ ಈಗ ನೀವು ಕಾಣ್ಬೋದು, ನೀವು ಇಲ್ಲಿ ಆ್ಯಪ್ ಇದೆ ನೋಡಿ. ಇದು ಅಗ್ನಿಹೋತ್ರ ಬಡಿ ಆ್ಯಪ್. ಇದನ್ನು ಮಾಡಿ ಆದ ನಂತರ ಇಲ್ಲಿ ಕೆಳಗಡೆಯಲ್ಲಿ ಒಂದು ಮ್ಯಾಪ್ ಇದ್ದು ಒಂದು ಇದಿದೆ. ಅಲ್ಲಿ ಏನು ಅಂತ ಹೇಳಿದ್ರೆ ನೀವು ಹೋದಾಗ ನಿಮ್ಮ ಲೊಕೇಶನ್ ಅನ್ನೋದು ಅದು ಕೇಳ್ತದೆ ಯಾವ ಲೊಕೇಶನ್ ಅಲ್ಲಿ ಬೇಕು ಅಂತ ಹೇಳಿ. ಆ ಲೊಕೇಶನ್ ಅನ್ನ ನೀವು ಅಡ್ರೆಸ್ ಹಾಕಿ ಅದನ್ನ ಸರ್ಟಿಫೈ ಮಾಡಿದ್ರಿ ಅಂತ ಹೇಳಿ ಆದ್ರೆ ಎಕ್ಸಾಕ್ಟ್ ಅಲ್ಲಿಯ ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಅಕ್ಷಾಂಶ ಮತ್ತೆ ರೇಖಾಂಶವನ್ನ ಅದು ತಕೊಂಡು ಎಕ್ಸಾಕ್ಟ್ ಸೆಕೆಂಡ್ಸ್ ನಿಮಗೆ ಕೊಡ್ತದೆ. ಅದನ್ನ ಓಕೆ ಮಾಡಬೇಕು. ಓಕೆ ಮಾಡಿ ಆದ ನಂತರ ನಿಮಗೆ ಇಲ್ಲಿ ಕೌಂಟ್ ಡೌನ್ ಕಾಣ್ತಾ ಇರ್ಬೋದು. ಈಗ ಇದು ಸೂರ್ಯೋದಯ, ನಾಳೆ ಬೆಳಗಿನ ಸೂರ್ಯೋದಯದ ಎಷ್ಟು ಟೈಮಿಗೆ ಆಗ್ತದೆ ಅಂತೇಳಿ, ಸೂರ್ಯಾಸ್ತಕ್ಕೆ ಎಷ್ಟು ಟೈಮಿಗೆ ಇವತ್ತು ನಾಳೆ ಸಂಜೆಗೆ ಆಗುವಂಥದ್ದು ಇದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆಯಲ್ಲಿ ನೀವು ನೋಡ್ಬೋದು ಕೌಂಟ್ ಡೌನ್ ಆಗ್ತಾ ಇದೆ ನಾಳೆ ಬೆಳಗಿನ ಸೂರ್ಯೋದಯದ್ದು. ಇದಲ್ಲದೆ ಏನು ಅಂತ ಹೇಳಿದ್ರೆ ಐ ಬಟನ್ ಅಲ್ಲಿ ನೀವು ಮಾಡಬೇಕಿರುವ ಮಂತ್ರಗಳು, ಅಗ್ನಿಹೋತ್ರದ ಮಂತ್ರಗಳು, ಸೂರ್ಯೋದಯದ ಮಂತ್ರ ಇದೆ, ಸೂರ್ಯಾಸ್ತದ ಮಂತ್ರಗಳಿದೆ. ಇದು ಬೇಕಿದ್ರೆ ನಿಮಗೆ ಸೌಂಡು ಬರ್ತದೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಪ್ರೊನೌನ್ಸಿಯೇಷನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಎಲ್ಲ ಇದೆ. ಸೊ ಇದಿಷ್ಟು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ. ಇದನ್ನು ಯಾರು ಡೆವಲಪ್ ಮಾಡಿರೋದು ಅಂತ ಹೇಳಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕೆ ಅಂತ ಹೇಳಿದ್ರೆ ಇದನ್ನ ಡೆವಲಪ್ ಮಾಡಿರೋದು ಜರ್ಮನ್ಸ್. ಇದು ಇಂಡಿಯಾದಲ್ಲಿ ಆಗಿರೋದಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಅಗ್ನಿಹೋತ್ರ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ ಇದರ ಬಗ್ಗೆ ರಿಸರ್ಚ್ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇದೆ. ನಾವು ಇವತ್ತು ಅದನ್ನ ಬಿಟ್ಟಿದ್ದೇವೆ. ಬೇರೆ ದೇಶದವರೆಲ್ಲ ಇದನ್ನ ತಗೊಳ್ತಾ ಇದ್ದಾರೆ, ಅಲ್ಲಿ ಮುಂದುವರಿತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಬೆಳೆಗಳಲ್ಲಿ ಇದು ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತದೆ, ಆರೋಗ್ಯದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತದೆ, ಮತ್ತೆ ಬೇರೆ ಬೇರೆ ವಿಷಯಗಳಿಗೆ ಎಲ್ಲ ರೀತಿಯಲ್ಲಿ ಪರಿಣಾಮಗಳು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಸಾಧಾರಣ ಒಂದು
1984 ಇನ್ಸಿಡೆನ್ಸಿನ ನಂತರ ಇದರ ಬಗ್ಗೆ ಅವೇರ್ನೆಸ್ ವರ್ಲ್ಡ್ ವೈಡ್ ಅಲ್ಲಿ ಆಯಿತು. 1984ರಲ್ಲಿ ಏನು ಇನ್ಸಿಡೆನ್ಸ್ ಆಯಿತು? ಭೋಪಾಲ್ ಅನಿಲ ದುರಂತ ಅಂತೇಳಿ ನೀವು ಕೇಳಿರ್ಬೋದು. ಇವತ್ತಿಗೆ 40 ವರ್ಷ ಆಯಿತು. ನಿನ್ನೆಗೆ 40 ವರ್ಷ ಆಯಿತು. ಡಿಸೆಂಬರ್ 2 ರಾತ್ರಿ ಮತ್ತೆ ಡಿಸೆಂಬರ್ 3 ಬೆಳಗಿನ ಸಮಯದವರೆಗೆ ಆ ಗ್ಯಾಸ್ ಲೀಕ್ ಆಯಿತು. ಆ ಗ್ಯಾಸ್ ಲೀಕ್ ಆದಾಗ ಏನು ಅಂತ ಹೇಳಿದ್ರೆ ಆನ್ ದ ಸ್ಪಾಟ್ ಗೌರ್ಮೆಂಟ್ ರೆಕಾರ್ಡ್ಸಿನ ಪ್ರಕಾರದಲ್ಲಿ 3500 ಜನ ಡೆತ್ ಆಯಿತು. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಎಲ್ಲ ಕಡೆಯಲ್ಲಿ ಏನು ಅಂತ ಹೇಳಿದ್ರೆ ಆ ಗ್ಯಾಸಿನ ಎಫೆಕ್ಟಿನಿಂದಾಗಿ ತುಂಬಾ ಸಿವಿಯರ್ ಡ್ಯಾಮೇಜ್ ಆಯಿತು. ಆ ನಂತರ ಎಷ್ಟೋ ವರ್ಷದವರೆಗೆ ಅದರ ರಿಸಲ್ಟ್ ಮತ್ತೆ ಹುಟ್ಟುವಂತ ಮಕ್ಕಳಲ್ಲಿ ಅದನ್ನು ಕಾಣಲಿಕ್ಕೆ ಸಿಗ್ತಾ ಇತ್ತು. ಇದರಿಂದಾಗಿ ಏನು ಅಂತ ಹೇಳಿದ್ರೆ ಅಲ್ಲಿ 1 ಕಿಲೋಮೀಟರ್ ದೂರದಲ್ಲಿ 2 ಮನೆ ಇತ್ತು. ಅಲ್ಲಿ ಪ್ರತಿ ದಿವಸ ಅವರು ಅಗ್ನಿಹೋತ್ರ ಮಾಡ್ತಾ ಇದ್ರು. ಅವರಿಗೆ ಈ ಗ್ಯಾಸಿನ ಇಫೆಕ್ಟ್ ಆಗ್ಲಿಲ್ಲ. ಇದು ಇದರ ತಾಕತ್ತು. ಸೊ ಈ ಅಗ್ನಿಹೋತ್ರವನ್ನ ಯಾಕೆ ಮಾಡಬೇಕು ಅಂತ ಹೇಳುದು, ಅದರ ಬಗ್ಗೆ ಆಮೇಲೆ ರಿಸರ್ಚಸ್ ಎಲ್ಲ ಬಂದು ಇಲ್ಲಿ ರಿಸರ್ಚ್ ಮಾಡಿ ಇಲ್ಲಿಂದ ಕೆಲವೆಲ್ಲ ಸ್ಪೆಷಲಿ ಮಹಾರಾಷ್ಟ್ರದಿಂದ ಕೆಲವರೆಲ್ಲ ಹೋಗಿ ಇದರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲಿ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ. ಇದರ ಭಸ್ಮ ಆಗಲಿ, ಇದರಲ್ಲಿ ಬರುವಂತ ವೈಬ್ರೇಷನ್ಸ್ ಆಗಲಿ, ಇದರಲ್ಲಿ ಬರುವಂತ ಎನರ್ಜಿ, ಎಲ್ಲ ಎನರ್ಜಿಗಳನ್ನ ಅದರ ಬಗ್ಗೆ ಚೆಕ್ ಮಾಡಿಕೊಂಡು ಅದರ ಬಗ್ಗೆ ರಿಸರ್ಚ್ 12-13 ವರ್ಷಗಳಿಂದ ನಡೀತಾ ಇದೆ. ಇದರ ವಿಡಿಯೋ ಆನ್ ಮಾಡುವ. ಒಂದು ವಿಡಿಯೋನ ಆನ್ ಮಾಡ್ತೇನೆ ನೋಡಿ. ಇದು ರೆಕಾರ್ಡೆಡ್ ಮಾಡಲ್ಲ, ಯಾಕಂದ್ರೆ ನಮಗೆ ಸ್ಟ್ರೈಕ್ ಬಂದ್ಬಿಡುತ್ತೆ ಯೂಟ್ಯೂಬ್ ಅಲ್ಲಿ ಹಾಕಿದಾಗ. ಹಾಗಾಗಿ ಇದು ವಿದೌಟ್ ರೆಕಾರ್ಡಿಂಗ್ ನಾನು ತೋರಿಸ್ತಿದ್ದೇನೆ. ಓಕೆ, ಇವಾಗ ಅಗ್ನಿಹೋತ್ರದಲ್ಲಿ ಈಗ ವಸ್ತುವಿನ ಬಗ್ಗೆ ನಾವೀಗ ಮಾತಾಡಿದ್ವಿ, ಸಮಯದ ಬಗ್ಗೆ ಮಾತಾಡಿದ್ವಿ. ಅದಲ್ಲದೆ ಏನು ಅಂತ ಹೇಳಿದ್ರೆ ನಾವು ಮಾಡಬೇಕಾದ ಮಂತ್ರ. ಇದನ್ನೀಗ ಯಾರು ಮಾಡ್ಬೋದು ಅಂತ ಹೇಳುವ ಒಂದು ಕೆಲವೆಲ್ಲ ಜಿಜ್ಞಾಸೆ ಇರ್ತದೆ. ಯಾರು ಮಾಡ್ಬೋದು ಇದನ್ನು ಮನೆಯಲ್ಲಿ, ಯಾರು ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಅಲ್ಲ ಮುದುಕರಾಗ್ಲಿ ಯಾರೂ ಮಾಡ್ಬೋದು ಇದನ್ನು. ಹಾಗಾದ್ರೆ ಇದನ್ನ ಏನು ಅಂತ ಹೇಳಿದ್ರೆ ಸ್ನಾನ ಮಾಡಿ ಮಾಡ್ಬೇಕಾ, ಸ್ನಾನ ಮಾಡದೆ ಮಾಡ್ಬೋದಾ, ಇಲ್ಲ ಅಂತ ಹೇಳಿದ್ರೆ ಮನೆ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇಡ್ಬೇಕಾ? ನೋಡಿ, ಸಮಯ ನಿಮ್ಗೋಸ್ಕರ ಕಾಯುವುದಿಲ್ಲ. ಸಮಯ ಆ ಟೈಮಿಗೆ ಆಗುವಾಗ ಬರ್ತದೆ. ಆ ಸೆಕೆಂಡ್ ಅಲ್ಲಿ ನಿಮಗೆ ಅದರಲ್ಲಿ ನೀವು ಆ ಆ್ಯಪ್ ಓಪನ್ ಮಾಡಿದ್ರಿ ಅಂತ ಹೇಳಿ ಆದ್ರೆ ಆ ಸೆಕೆಂಡ್ಸಿಗೆ ಆಗ್ಬೇಕಿದ್ರೆ ಡೈ ಅಂತ ಹೇಳಿ ಸೌಂಡ್ ಬರುತ್ತೆ. ಆ ಸೌಂಡಿಗೆ ಆಗುವಾಗ ನೀವು ಏನು ಅಂತ ಹೇಳಿದ್ರೆ ಆಹುತಿ ಕೊಡಬೇಕು. ಆಹುತಿ ಕೊಡುವಾಗ ಅದರಲ್ಲಿ ಸಮಯ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ, ಹಾಗಾಗಿ ನಿಮಗೆ ಯಾವುದೇ ರೀತಿಯ ಬಂಧನ ಇಲ್ಲ. ನೀವು ಮುಖವನ್ನ ತೊಳ್ಕೊಂಡು ಸೀದಾ ಬಂದು ಕೂತ್ಕೊಳ್ಬಹುದು. ಸ್ನಾನ ಮಾಡಬೇಕು ಅಂತ ಹೇಳಿಲ್ಲ, ಸುತ್ತ ಪರಿಸರ ಎಲ್ಲ ಕ್ಲೀನ್ ಆಗಬೇಕು ಅಂತ ಹೇಳಿಲ್ಲ, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾಕೆ ಹೇಳಿದ್ರೆ ಎಲ್ಲರೂ ಆಚರಣೆ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಅದನ್ನ ತಯಾರು ಮಾಡಿದೆ. ಅದರಲ್ಲಿ ಇರೋದು ಎಷ್ಟು ಅಂತ ಹೇಳಿ, ಆ ಸಮಯ ಸೂರ್ಯನ ಕಿರಣ ನಿಮ್ಮ ಮನೆಗೆ ಪ್ರವೇಶ ಮಾಡುವ ಸಮಯ, ಅದರ ಜೊತೆಗೆ ನೀವು ಕೊಡುವಂತ ಮಂತ್ರ, ಅರ್ಘ್ಯ, ಇದೆಲ್ಲ ಸೇರಿಕೊಂಡು ಅಲ್ಲಿ ಒಂದು ರೀತಿಯ ಎನರ್ಜಿ ಕ್ರಿಯೇಟ್ ಆಗ್ತದೆ. ಎನರ್ಜಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಎನರ್ಜಿ 5 ರೀತಿಯ ಎನರ್ಜಿ ಇದೆ ಇದರಲ್ಲಿ ಅಂತ ಹೇಳಿದ್ರೆ. ಗ್ಯಾಸಸ್ ಉತ್ಪತ್ತಿ ಆಗ್ತದೆ ನೀವು ಅದನ್ನ ಉರಿಸಿದಾಗ. ಇದನ್ನು ಉರಿಸುವುದಕ್ಕೂ ಕ್ರಮ ಹೇಗೆ ಅಂತ ಹೇಳಿದ್ರೆ, ಒಂದು 6-8 ನಿಮಿಷದ ಮೊದಲೇ ನೀವು ಉರಿಸಲಿಕ್ಕೆ ಶುರು ಮಾಡಿ. ಈ ಭಸ್ಮ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಅದನ್ನ ಒಂದು ರೀತಿಯಲ್ಲಿ ಅಟಣಿಗೆ ರೀತಿಯಲ್ಲಿ ಈ ಇದೇನಿದೆ ಅದರ ಮೇಲ್ಗಡೆಯಲ್ಲಿ ನೀವು ಟವರ್ನ ರೀತಿಯಲ್ಲಿ ಹಾಕ್ತಾ ಹೋಗ್ಬೋದು ಪೀಸಸ್. ನಿಮಗೆ ಇನ್ನು ಮುಂದೆ ನಾವು ಈ ರೀತಿಯ ಒಂದು ಬೆರಣಿಯನ್ನ ಕೊಡುವವರಿದ್ದೇವೆ. ಇದರ ಡೈ ಎಲ್ಲ ರೆಡಿ ಆಗ್ತಾ ಇದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಕಿಟ್ಕ್ಯಾಟಿನ ರೀತಿಯಲ್ಲಿ ಆರಾಮದಲ್ಲಿ ತುಂಡು ಮಾಡಬಹುದು. ಈಗ ಹೆಚ್ಚಿನವರಿಗೆ ಏನು ಅಂತ ಹೇಳಿದ್ರೆ ರೌಂಡ್ ಬೆರಣಿಯನ್ನ ಕೊಟ್ಟಾಗ ಅದನ್ನು ತುಂಡು ಮಾಡದೇ ಒಂದು ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಬಿಟ್ಟವರನ್ನು ಎಷ್ಟೋ ಜನ, ಯಾಕೆ ಹೇಳಿದ್ರೆ ಆಫ್ಲೈನ್ ಕ್ಲಾಸಸ್ ಎಲ್ಲ ನಾವು ಮಾಡುವಾಗ ಹೆಚ್ಚಾಗಿ ಹೇಳುದು ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಅಂತೇಳಿ. ಇದು ಆರಾಮದಲ್ಲಿ ತುಂಡಾಗ್ತದೆ. ಮತ್ತೆ ಇದನ್ನು ಅಟಣಿಗೆ ರೀತಿಯಲ್ಲಿ ಆರಾಮದಲ್ಲಿ ಇಡ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಒಂದರ ಮೇಲೆ ಒಂದು. ಈಗ ಅಡ್ಡಕ್ಕೆ ನೀವು ಹೀಗೆ ಇಟ್ಟಿದ್ದೀರಿ ಅಂತ ಹೇಳಿ ಆದ್ರೆ ಆ ನಂತರ ವಾಪಸ್ಸು ಟವರ್ನ ರೀತಿಯಲ್ಲಿ ಕೆಲಸ ಮಾಡ್ತದೆ. ಈ ರೀತಿಯಲ್ಲಿ ಟವರ್ನ ರೀತಿಯಲ್ಲಿ ಎಷ್ಟು ಬೇಕಿದ್ರೂ ಇಡ್ತಾ ಹೋಗ್ಬೋದು. ಅಡಿಯಲ್ಲಿ ಒಂದು ಪೀಸ್ ಇಡಬೇಕಾಗ್ತದೆ, ಅಡಿಯಲ್ಲಿ ಪೀಸ್ ಇಟ್ಟು ಆಮೇಲೆ ಟವರ್ನ ರೀತಿಯಲ್ಲಿ ಇಡ್ತಾ ಹೋಗ್ಬೋದು.
ಯಾಕೆ ಅಂತ ಹೇಳಿದ್ರೆ ಆಮೇಲೆ ನಾನು ನಿಮಗೆ ಹೇಳ್ತೇನೆ ಇದರ ಅವಶ್ಯಕತೆ ಏನು, ನಿಮಗೆ ಹೆಚ್ಚು ಹೆಚ್ಚು ಭಸ್ಮ ಬೇಕಾ ಕಡಿಮೆ ಭಸ್ಮ ಬೇಕಾ ಅಂತೇಳಿ ನೀವು ಡಿಸೈಡ್ ಮಾಡಿ. ಸೊ ಈ ರೀತಿಯಲ್ಲಿ ಅರ್ಧ ಬೆರಣಿಯನ್ನು ಸಹ ಸಣ್ಣ ಬೆರಣಿಗಳನ್ನು ಅರ್ಧ ತುಂಡು ಮಾಡಿಯೂ ಅದೇ ರೀತಿಯಲ್ಲಿ ಟವರ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಈ ಬೆರಣಿಯನ್ನ ಕಟ್ ಮಾಡಿ ಆದ ನಂತರ ಅದನ್ನ ಮೊದಲು ಉರಿಸ್ಬೇಕು. ಉರಿಸುವಾಗ ಏನು ಅಂತ ಹೇಳಿದ್ರೆ ತುಪ್ಪ, ಕೆಲವು ಸಲ ತುಪ್ಪ ಸಿಗುವುದಿಲ್ಲ, ಭಾರಿ ಕಷ್ಟದಲ್ಲಿ ಸಿಗುವಂಥದ್ದು. ಶುದ್ಧ ತುಪ್ಪ ಹೌದಾ ಅಲ್ವಾ ಅಂತ ಹೇಳಿ ನಮಗೆ ಡೌಟ್ ಇರ್ತದೆ. ಹಾಗಾಗಿ ಹೆಚ್ಚಿನ ಕಡೆಯಲ್ಲಿ ಏನು ಅಂತ ಹೇಳಿದ್ರೆ ತುಪ್ಪದಿಂದಲೇ ಉರಿಸ್ಬೇಕು ಅಂತ ಹೇಳುವಂತ ಒಂದು ಪ್ರೊಪಗಂಡ ಇದೆ. ಏನು ಶುದ್ಧವಾಗಿದೆ, ಯಾವುದು ಆ ನಿಮ್ಮ ಅಗ್ನಿಹೋತ್ರದ ಪ್ರೋಸೆಸ್ ಅನ್ನ ಹಾಳು ಮಾಡುವುದಿಲ್ಲ ಅಂತ ವಸ್ತುವಿನಿಂದ ಅದನ್ನು ಉರಿಸ್ಬೋದು ಅಂತೇಳಿ ಇದಿದೆ. ಅದರಲ್ಲಿ ಒಂದು ನಿಮಗೆ ತುಪ್ಪ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಭೀಮಸೇನಿ ಕರ್ಪೂರ, ಇಲ್ಲದ್ರೆ ಶುದ್ಧ ಕರ್ಪೂರ ಅಂತೇಳಿ ನಾವು ಏನು ಹೇಳ್ತೇವೆ. ಈಗ ಅಂಗಡಿಯಲ್ಲೆಲ್ಲ ಸಿಗುವಂತ ಕರ್ಪೂರಗಳು ಹೇಗಿದೆ ಅಂತ ಹೇಳಿದ್ರೆ ಅದು ಎಲ್ಲವೂ ಕೆಮಿಕಲ್ ನಿಂದ ಆಗ್ತಾ ಇರೋದು. ಇವಾಗ ಚೈನಾದಿಂದ ಪೌಡರ್ ಬರ್ತಾ ಇದೆ, ಅದನ್ನ ಮೆಷಿನ್ ನಲ್ಲಿ ಪ್ರೆಸ್ ಮಾಡ್ತಾರೆ, ಪ್ರೆಸ್ ಮಾಡಿಬಿಟ್ಟು ಸೀದಾ ಅದನ್ನ ಕೊಡ್ತಾ ಇದ್ದಾರೆ, ತುಂಬಾ ಚೀಪ್ ಆಗಿ ಕೊಡ್ತಾ ಇದ್ದಾರೆ. ಅದರ ಐಡೆಂಟಿಫೈ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಕಾರ್ಬನ್ ಎಮಿಟ್ ಆಗ್ತಾ ಇರ್ತದೆ. ನೀವು ಹೆಚ್ಚಿನ ಈ ಕರ್ಪೂರಗಳನ್ನ ನೀವು ಅದನ್ನ ಯೂಸ್ ಮಾಡಿದಾಗ ಫುಲ್ ಕಾರ್ಬನ್ ಬರ್ತದೆ, ಪೂರ್ತಿ ವಾತಾವರಣ ನಿಮ್ಮ ಎಲ್ಲ ಜಾಗಗಳು ಕಪ್ಪಾಗ್ತಾ ಹೋಗ್ತದೆ. ಅದು ಯಾಕೆ ಅಂತ ಹೇಳಿದ್ರೆ ಅದು ಕೆಮಿಕಲ್ ನಿಂದ ಮಾಡಿರುವಂತದ್ದು. ಪಚ್ಚೆ ಕರ್ಪೂರ ಇಲ್ಲದಿದ್ರೆ ಭೀಮಸೇನಿ ಕರ್ಪೂರ ಅಂತೇಳಿ ಏನು ನಿಮಗೆ ಪಂಸಾರಿ ಅಂಗಡಿಗಳಲ್ಲಿ ಸಿಗ್ತದೆ, ಅದನ್ನ ನೀವು ತಗೊಂಡು ಬಂದಾಗ 100 ಗ್ರಾಮಿಗೆ ಸಾಧಾರಣ 220 ರೂಪಾಯಿಯವರೆಗೆ ಇರ್ತದೆ, 180ರಿಂದ 220ರವರೆಗೆ. ಇದನ್ನ ನೀವು ತಗೊಂಡು ಬಂದ್ರಿ ಅಂತ ಹೇಳಿ ಆದ್ರೆ ಇದನ್ನ ಉರಿಸ್ಬೋದು. ಅದರಿಂದಲೂ ಆಕ್ಸಿಜನ್ ರಿಲೀಸ್ ಆಗ್ತದೆ. ಅದನ್ನ ಹೇಗೆ ಅಂತ ಹೇಳಿದ್ರೆ ನೀವು ಅಟ್ಟಳಿಗೆಯನ್ನು ಹಾಕಿ ಆದ ನಂತರ ಅದರ ಒಳಗೆ ಇಲ್ಲ ಇದ್ರೆ 2 ಕರ್ಪೂರವನ್ನ ಉರಿಸಿ ಹಾಕಿಬಿಡಿ. ಒಂದು 8 ನಿಮಿಷದ ಮೊದಲು ಚೆನ್ನಾಗಿ ಅಗ್ನಿಸ್ಪರ್ಶ ಆಗಬೇಕು. ಅಗ್ನಿಸ್ಪರ್ಶ ಆದ ನಂತರ ನೀವು ಅರ್ಘ್ಯ ಕೊಡುವಾಗ ಅದರಲ್ಲಿ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಕಲ್ಲರ್ಗಳನ್ನ ನೀವು ವಿಡಿಯೋ ಇದೆಯಾ, ವಿಡಿಯೋ ಕಲರ್ಗಳನ್ನ ನೋಡ್ಬೋದು. ಯಾಕೆ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಸೂರ್ಯನ ಪ್ರಭೆ ಹೇಗಿರ್ತದೆ ಅಂತ ಹೇಳಿದ್ರೆ ಅದನ್ನ ಬೈಫರ್ಕೇಟ್, ನೀವು ಇದು ಮಸೂರದಲ್ಲಿ ಅದನ್ನ ಬೈಫರ್ಕೇಟ್ ಮಾಡಿ 7 ರೀತಿಯ ಬಣ್ಣಗಳಿದೆ. ನಮ್ಮ ಚಕ್ರಗಳೇನಿದೆ, ನಮ್ಮ ಮೈಯಲ್ಲಿರುವಂತಹ ಚಕ್ರಗಳ ಬಣ್ಣ ಮತ್ತೆ ಇದು ಸೂರ್ಯನಿಂದ ಬರುವಂತ ಬಣ್ಣಗಳ ಸಾಮ್ಯತೆ ಇದೆ. ಹಾಗಾಗಿ ಏನು ಅಂತ ಹೇಳಿದ್ರೆ ನಮ್ಮ ಆರೋಗ್ಯದಲ್ಲಿ ಬರುವಂತ ಏರುಪೇರನ್ನು ಈ ಅಗ್ನಿಹೋತ್ರ ಸರಿ ಮಾಡ್ತದೆ. ಅದರಲ್ಲಿರುವಂತ ಬೇರೆ ಬೇರೆ ರೀತಿಯ ಬಣ್ಣಗಳು ನಿಮ್ಮ ಮೂಲಾಧಾರ ಚಕ್ರ ಆಗಿರ್ಬೋದು, ಮಣಿಪುರ ಚಕ್ರ ಆಗಿರ್ಬೋದು, ಅದರಲ್ಲಿ ಬರುವಂತ ಮೂಲಾಧಾರ ಚಕ್ರದ ರೆಡ್ ಕಲರ್ ಏನಿದೆ ಅದು ನಿಮ್ಮ ಅಗ್ನಿಹೋತ್ರದ ಬೆಂಕಿಯಲ್ಲಿ ಬರುವಂತ ಕಲ್ಲರಲ್ಲಿ. ಹಾಗಾಗಿ ನೀವು ಅಗ್ನಿಹೋತ್ರ ಮಾಡುವಾಗ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಈಗ ಒಬ್ರು ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಾಕಿ ಉಳಿದವರೆಲ್ಲ ಬಂದು ಕೂತ್ರೆ ತುಂಬಾ ಒಳ್ಳೇದು. ಆ ಪರಿಸರದಲ್ಲಿ ಇದ್ದೀರಿ ಅಂತ ಹೇಳಿ ಆದ್ರೆ, ಈಗ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಲಗಿರ್ತಾರೆ, ಮಲಗಿದ್ದಾಗ ಅವರಿಗೆ ಬೆನಿಫಿಟ್ ಬರುವುದಿಲ್ಲ. ಎಚ್ಚರಿಕೆಯಾಗಿ ಬಂದು ಸುತ್ತಮುತ್ತ ಕೂತ್ರಿ ಅಂತ ಹೇಳಿ ಆದ್ರೆ ಆ ಬೆಂಕಿಯನ್ನ ನೀವು ನೋಡಬೇಕು. ಆ ಬೆಂಕಿಯನ್ನ ನೋಡ್ಕೊಂಡು ನೀವು ಧ್ಯಾನ ಮಾಡಬಹುದು, ಇಲ್ಲ ಇದ್ರೆ ಪ್ರಾಣಾಯಾಮ ಮಾಡಬಹುದು, ಅನುಲೋಮ ವಿಲೋಮ ಮಾಡಿಕೊಂಡು, ಇಲ್ಲ ಇದ್ರೆ ಯಾವುದೇ ರೀತಿ ಸುಮ್ಮನೆ ಕೂತ್ಕೊಳ್ಬಹುದು. ಬಂದು ಕೂತಾಗ ನಿಮಗೆ ಅದರಿಂದ ಬರುವಂತ ಎನರ್ಜೀಸ್, ವೈಬ್ರೇಷನ್ಸ್, ಎನರ್ಜೀಸ್ ಮತ್ತೆ ಆ ಬಣ್ಣದಿಂದ ನಿಮ್ಮ ಕಣ್ಣಿಗೆ ಆಗುವಂತ ಶಕ್ತಿಗಳು, ಒಳಗೆ ಹೋಗುವಂತ ಶಕ್ತಿಗಳು ನಿಮ್ಮನ್ನು ತುಂಬಾ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳನ್ನ ತರ್ತದೆ. ನಿಮಗೆ ಸಾಧಾರಣ ಆಗಿ ಒಂದು 15ರಿಂದ 20 ದಿವಸದೊಳಗೆ ನಿಮಗೆ ವ್ಯತ್ಯಾಸ ಕಾಣ್ತದೆ ಅದರಲ್ಲಿ. ಇದು ಅಗ್ನಿಹೋತ್ರ ಮಾಡುವಾಗ ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ. ಈಗ ದಿಕ್ಕು, ಕೆಲವರೆಲ್ಲ ನಮ್ಗೆ ಏನು ಅಂತ ಹೇಳಿದ್ರೆ ನಾವು ಟ್ರೈನಿಂಗ್ಗೆ ಹೋದಾಗ ದಿಕ್ಕು ಯಾವ ದಿಕ್ಕಲ್ಲಿ ಮಾಡಬೇಕು ಅಂತ ಹೇಳಿ, ಯಾವ ದಿಕ್ಕಲ್ಲಿಯೂ ಮಾಡ್ಬೋದು, ಎಲ್ಲಿಯೂ ಮಾಡ್ಬೋದು. ಆದ್ರೆ ಏನು ಅಂತ ಹೇಳಿದ್ರೆ ಪೂರ್ವಕ್ಕೆ ನೀವು ಬೆಳಗಿನ ಹೊತ್ತಲ್ಲಿ ಪೂರ್ವಕ್ಕೆ ಮುಖ ಮಾಡಿದ್ರಿ ಅಂತ ಹೇಳಿ ಆದ್ರೆ ಒಳ್ಳೇದು. ಅದೇ ರೀತಿಯಲ್ಲಿ ಪಶ್ಚಿಮಕ್ಕೆ ಸಂಜೆ ಹೊತ್ತಲ್ಲಿ ಮಾಡುವಂತ ಅಗ್ನಿಹೋತ್ರವನ್ನು ಪಶ್ಚಿಮ ದಿಕ್ಕಲ್ಲಿ ಮಾಡಿದ್ರೆ ಒಳ್ಳೇದು. ಇದಲ್ಲದೆ ಏನು ಅಂತ ಹೇಳಿದ್ರೆ ಈಗ ಎಷ್ಟು ಸಲ ಮಾಡ್ಬೇಕು, ಇವತ್ತೀಗ ನನಗೆ ಎಲ್ಲಿಯಾದ್ರೂ ತಿರ್ಗಾಡ್ಲಿಕ್ಕೆ ಹೋಗ್ಲಿಕ್ಕಿದೆ, ಸಂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಸರ್, ಹಾಗೆ ಬಿಡ್ಬೋದಾ ಅಂತ ಹೇಳಿ.
ನಾವು ಊಟ ಮಾಡುವಾಗ ಇವತ್ತು ಮಾಡಲಿಲ್ಲ ಅಂತ ಹೇಳಿದ್ರೆ, ಸಂಜೆ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಆಗುವಾಗ ಏನಾಗ್ತದೆ, ನಮಗೆ ಸಿಕ್ಕಿರುವಂಥ ಎನರ್ಜಿಗಳೆಲ್ಲ ಲಾಸ್ ಆಗಿರ್ತದೆ. ಯಾಕೆ ಹೇಳಿದ್ರೆ ಅದು ಯುಟಿಲೈಸ್ ಆಗಿ ಹೋಗಿರ್ತದೆ. ಅದೇ ರೀತಿಯಲ್ಲಿ ಇದರಲ್ಲಿ ಬರುವಂಥ ಎನರ್ಜಿಗಳು ಏನಿದೆ ಅಂತ ಹೇಳಿದ್ರೆ, ಅದು ಒಂದು ರೀತಿಯಲ್ಲಿ ನೀವು ಸೇವಿಂಗ್ಸ್ ಅಕೌಂಟಲ್ಲಿ ಹಾಕಿದಾಗೆ ಅದನ್ನು ಎಷ್ಟು ಖರ್ಚು ಮಾಡ್ತೀರಿ. ಹೆಚ್ಚಿನವರೆಲ್ಲ ಏನು ಅಂತ ಹೇಳಿದ್ರೆ, ಇವತ್ತೀಗ ಬೆಳಿಗ್ಗೆ ಆದದ್ದನ್ನು ನೀವು ಶ್ರಮಜೀವಿ ಆಗಿದ್ದೀರಿ, ಹೊರಗೆ ಎಲ್ಲ ತುಂಬ ಆಕ್ಟಿವಿಟೀಸಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನೀವೆಲ್ಲ ಖರ್ಚು ಮಾಡಿಬಿಡ್ತೀರಿ. ಆಮೇಲೆ ಸಂಜೆಗೆ ಆಗಬೇಕಿದ್ರೆ ವಾಪಸ್ಸು ಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ಆಗುವಾಗ ನಿಮ್ಮಲ್ಲಿ ಒರಿಜಿನಲ್ ನಿಮ್ಮ ಎನರ್ಜೀಸ್ ಏನಿರ್ತದೆ ಅದು ಮಾತ್ರ ಇರ್ತದೆ. ಅಗ್ನಿಹೋತ್ರದಿಂದ ಬಂದ ಎನರ್ಜಿ ಎಲ್ಲ ಕನ್ಸ್ಯೂಮ್ ಆಗಿರ್ತದೆ. ಬ್ಯಾಂಕಲ್ಲಿ ನೀವು ಹೇಗಿಡ್ತೀರಿ ಅದೇ ರೀತಿಯಲ್ಲಿ. ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ವಾತಾವರಣದಲ್ಲಿ ಅದು ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಡೆಪಾಸಿಟ್ಸ್ ಎಲ್ಲ ಬ್ಯಾಂಕಲ್ಲಿ ಜಾಸ್ತಿ ಆದಾಗ ಏನು ಅಂತ ಹೇಳಿದರೆ ಅದರಿಂದ ಏನು ಬಡ್ಡಿ ಬರಲಿಕ್ಕೆ ಶುರು ಆಗ್ತದೆ. ಅದೇ ರೀತಿಯಲ್ಲಿ ನಿಮ್ಮ ವಾತಾವರಣದಲ್ಲಿರುವ ಎನರ್ಜೀಸ್ ಅಲ್ಲೇ ಸ್ಟಾಕ್ ಆದಾಗ ಅದರ ಡೆನ್ಸಿಟಿ ಜಾಸ್ತಿ ಆಯಿತು ಅಂತ ಹೇಳಿ ಆದರೆ ನಿಮಗೆ ಯಾವುದೇ ರೀತಿಯ ಕೆಮಿಕಲ್ ಅಟ್ಯಾಕ್ ಆಗಲಿ ಅದರಿಂದ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಅದನ್ನು ನಿಲ್ಲಿಸುವಂಥ ಶಕ್ತಿ ಇದೆ. ಅದಲ್ಲದೆ ಇವತ್ತಿನ ತಾರೀಕಲ್ಲಿ ಬ್ಯಾಂಗ್ಳೂರಲ್ಲಿರುವವರಿಗೆಲ್ಲ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ವಾತಾವರಣ ಅಷ್ಟು ಹಾಳಾಗಿ ಹೋಗಿದೆ ಈ ಪೊಲ್ಯೂಷನ್ ಇದರಿಂದ. ಡೆಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಹೆಚ್ಚಿನ ಕಡೆಯಲ್ಲಿ ಇದೇ ಸಮಸ್ಯೆ. ಅದರಿಂದಲೂ ನಾವು ಹೊರಗೆ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಅಗ್ನಿಹೋತ್ರ ಎಲ್ಲ ಕಡೆಯಲ್ಲಿ ನಾವು ಅಗ್ನಿಹೋತ್ರ ಮಾಡಿತು ಅಂತ ಹೇಳಿ ಆದರೆ ನಮ್ಮ ಏರ್ ಪೊಲ್ಯೂಷನ್ಸ್ ಏನಿದೆ ಅದನ್ನು ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದಾಗಿ ನಿಮ್ಮ ವಾತಾವರಣ ಒಳ್ಳೆಯದಾಗ್ತದೆ. ಇದರಲ್ಲಿರುವ 5 ಎನರ್ಜಿಯಲ್ಲಿ ಒಂದು ಎನರ್ಜಿ ಏನು ಅಂತ ಹೇಳಿದರೆ ಆಕ್ಸಿಜನ್ ಏನು ಮಾಡ್ತದೆ ಅಂತ ಹೇಳಿದರೆ ನಿಮಗೆ ನಿಮ್ಮ ಲೆವೆಲಲ್ಲಿ ಸಹ ಒಳ್ಳೆಯದಾಗ್ತದೆ. ಯಾಕೆ ಹೇಳಿದರೆ ಅದನ್ನು ಹಬೆ ರೀತಿಯಲ್ಲಿ ನಾವು ತಗೊಂಡಾಗ ಅದು ಪೂರ್ತಿಯಾಗಿ ಆಕ್ಸೈಡ್ ಫಾರ್ಮಲ್ಲಿ ಒಳಗೆ ಹೋದಾಗ ಅದು ಪೂರ್ತಿಯಾಗಿ ಎಲ್ಲ ನರನಾಡಿಗಳಿಗೆ ಮತ್ತು ಎಲ್ಲ ಅಣುಗಳಿಗೆ, ಜೀವದಲ್ಲಿರುವ ಎಲ್ಲ ಅಣುಗಳಿಗೆ ಡೈರೆಕ್ಟ್ ಆಗಿ ಸಿಗ್ತದೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ ಆಕ್ಸಿಜನ್ ರಿಲೀಸ್ ಆದಾಗ ನಿಮ್ಮ ಓಝೋನ್ ಲೇಯರ್ ಅದನ್ನು ರೀಬಿಲ್ಡ್ ಮಾಡುವಲ್ಲಿ ಆ ಅಗ್ನಿಹೋತ್ರದಿಂದ ಬರುವಂಥ ಆಕ್ಸಿಜನ್ ಹೆಲ್ಪ್ ಮಾಡ್ತದೆ. ಅದಲ್ಲದೆ ಇಥೈಲ್ ಡೈಆಕ್ಸೈಡ್ ಅಂತ ಹೇಳಿದೆ, ಬೀಟಾ ಪ್ರಾಪ್ಲಿನ್ ಅಂತ ಹೇಳಿದೆ, ಪ್ರಾಪ್ಲಿನ್ ಡೈಆಕ್ಸೈಡ್ ಅಂತ ಹೇಳಿದೆ, ಮತ್ತು ಇನ್ನೊಂದು ಫಾರ್ಮಾಲ್ಡಿಹೈಡ್ ಅಂತ ಹೇಳಿ ಇದೆ. ಇದು ಈ ಗ್ಯಾಸಸ್ ಎಲ್ಲ ನಿಮ್ಮ ಓವರಾಲ್ ಆರೋಗ್ಯವನ್ನು ಸರಿ ಮಾಡುವಲ್ಲಿ, ಪ್ರಕೃತಿಯ ಆರೋಗ್ಯ ಮತ್ತು ಮನುಷ್ಯನ ಆರೋಗ್ಯ ಎಲ್ಲವನ್ನು ಸರಿ ಮಾಡುವಲ್ಲಿ ತುಂಬ ಉತ್ತಮವಾದ ಕೆಲಸವನ್ನು ಮಾಡುತ್ತೆ. ಹಾಗಾದರೆ ಯಾರು ಈಗ ಇವತ್ತು ಬೆಳಿಗ್ಗೆ ನಾನು ಮಾಡಿದೆ ಅಂತ ಹೇಳಿ ಆದರೆ ನನ್ನ ಮಿಸ್ಸಸ್ಸು ಸಂಜೆ ಹೊತ್ತಲ್ಲಿ ಮಾಡ್ಬೋದು, ಯಾರು ಮಾಡ್ಬೋದು. ಅಲ್ಲಿ ಎನರ್ಜಿ ಒಂದು ಸ್ಟೋರ್ ಆಗ್ತದೆ. ಆ ಎನರ್ಜಿಯಿಂದಾಗಿ ಏನು ಅಂತ ಹೇಳಿದರೆ ನೀವು ಹೊರಗೆ ಹೋಗಿ ಬಂದಾಗ, ಒಳಗೆ ಬಂದಾಗ ನಿಮ್ಮಲ್ಲಿ ಆ ಎನರ್ಜಿಯಿಂದ ಬೆನಿಫಿಟ್ ನಿಮಗೆ ಸಿಗ್ತದೆ. ನನಗೆ ನಾರ್ಮಲ್ ಆಗಿ ಸೇಲ್ ಕಡಿಮೆ ಅಂದ್ರೆ ಕೋರ್ಸ್ಗೆ ಜಾಯಿನ್ ಕಡಿಮೆ ಆದಾಗ ನಾನು ಅಗ್ರಿಹೋತ್ರ ಮಾಡ್ತೇನೆ. ಯಾವಾಗ ಕಡಿಮೆ ಆಗುತ್ತಲ್ಲ, ಒಂದು ತಿಂಗಳಲ್ಲಿ 2-3 ಸಲ ಮಾಡ್ತೇನೆ. ಬಟ್ ಯಾವಾಗ ಕಡಿಮೆ ಮಾಡಿದಾಗ ನನಗೆ ತುಂಬಾ ಬೆನಿಫಿಟ್ ಬರ್ತಾ ಇರುತ್ತೆ. ಅಲ್ಲ, ಇದನ್ನು ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟೋ ಕಾಯಿಲೆಗಳು ಇವತ್ತಿನ ದಿವಸದಲ್ಲಿ ಮಾಮೂಲಾಗಿ ಹೋಗಿದೆ. ಈ ಅಗ್ನಿಹೋತ್ರವನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದರಿಂದಾಗಿ ತುಂಬಾ ಬೆನಿಫಿಟ್ ಬರ್ತದೆ. ನಿಮ್ಮ ಒಳಗಿನ ಇನ್ನರ್ ಏನು ಡಿಫಾಲ್ಟ್ಸ್ ಏನಿದೆ, ಈಗ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಯಿಂದಾಗಿ ಎಲ್ಲ ಇದರಿಂದಾಗಿ ಗಂಧ ಚಿಕಿತ್ಸೆ ಅಂತೇಳಿ ಒಂದು ಇದಿದೆ. ಯಾಕೆ ಹೇಳಿದ್ರೆ ನಾವು ಸ್ಮೆಲ್ ಅನ್ನು ಏನು ತಗೊಳ್ತೇವೆ ಅದರಿಂದಾಗಿ ಈ ಅಗ್ನಿಹೋತ್ರ ಮಾಡಿದಾಗ ಅದರಿಂದ ಬರುವಂತ ಒಂದು ರೀತಿಯ ಪರಿಮಳ, ಈ ತುಪ್ಪ ಮತ್ತೆ ಅಕ್ಕಿ ಬೆರಣಿ ಇದು ಉರಿಯುವಾಗ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಕಾಪರ್ನಿಂದ ಜೊತೆಗೆ ರಿಯಾಕ್ಷನ್ ಆದಾಗ ಅದರಲ್ಲಿ ಬರುವಂತ ಬೆನಿಫಿಟ್ ನೀವು ಕೇಳಿದ್ರೆ, ಈಗ ನಾರ್ಮಲ್ ಆಗಿ ಒಂದು ಭಸ್ಮವನ್ನು ನೀವು ತಗೊಂಡ್ರಿ ಅಂತ ಹೇಳಿ ಆದ್ರೆ ಅದರಲ್ಲಿ ಇವತ್ತಿನ ಫೈಂಡಿಂಗ್ಸ್ ಏನು ಅಂತ ಹೇಳಿದ್ರೆ 23 ರೀತಿಯ ಮಿನರಲ್ಸ್ ಆಕ್ಸಿಡೈಸ್ ಫಾರ್ಮ್ ಅಲ್ಲಿ ಇದೆ. ಆಕ್ಸಿಡೈಸ್ ಅಂತ ಹೇಳಿದ್ರೆ ನಿಮ್ಮ ಸೆಲ್ಸ್ ಇವತ್ತಿಗೆ ಯಾವುದೇ ಒಂದು ಚೇಂಜಸ್ ಇಲ್ಲದೆ ಡೈರೆಕ್ಟ್ ಆಗಿ ಸೆಲ್ಸ್ ಅದನ್ನು ತಗೊಳ್ಬಹುದು. ಆ ಫಾರ್ಮಿಗೆ ಆಕ್ಸಿಡೈಸ್ ಫಾರ್ಮ್ ಅಂತೇಳಿ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾವು ಮೆಟಾಲಿಕ್ ಫಾರ್ಮ್ ಇಲ್ಲ ಇದ್ರೆ
ಬೇರೆ ಬೇರೆ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ಏನು ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿರುವ ಗಟ್ ಬ್ಯಾಕ್ಟೀರಿಯಾಗಳು ಅದನ್ನ ಡೈಜೆಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಆಕ್ಸೈಡ್ ಫಾರ್ಮಿಗೆ ತಗೊಂಡು ಬಂದು ನಿಮಗೆ ಬ್ಲಡ್ಡಿಗೆ ಹಾಕುವಂತ ಪ್ರಕ್ರಿಯೆ. ಇದಾದ್ರೆ ಡೈರೆಕ್ಟ್ ಆಗಿ ನಿಮಗೆ ಸ್ಮೆಲ್ ಗ್ರಹಣ ಶಕ್ತಿಯಿಂದ ಅದು ಡೈರೆಕ್ಟ್ ಆಗಿ ಹೋಗ್ತದೆ ನಿಮ್ಮ ಬ್ಲಡ್ಡಿಗೆ ಹೋಗ್ತದೆ, ಅಲ್ಲಿಂದ ಸೆಲ್ಸಿಗೆ ಆರಾಮದಲ್ಲಿ ಹೋಗ್ತದೆ. ಈ ಆಕ್ಸೈಡ್ ಫಾರ್ಮಿಗೆ ತರೋದು ತುಂಬಾ ಮುಖ್ಯ. ಅದು 27ರಿಂದ 28 ಈ ಮಿನರಲ್ಸ್ ಅನ್ನ ನಾರ್ಮಲ್ ಭಸ್ಮದಲ್ಲಿ ನೋಡ್ತಾ ಇದ್ದೇವೆ. ಅದೇ ಅಗ್ನಿಹೋತ್ರದ ಸಮಯದಲ್ಲಿ ಇಷ್ಟೆಲ್ಲ ನಾವು ಏನೆಲ್ಲ ನಾವೀಗ ಮಾತಾಡಿದ್ದೇವೆ, ಟೈಮಿಂಗ್ಸ್, ಅದರಲ್ಲಿ ಹಾಕಿರುವಂತ ಇಂಗ್ರೀಡಿಯೆಂಟ್ಸ್, ಮತ್ತೆ ನಾವು ಮಾಡುವಂತ ಮಂತ್ರ, ಇದರ ಜೊತೆಗೆ ನಾವು ಮಾಡಿದಾಗ ಏನು ಅಂತ ಹೇಳಿದ್ರೆ ಅದರಲ್ಲಿ ಆದ ಡಿಫ್ರೆನ್ಸಸ್ ಏನು ಅಂತ ಹೇಳಿದ್ರೆ ಲ್ಯಾಬ್ ರಿಪೋರ್ಟಿನ ಪ್ರಕಾರ 47 ಮಿನರಲ್ಸ್ ಅದರಲ್ಲಿ ಫೈಂಡ್ ಆಗಿದೆ. ಹಾಗಾಗಿ ಇದನ್ನ ಹೆಲ್ತ್ ಬೆನಿಫಿಟ್ ಇದರಲ್ಲಿ ತುಂಬಾ ಇದೆ. ಅದರ ಬಗ್ಗೆ ನಾವು ಮುಂದೆ ಮಾತಾಡುವ. ನಾನು ಈಗ ಅಗ್ನಿಹೋತ್ರದ ಬಗ್ಗೆ ಏನಾದರೂ ನಿಮಗೆ ಸಂಶಯ ಇದ್ರೆ ಕೇಳ್ಬೋದು. ಓಕೆ, ಮತ್ತೆ ಇನ್ನೊಂದಂದ್ರೆ ಈಗ ಹಿಟ್ಟೊಂದು ಇದು ಹೇಳಿದ್ವು, ಹಿಟ್ಟು ಬರಲ್ಲ ಅಂತ ಹೇಳಿ. ಹಿಟ್ಟು ನಾರ್ಮಲ್ ಆಗಿ ದೋಸೆ ಹಿಟ್ಟು ಮಾಡಿದ್ರೆ ಅದು ಫರ್ಮೆಂಟನ್ ಆಗಲ್ಲ ಅಂತ, ಅದ್ರ ಫರ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದೇ ಬ್ಯಾಕ್ಟೀರಿಯಾಗಳನ್ನ ಅದು ಕೊಂದು ಬಿಡ್ತದೆ. ಈಗ ನಾರ್ಮಲ್ ಆಗಿ ಏನು ಅಂತ ಹೇಳಿದ್ರೆ ನಮ್ಮ ವಾತಾವರಣದಲ್ಲಿ ಬರುವಂತದ್ದು ಹೆಚ್ಚಾಗಿ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದಂತ ವೈರಸ್ ಇದೆ, ಬ್ಯಾಕ್ಟೀರಿಯಾಗಳಿದೆ. ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದೆ, ಹಾಳು ಬ್ಯಾಕ್ಟೀರಿಯಾಗಳು ಇದೆ. ಅದನ್ನ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಾನೀಗ ಇಲ್ಲಿ ಒಳ್ಳೆ ವಾತಾವರಣದಲ್ಲಿ ಕೂತಿದ್ದೇನೆ ಅಂತ ಹೇಳಿ ನೆನೆಸ್ತಾ ಇದ್ದೇನೆ, ನನ್ನ ಮೈಗೆ, ನನ್ನ ಚರ್ಮಕ್ಕೆ ಕೋಟಿ ಬ್ಯಾಕ್ಟೀರಿಯಾಗಳು ಇವತ್ತು ಈಗ ಅಟ್ಯಾಕ್ ಮಾಡ್ತಾ ಇರ್ತದೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ, ಹಾಗಾಗಿ ನಮಗೆ ಅದು ಅನ್ನಿಸುವುದಿಲ್ಲ. ಅದೆಲ್ಲವನ್ನ ಹೊರಗೆ ನಮ್ಮ ಚರ್ಮದ ಮೇಲ್ಗಡೆಯಲ್ಲಿರುವಂತ ಬ್ಯಾಕ್ಟೀರಿಯಾಗಳು ಏನಿದೆ, ಪ್ರೊಟೆಕ್ಟಿವ್ ಬ್ಯಾಕ್ಟೀರಿಯಾಗಳು, ಅದನ್ನ ಕೊಂದು ವಾಪಸ್ಸು ಕಳಿಸ್ತಾ ಇರ್ತದೆ. ಹಾಗೆ ನಾವು ಉಸಿರಾಟದ ಮೂಲಕ ಏನ್ ತಗೊಳ್ತೇವೆ ಅದನ್ನು ಬ್ಯಾಕ್ಟೀರಿಯಾಗಳು ಅದನ್ನು ವೈರಸ್ಗಳನ್ನು ಕೊಂದು ಅದನ್ನ ಬ್ಲಡ್ಡಿನ ಮುಖಾಂತರ ಲಿವರ್ಗೆ ಟ್ರಾನ್ಸ್ಫರ್ ಮಾಡಿ ಲಿವರ್ನ ಮುಖಾಂತರ ಅದನ್ನು ಡಿಸ್ಪೋಸ್ ಆಗ್ತಾ ಇರ್ತದೆ. ಸೊ ಇದು ಮತ್ತೆ ಇನ್ನೊಂದಂದ್ರೆ ಈಗ ನಾವು ಈಗ ಭಸ್ಮ ನಾವು ಸೇಲ್ ಮಾಡ್ತಿದ್ದೇವೆ ವೆಬ್ಸೈಟ್ ಅಲ್ಲಿ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಈಗ ಅಮೆರಿಕಾದಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಫೈರ್ ಎಕ್ಸ್ಟೆನ್ಷನ್ ಬರುತ್ತಲ್ಲ, ಅದು ಸೈರನ್ ಆಗ್ಬಿಡುತ್ತಂತೆ. ಅಂತವ್ರು ನಮ್ಮಲ್ಲಿ ಭಸ್ಮ ತಗೊಂಡು ಉಪಯೋಗಿಸ್ತಿದ್ದಾರೆ. ಅದು ಹೇಗೆ ಬೆನಿಫಿಟ್ ಆಗುತ್ತೆ? ನೀರಲ್ಲೆಲ್ಲ ಅಲ್ಕಲೈನ್ ವಾಟರ್ ಚೇಂಜ್ ಆಗುತ್ತೆ ಅಂತ ಹೇಳಿ pH ಲೆವೆಲ್ ಅದು ವಿತ್ ಪ್ರೂಫ್ ಇದೆ. ಯಾಕೆ ಅಂತ ಹೇಳಿದ್ರೆ ನಾನೀಗ ಹೇಳಿದೆ 47 ಮಿನರಲ್ಸ್ ಅದರಲ್ಲಿ ಫೈಂಡಿಂಗ್ಸ್ ಆಗಿದೆ. ಮಿನರಲ್ಸ್ ಏನೇನ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ನೀವು ಅದನ್ನ ಕನ್ಸ್ಯೂಮ್ ಮಾಡಿದಾಗ ಅದನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಅಗ್ನಿಹೋತ್ರ ಮಾಡ್ತೀರಿ ಮನೆಯಲ್ಲಿ, ಮಾಡಿದಾಗ ಅದರ ಭಸ್ಮ ರೆಡಿ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗಿನವರೆಗೆ ಅದನ್ನ ಆಸ್ ಇಟ್ ಈಸ್ ಹಾಗೆ ಬಿಟ್ಟು ಬಿಡಿ. ಯಾವ ಜಾಗದಲ್ಲಿ ನೀವು ಒರೆಸಿದಿರಿ ಅದು ಅದರಷ್ಟಕ್ಕೆ ನಂದಿ ಹೋಗ್ತದೆ, ತಂಪಾಗ್ತದೆ. ನೆಕ್ಸ್ಟ್ ಬೆಳಿಗ್ಗೆ ನೀವು ಇನ್ನೊಂದಕ್ಕೆ ರೆಡಿ ಮಾಡುವಾಗ, ಬೆಳಗಿನ ಅಗ್ನಿಹೋತ್ರಕ್ಕೆ ರೆಡಿ ಮಾಡುವಾಗ ಅದನ್ನ ತೆಗೆದು ಯಾವುದಾದ್ರೂ ಗಾಜಿನ ಭರಣಿ ಇಲ್ಲದಿದ್ರೆ ಮಣ್ಣಿನ ಭರಣಿ ಇದರಲ್ಲಿ ಹಾಕಿಬಿಡಿ. ಪ್ಲಾಸ್ಟಿಕ್ ಅಲ್ಲಿ ಹಾಕಿದಾಗ ಏನು ಅಂತ ಹೇಳಿದ್ರೆ ಅದು ರಿಯಾಕ್ಷನ್ಸ್ ಆಗಿ ಅದರದ್ದು ಕೆಲವೆಲ್ಲ ಕ್ವಾಲಿಟೀಸ್ ಅನ್ನು ಅದು ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಮತ್ತೆ ಇದು ಏನು ಅಂತ ಹೇಳಿದ್ರೆ ಆ ಭಸ್ಮಗಳನ್ನ ನೀವು ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂತ ಹೇಳಿ, ಇದನ್ನು ನಾವು ಸ್ವತಃ ಉಪಯೋಗಿಸಬಹುದು. ಇಲ್ಲದಿದ್ರೆ ನೀವು ಕೃಷಿಕರಾಗಿದ್ರೆ ಕೃಷಿಯಲ್ಲಿಯೂ ಇದನ್ನ ಯೂಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ವಾಟರ್ ಪ್ಯೂರಿಫಿಕೇಶನ್ ಆಗಿ ಯೂಸ್ ಮಾಡಬಹುದು. ಬ್ಯಾಂಗ್ಳೂರ್ನಲ್ಲಿರುವಂತವರು ನಿಮ್ಮಿಂದ ಒಂದು ಸಹಾಯ ಮಾಡ್ಲಿಕ್ಕೆ ಏನು ಅಂತ ಹೇಳಿದ್ರೆ ಇದನ್ನು ಅಗ್ನಿಹೋತ್ರದ ಬಾಲ್ಗಳ ರೀತಿಯಲ್ಲಿ, ಅಗ್ನಿಹೋತ್ರ ಭಸ್ಮದ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ಒಂದು ಬಟ್ಟೆಯಲ್ಲಿ 100 ಗ್ರಾಮ್ ಅಗ್ನಿಹೋತ್ರದ ಭಸ್ಮವನ್ನು, ಗಾಳಿಸಿಟ್ಟಂತ ಭಸ್ಮಗಳು ಏನಿದೆ ಅದನ್ನು, ಅದರ ಜೊತೆಗೆ ಫಿಟ್ಕರಿ ಅಂತ ಹೇಳಿ ಬರ್ತದೆ, ಫಟಿಕಾರ ಅಂತ ಹೇಳಿ ಹೇಳ್ತೇವೆ. ಈ ಹೆಚ್ಚಿನವರು ಗಂಡಸರಿಗೆ ಗೊತ್ತಿದೆ, ಈ ಶೇವಿಂಗ್ ಶಾಪಿಗೆ ಹೋದ್ರು ಅಂತ ಹೇಳಿ ಆದ್ರೆ ಆಫ್ಟರ್ ಶೇವಿಂಗ್ ಆ ಒಂದು ಕಲ್ಲನ್ನು ಉಜ್ಜುತ್ತಾ ಇದ್ರು, ಅದಕ್ಕೆ ಫಟಿಕ ಅಂತ ಹೇಳಿ ಹೇಳ್ತಾರೆ. ಫಟಿಕಾರ ಇಲ್ಲ ಅಂತ ಹೇಳಿದ್ರೆ ಫಿಟ್ಕರಿ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇದು ಏನು ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಪನ್ಸಾರಿ ಅಂಗಡಿಯಲ್ಲಿ ಸಿಗ್ತದೆ. ಅದನ್ನು ತಕೊಂಡು ಕುಟ್ಟಿ ಪುಡಿ ಮಾಡಿ 100 ಗ್ರಾಮ್ ಭಸ್ಮಕ್ಕೆ 100 ಗ್ರಾಮ್ ಫಿಟ್ಕರಿಯನ್ನ ಸೇರಿಸಿ ಅದನ್ನ ಒಂದು ಕೋರದ ಬಟ್ಟೆ ಇಲ್ಲ ಇದ್ರೆ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಕಟ್ಟಿ ಎಲ್ಲಿಯಾದ್ರೂ ಎಸಿಬಹುದು. ನೀವು ಯಾವುದೇ ನಿಮ್ಮಲ್ಲಿ ಲೇಕ್ ಇದೆ,
ನಿಮ್ಮ ಸೈಡ್ನಿಂದ ವಾಟರ್ ಪ್ಯೂರಿಫಿಕೇಶನ್ ಆದಾಗೆ ಆಗತ್ತೆ. ಅದೊಂದು ನೀವು ಸಮಾಜಕ್ಕೆ ಮಾಡುವಂತ ಬೆನಿಫಿಟ್. ಹಾಗಾಗಿ ಯಥೇಚ್ಛವಾಗಿ ನೀವು ಭಸ್ಮಗಳನ್ನ ತಯಾರು ಮಾಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಈಗ ನಾವು ಸ್ವಂತಕ್ಕೆ ಯಾವ ರೀತಿಯಲ್ಲಿ ಉಪಯೋಗಿಸಬಹುದು. ಮತ್ತೆ ಇನ್ನೊಂದು ಈಗ ನಮ್ಮಲ್ಲಿ ಒಬ್ಬರು ಕುಶಲ ರಾಯ್ ಅಂತ ಹೇಳಿ ಅವರು ಪರ್ಚೇಸ್ ಮಾಡಿದ್ರು. ನನಗೆ ಗೊತ್ತಿಲ್ಲ, ಅವರು ತಲೆಗೆ ಉಪಯೋಗಿಸಿದಾರಂತೆ. ತಲೆ ಕೂದಲು ಉದುರೋದು ಮತ್ತೆ ಹೊಟ್ಟು ಕಡಿಮೆ ಆಗಿದೆ ಅಂತೆ. ಅಂದ್ರೆ ಯಾವಾಗ ಯಾವಾಗ ಆ ತರ ಸಮಸ್ಯೆ ಬರುತ್ತೆ ಅವಾಗ ಒಂದ್ 2-3 ದಿವಸ ಯೂಸ್ ಮಾಡಿದ್ರೆ ಆಗುತ್ತಂತೆ. ತುಂಬಾ ರಫ್ ಆಗ್ಬಿಡುತ್ತೆ. ಆಮೇಲೆ ಎಣ್ಣೆ ಹಾಕಿದ ಕೂಡಲೇ ಅದು ಸ್ಮೂತ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಪ್ರತಿದಿನ ಹಚ್ಕೊಳ್ಳೋದು ನನ್ನಷ್ಟು ಸೇಫ್ ಅಲ್ಲ ಅನ್ನೋಕ್ಕಿಂತ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಅದನ್ನು ಹೇಗೆ ಅಂತ ಹೇಳಿದ್ರೆ, ಈಗ ಹಚ್ಚಿಕೊಳ್ಳುವುದಕ್ಕಿಂತ ನೀವು ಭಸ್ಮಧಾರಣೆ ಮಾಡಬಹುದು. ಅದು ಭಸ್ಮ ಆಕ್ಚುಲಿ ತುಂಬಾ ಒಳ್ಳೇದು. ಯಾಕೆ ಹೇಳಿದ್ರೆ ಎಲ್ಲ ಗಂಟುಗಳಿಗೆ ಈಗ ಕೆಲವೊಂದು ನಮ್ಮ ಕಾಸ್ಟ್ ಅಲ್ಲಿ ಹಾಕ್ತಾ ಇದ್ದಾರೆ. ಗಂಟುಗಳಿಗೆ ಅದನ್ನು ಹಾಕ್ತಾರೆ. ಅಗ್ನಿಹೋತ್ರದ ನಾರ್ಮಲ್ ಭಸ್ಮ ಯೂಸ್ ಮಾಡೋದಕ್ಕಿಂತ ಅಗ್ನಿಹೋತ್ರ ಭಸ್ಮ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ತುಂಬಾ ಬೆನಿಫಿಟ್ ಕೊಡ್ತದೆ. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆ. ಒಂದು ಬೆಕ್ಕು ಮನೆಯಲ್ಲಿ ಎಲ್ಲ ರೀತಿಯ ಈ ಸ್ಕಿನ್ ಅಲರ್ಜೀಸಿಗೆ ಅದರ ಜೊತೆಗೆ ಅದನ್ನ ಮಿಕ್ಸ್ ಮಾಡಬಹುದು. ಅದಕ್ಕಿಂತ ನಾನು ಏನು ಹೇಳುದು ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಉಂಟು ಅಂತ ಹೇಳಿ ಆದ್ರೆ ಅಗ್ನಿಹೋತ್ರ ಈಗ ಒಂದು ಗ್ಲಾಸು, ಇಲ್ಲ ಇದ್ರೆ ಕಾಪರ್ ಗ್ಲಾಸ್ ಆಗಿರ್ಬೋದು, ಇಲ್ಲ ಇದ್ರೆ ಗಾಜಿನ ಗ್ಲಾಸ್ ಆಗಿರ್ಬೋದು, ಇದು ಮಣ್ಣಿನ ಪಾತ್ರೆಯೂ ಆಗ್ಬೋದು. ಮಣ್ಣಿನ ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು, ಬಿಸಿ ತಣ್ಣಗಾಗಿರುವಂತ ನೀರನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಭಸ್ಮವನ್ನು ಹಾಕಿ. ನೀವು ಅರ್ಧ ಚಮಚದಷ್ಟು ಭಸ್ಮ ಹಾಕಿ ಫಿಟ್ಕರಿಯ ಒಂದು ಪೀಸ್ ಸಿಗ್ತದೆ, ಗಟ್ಟಿ ಇಡೀ ಪೀಸು. ಆ ಇಡೀ ಪೀಸನ್ನ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ದೊಡ್ಡ ಪೀಸನ್ನ ನೀರಿಗೆ ಹಾಕಿ ಅದನ್ನ ತಿರುಗಿಸ್ತಾ 3 ಸಲ ಮಹಾಮೃತ್ಯುಂಜಯ ಹೋಮ ಇದು ಮಂತ್ರವನ್ನ ಹೇಳಿ. 3 ಸಲ ಮಹಾಮೃತ್ಯುಂಜಯ ಮಂತ್ರ ಅದನ್ನು ತಿರುಗಿಸ್ತಾ ಇರಿ. ಆಮೇಲೆ ಅದನ್ನು ತೆಗೆದು ಸೈಡಲ್ಲಿ ಹಾಕಿಬಿಡಿ. ಆಮೇಲೆ ಅದನ್ನು ಮುಚ್ಚಿಬಿಡಿ. ಬೆಳಿಗ್ಗೆ ಎದ್ದು ನೀವು ಅದನ್ನು ಕುಡಿದ್ರಿ ಅಂತ ಹೇಳಿ ಆದ್ರೆ 15 ದಿವಸ ಕುಡಿದ್ರಿ ಅಂತ ಹೇಳಿ ಆದ್ರೆ ನಿಮ್ಮ ಹೆಚ್ಚಿನ ಎಲ್ಲ ಒಳಗಿರುವಂತ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ನೀವು ಗಂಟು ನೋವು 15 ದಿವಸದಲ್ಲಿ ಕ್ಲಿಯರ್ ಆಗ್ತದೆ. ಇದು ನಾವು ನಿಮ್ಮ ಭಸ್ಮಗಳು ಒಳ್ಳೆ ರೀತಿಯಲ್ಲಿ ಎಲ್ಲ ಒಳ್ಳೆಯ ಜಾಗದಿಂದ ನೀವು ಸೋರ್ಸ್ ಮಾಡಿ ತಗೊಂಡಿದ್ದೀರಿ ಅಂತ ಹೇಳಿ ಆದ್ರೆ ಅಲ್ಲಿ ನಿಮಗೆ ಆ ಬೆನಿಫಿಟ್ ಗ್ಯಾರಂಟಿ ಬರ್ತದೆ. ಇದರಿಂದಾಗಿ ಏನು ಅಂತ ಹೇಳಿದ್ರೆ ಯಾವುದೇ ಒಳಗೆ ನಾವು ತಗೊಂಡಾಗ ಅದರಿಂದಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಪ್ರಯೋಗವನ್ನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಾನು ತಗೊಂಡು ಹೋಗಿದ್ದೇನೆ. ನಮ್ಮಲ್ಲಿ ದನಗಳಿಗೆ ನಾನು ಕೊಡ್ತೇನೆ. ಜೋಳದ ಹುಡಿಯನ್ನ ನಾನು ಕೊಡುವಾಗ ಅದರ ಜೊತೆಗೆ ಈ ಭಸ್ಮವನ್ನ ಮಿಕ್ಸ್ ಮಾಡಿ ಅದಕ್ಕೆ ಕೊಟ್ಟಿದ್ದೇನೆ. ಅದರಿಂದಾಗಿ ಏನು ಅಂತ ಹೇಳಿದ್ರೆ 15 ದಿವಸದ ಒಳಗೆ ಅವುಗಳ ಮೈಗಳ ಕಾಂತಿ, ಶೈನಿಂಗ್ ಮತ್ತೆ ಓವರ್ ಆಲ್ ಹೆಲ್ತ್, ಮೈ ಎಲ್ಲ ಸ್ವಲ್ಪ ಸಣಕಳು ಇದ್ದಂತ ದನಗಳು ಈಗ ಚೆನ್ನಾಗಿ ಇದಾಗಿದೆ 15 ದಿವಸದ ಒಳಗೆ. ಸೊ ಇದು ಏನು ಅಂತ ಹೇಳಿದ್ರೆ ಇದು ಬೆನಿಫಿಟ್. ಇದರಲ್ಲಿ ಏನು ಕೆಲವೆಲ್ಲ ಇಂಜಿನಿಯರ್ಸು ಇಲ್ಲ ಇದ್ರೆ ಸೈಂಟಿಸ್ಟ್ ಎಲ್ಲ ಇದ್ರೆ ಅವರು ಇದರ ಬಗ್ಗೆ ರಿಸರ್ಚ್ ಮಾಡಬೇಕು. ನಾವೇನು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಇದು ಮಾಡ್ತಾ ಇದ್ದೇವೆ. ಅದರದ್ದು ಎಷ್ಟು ಪರ್ಸೆಂಟೇಜ್ ವೈಸ್ ಅದರಲ್ಲಿ ಬೆನಿಫಿಟ್ ಸಿಗುತ್ತೆ ಅದನ್ನ ನಾವು ಈಗ ಪರ್ಸೆಂಟೇಜ್ ವೈಸ್ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನೀವು ಎಲ್ಲ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಈವನ್ ಸ್ಕಿನ್ ಅಲರ್ಜೀಸ್ ಅಲ್ಲಿ ಸಹ ಇದನ್ನು ಯೂಸ್ ಮಾಡ್ಬೋದು. ನಮ್ಮಲ್ಲಿ ಗೋಮಯ ಸೋಪ್ ನಾವು ಯೂಸ್ ಮಾಡುವಾಗ ಅದರಲ್ಲಿ ನಾವು ಅಗ್ನಿಹೋತ್ರ ಭಸ್ಮವನ್ನು ಯೂಸ್ ಮಾಡ್ತೇವೆ. ಗೋಮಯ ಸೋಪ್ ಅಂತೇಳಿ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಅಗ್ನಿಹೋತ್ರ ಭಸ್ಮವನ್ನು ನಾನು ಯೂಸ್ ಮಾಡ್ತೇನೆ. ಯಾಕೆ ಹೇಳಿದ್ರೆ ಅದು ಆ ರೀತಿಯಲ್ಲಿ ಬೆನಿಫಿಟ್ ಸಿಗಲಿ ಅಂತ ಹೇಳಿ ಉದ್ದೇಶದಿಂದ. ಸೊ ಇದಲ್ಲದೆ ಏನು ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಈಗ ಕೃಷಿಕರ ಯಾರಾದ್ರೂ ಇದ್ದೀರಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಕಿಚನ್ ಗಾರ್ಡನ್ ಇದೆ, ಟೆರೆಸ್ ಗಾರ್ಡನ್ ಇದೆ, ಅಲ್ಲಿಯೂ ನೀವು ಯೂಸ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಎನರ್ಜೈಸ್ ಮಾಡುದು ಅಂತೇಳಿ ಹೇಳ್ತೇವೆ. ನೀರನ್ನ ಎನರ್ಜೈಸ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಆಗ ನಾನು ಹೇಳಿದ್ದೆ 100 ಗ್ರಾಮ್, ಈಗ 200 ಲೀಟರ್ ಡ್ರಮ್ ಉಂಟು ಅಂತ ಹೇಳಿ ಆದ್ರೆ ಅದಕ್ಕೆ 100 ಗ್ರಾಮ್ ಅಗ್ನಿಹೋತ್ರದ ಭಸ್ಮ, 100 ಗ್ರಾಮ್ ಫಿಟ್ಕರಿ ಪೌಡರ್, ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ 24 ಗಂಟೆ ಅದರೊಳಗೆ ಮೊಳಗಿಸಿ ಇಟ್ಟಿದ್ದೀರಿ ಅಂತ ಹೇಳಿ ಆದ್ರೆ ನಿಮ್ಮ ವಾಟರ್ ಫುಲ್ಲು ಚಾರ್ಜ್ ಆಗುತ್ತೆ. ಅದನ್ನ ನೀವು ಯೂಸ್ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ವಿದಿನ್ 2-3 ಅವರ್ಸ್ ಅಲ್ಲಿ ನಿಮಗೆ ಗಿಡದಲ್ಲಿ ಚೇಂಜಸ್ ಗೊತ್ತಾಗ್ತದೆ. ಮಣ್ಣಲ್ಲಿರುವ ನೆಗೆಟಿವ್ ಎನರ್ಜೀಸ್ ಅನ್ನು ತೆಗೆಯುವಲ್ಲಿ ಅಗ್ನಿಹೋತ್ರದ ಭಸ್ಮದ ನೀರು ತುಂಬಾ ಹೆಲ್ಪ್ ಮಾಡ್ತದೆ. ಇಮ್ಮಿಡಿಯೇಟ್ ಆಗಿ ನಿಮಗೆ ಅದರ ಎನರ್ಜಿ ಲೆವೆಲ್ ಅಲ್ಲಿ ಚೇಂಜಸ್ ಬರ್ತದೆ.
ಇದನ್ನ ಏನು ಅಂತ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ಆಗಿ ನಾವು ಎದುರಲ್ಲಿ ಆಫ್ಲೈನ್ ಕ್ಲಾಸ್ ಅಂತ ಹೇಳಿದ್ರೆ ಅದನ್ನ ಮಾಡಿ ತೋರಿಸ್ಬೋದು. ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ. ನಾವು ಒಂದ್ಸಲ ಮಾಯಾಪುರದಲ್ಲಿ 2012ರಲ್ಲಿ ಹ್ಮ್. ಈ ಫೋರ್ಡ್ ವೆಹಿಕಲ್ ಬರುತ್ತಲ್ಲ, ಹೌದು. ಅಲ್ಫರ್ಡ್ ಫೋರ್ಡ್ ಅಂತ ಹೇಳಿ, ಈ ಫೋರ್ಡ್ದೆಲ್ಲ ಕಾರ್ಗಳು ಬರುತ್ತಲ್ಲ, ಹೌದು. ಅವರೊಟ್ಟಿಗೆ ನಾವು ಮಾಡಿದ್ವಿ ಹ್ಮ್. ಮಾಯಾಪುರದಲ್ಲಿ. ತುಂಬಾ ಚೆನ್ನಾಗಿ ಹೌದು. ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ ಅವರು. ಬಟ್ ಅಲ್ಲಿ ನಾವು ಹೋಗಿ ಫಸ್ಟ್ ಟೈಮ್ ಮಾಡಿದ್ವಿ ನಾವು. ನಾವು ಇಲ್ಲಿಯೂ ಮಾಡ್ಬೋದು. ಮಾಡ್ಬೋದು. ನೀವು ಒಮ್ಮೆ ಯೋಚನೆ ಮಾಡಿದ್ರಿ ಅಂತ ಹೇಳಿ ಆದ್ರೆ, ಯಾಕೆ ಹೇಳಿದ್ರೆ ಆಗ ನಾವೇನು ಅಂತ ಹೇಳಿದ್ರೆ ನಮ್ಮ ಚಕ್ರಾಸ್ ಅನ್ನ ರಿಎನರ್ಜೈಸ್ ಹೇಗೆ ಮಾಡೋದು, ಅದರಲ್ಲಿರುವ ಡೆಫಿಷಿಯನ್ಸಿ ಹೆಚ್ಚಿನವರಿಗೆ ಏನು ಅಂತ ಹೇಳಿದ್ರೆ ಚಕ್ರಾಸ್ ಆಕ್ಟಿವ್ ಆಗಿರೋದಿಲ್ಲ. ಒಂದು 7 ಚಕ್ರದಲ್ಲಿ ಕೆಲವರಿಗೆ 2 ಚಕ್ರ, ಕೆಲವರಿಗೆ ಅಂತೂ ಪೂರ್ತಿ ಯಾವ ಚಕ್ರವೂ ಡಿಆಕ್ಟಿವೇಟ್ ಆಗಿರ್ತದೆ. ಆ ಚಕ್ರವನ್ನು ನಮಗೆ ಅಗ್ನಿಹೋತ್ರದ ಮುಖಾಂತರ ಯಾವ ರೀತಿಯಲ್ಲಿ ನಾವು ಆಕ್ಟಿವ್ ಮಾಡ್ಬೋದು ಅಂತ ಹೇಳುವಂಥದ್ದು ಕ್ಲಾಸಸ್ ಅನ್ನು ಮಾಡ್ಬೋದು. ಆಫ್ಲೈನ್ ಕ್ಲಾಸಸ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ಆಗುತ್ತೆ. ನಮ್ಮ ಎನರ್ಜಿಗಳನ್ನ ಯಾವ ರೀತಿಯಲ್ಲಿ ನಾವು ಅದನ್ನ ಚೆಕ್ ಮಾಡ್ಬೋದು. ಈಗ ಇನ್ಸ್ಟ್ರೂಮೆಂಟೇ ಬೇಕು ಅಂತ ಹೇಳಿಲ್ಲ, ಮನುಷ್ಯನೇ ಒಬ್ಬ ಇನ್ಸ್ಟ್ರೂಮೆಂಟ್, ಅವನಲ್ಲಿಯೇ ಚೆಕ್ ಮಾಡ್ಬೋದು. ಮತ್ತೆ ಇದು ವಾಸ್ತುಗಳ ಹೇಗೆ ವರ್ಕ್ ಆಗುತ್ತೆ? ಯಾಕಂದ್ರೆ ನಾವು ನಾರ್ಮಲ್ ಆಗಿ ಈಗ ನಮ್ಮಲ್ಲಿ ಎಲ್ಲಾ ಕನ್ಸಲ್ಟೇಷನ್ ಮಾಡಿರ್ತಾರೆ, ಒಬ್ಬರಿಗೆ ಏನೂ ರಿಸಲ್ಟ್ ಬರ್ತಿಲ್ಲ ಅಂತ ಅಂದಾಗ, ಸುಸೈಡ್ ಕೇಸ್ಗಳೆಲ್ಲ ಇದ್ದಾಗ ನಮ್ಮ ಮನೇಲಿ ಅಗ್ನಿ ಪ್ರಮಾಣ ಅದಂತೂ ತುಂಬಾ ಕಡಿಮೆ ಖರ್ಚಲ್ಲಿ ಮಾಡಬಹುದು. ಹೌದು. ಇದು ಯಾಕೆ ಅಂತ ಹೇಳಿದ್ರೆ ನರಮಂಡಲದ ಮೇಲೆ, ಮನುಷ್ಯನ ನರಮಂಡಲದ ಮೇಲೆ, ಹಾಗೆ ಪ್ರಕೃತಿಯ ವ್ಯವಸ್ಥೆಯ ಮೇಲೆ, ಪಂಚಭೂತ ಅಂತ ಹೇಳಿ ನಾನು ಫಸ್ಟಿಗೆ ಹೇಳಿದೆ. ಪಂಚತತ್ವಗಳಲ್ಲಿ ಇರುವಂತ ಏನೇ ಡೆಫಿಷಿಯನ್ಸಿಯನ್ನ ಅದ ಕ್ಲಿಯರ್ ಮಾಡಿ ಕೊಡ್ತದೆ ಮನುಷ್ಯನ ಒಳಗೂ. ಹಾಗಾಗಿ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನಾವು ಈಗ ಅಗ್ನಿಹೋತ್ರದ ಸಮಯದಲ್ಲಿ ನಾವು ಕೂತು ಅನುಲೋಮ ವಿಲೋಮ ಮಾಡ್ಬೋದು ಅಂತ ಹೇಳಿ, ಇಲ್ಲ ಇದ್ರೆ ಧ್ಯಾನ ಮಾಡ್ಬೋದು ಅಂತ ಹೇಳಿ ಹೇಳಿದೆ. ಅದರಿಂದಾಗಿ ಏನು ಅಂತ ಹೇಳಿದ್ರೆ ನಾವು ಇನ್ಹೇಲ್ ಮಾಡಿದಾಗ ಈ ಈ ಎಂಡ್ ಪಾಯಿಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿಂದ ಸೀದಾ ಬ್ರೈನಿಗೆ ಅದು ಕನೆಕ್ಟ್ ಆಗುತ್ತೆ. ಈ ಬ್ರೈನಿಗೆ ಕನೆಕ್ಟ್ ಆಗುವಲ್ಲಿ ನರಕ್ಕೆ ಇದು ಬರುವಂತ ಗ್ಯಾಸಸ್, ಆ ಗ್ಯಾಸಿನಿಂದ ಬರುವಂತ ಬೆನಿಫಿಟ್ ಏನಾಗುತ್ತೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ನಿಮ್ಮ ನರಮಂಡಲವನ್ನ ಇದು ಮಾಡ್ತದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾವು ಒಳಗಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಮೇಜರ್ ಆಗಿ ಸಮಸ್ಯೆ ಏನಾಗುವುದು ಅಂತ ಹೇಳಿದ್ರೆ ಔರ ಅಂತ ಹೇಳಿ ಹೇಳ್ತೇವೆ ನಾವು, ಪ್ರಭಾವಳಿ. ದೇವರಿಗೆ ಏನು ಒಂದು ಪ್ರಭಾವಳಿ ಇರ್ತದೆ, ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ತದೆ. ಅವರಿಗೆ ದೇವರ ಪ್ರಭಾವಳಿ ಕಾಣ್ತದೆ, ನಮ್ಮ ಪ್ರಭಾವಳಿ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಆ ಲೆವೆಲ್ ಅಲ್ಲಿ ಇಲ್ಲ, ನಮ್ಮ ಎನರ್ಜೀಸ್ ಆ ಲೆವೆಲ್ ಅಲ್ಲಿ ಇಲ್ಲ. ಹಾಗಾಗಿ ಆ ಪ್ರಭಾವಳಿ ಔರದಲ್ಲಿ ಏನಾದರೂ ನಿಮಗೆ, ಈಗ ಓಝೋನ್ ಕೆಲವು ಕಡೆಯಲ್ಲೆಲ್ಲ ಓಪನ್ ಆಗಿದೆ ಅಂತ ಹೇಳಿ ಹೇಳ್ತಾರೆ, ಅಲ್ಲಿಂದ ಏನು ಅಂತ ಹೇಳಿದ್ರೆ ಅಲ್ಟ್ರಾವೈಲೆಟ್ ರೇಸ್ ಒಳಗೆ ಭೂಮಿಗೆ ಒಳಗೆ ಬರ್ತಾ ಇದೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಮ್ಮ ಪ್ರಭಾವಳಿಯಲ್ಲಿ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ಆದ್ರೆ ಅಲ್ಲಿಂದ ಬೇಡದ ಎಲ್ಲ ವಸ್ತುಗಳು ನಮ್ಮ ಬಾಡಿ ಒಳಗೆ ಬರ್ತದೆ. ಈ ಅಗ್ನಿಹೋತ್ರ ಮಾಡಿದಾಗ ಏನು ಅಂತ ಹೇಳಿದ್ರೆ ನಿಮ್ಮ ಔರ ರಿಪೇರಿ ಆಗತ್ತೆ. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಮನೆಯವರು ಎಲ್ಲರೂ ಆ ಟೈಮಲ್ಲಿ ಬಂದು ಕೂತ್ರಿ ಅಂತ ಹೇಳಿ ಆದ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಅದರಿಂದಾಗಿ ಔರದಲ್ಲಿ ಚೇಂಜಸ್ ಆಗಬೇಕು. ಔರದಲ್ಲಿ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಒಳಗೆ ಸೈಡ್ನಿಂದ ರಿಪೇರಿ ಮಾಡಲಿಕ್ಕೆ ನೀವು ಅವಕಾಶ ಮಾಡಿ ಕೊಟ್ಟಾಗೆ ಆಗ್ತದೆ. ಮನೆಯ ಏನು ಅಂತ ಹೇಳಿದ್ರೆ ಒಂದು ಕೋಟೆ ಗೇಟನ್ನೆಲ್ಲ ಬಾಗಿಲನ್ನೆಲ್ಲ ಸೇಫ್ ಮಾಡಿತ್ತು ಅಂತ ಹೇಳಿದ್ರೆ ಒಳಗಿರುವ ಶತ್ರುಗಳನ್ನ ಹೊಡೆದೋಡಿಸ್ಲಿಕ್ಕೆ ಇಲ್ಲಿ ಒಳಗೆ ಸೈನಿಕರಿದ್ದಾರೆ. ಹಾಗೆ ನಿಮ್ಮ ಏನು ವೈಟ್ ಬ್ಲಡ್ ಸೆಲ್ಸ್ ಇದೆ, ಆಂಟಿಬಾಡೀಸ್ ಇದೆ, ಅದೆಲ್ಲವನ್ನು ಬಂದಿರುವಂತ ಎಲ್ಲ ಏಲ್ಮೆಂಟ್ಸ್ ಏನಿದೆ ಅದನ್ನೆಲ್ಲವನ್ನು ತೆಗೆದು ಹೊರಗೆ ಹಾಕಿ ಬಿಡ್ತದೆ. ಅದಕ್ಕೆ ಅವಕಾಶ ಕೊಡದೆ ಹೊರಗಿನಿಂದ ಅಟ್ಯಾಕ್ ಆಗ್ತಾ ಉಂಟು ಅಂತ ಹೇಳಿ ಆದ್ರೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಮಯದಲ್ಲಿ ನಿಮ್ಮ ಬಾಡಿ, ನಿಮ್ಮ ಇಮ್ಯುನಿಟಿ ಸಿಸ್ಟಮು ಎಲ್ಲವೂ ಅದನ್ನ ಕೈ ಎತ್ತಿ ಬಿಡ್ತದೆ. ಆಮೇಲೆ ನಿಮ್ಮ ಬಾಡಿ ವಲ್ನರೇಬಲ್ ಟು ಆಲ್ ಕೈಂಡ್ ಆಫ್ ಡಿಸೀಸ್. ಈಗ ನಾನೀಗ ಉತ್ತರ ಕರ್ನಾಟಕಕ್ಕೆ ಹೋದಾಗ ಇವನು ಯಾದಗಿರಿ ಮತ್ತೆ ಶಹಾಪುರ ಅಲ್ಲೆಲ್ಲ ಹೋದಾಗ ಮನೆಯಲ್ಲಿ ಹಸು ಕಟ್ತಾರ. ಅಲ್ಲಿ ಹಸು ಕಟ್ಟಿದ ಮನೆಯದ್ದು ಒಂದು ವಾತಾವರಣ ಬೇರೆ ಇರುತ್ತೆ. ಅದೇ ಅವರೆಲ್ಲ ಹೇಳಿದಾಗ ಮನೆ ಒಳಗಡೆ ಕಟ್ತಿದ್ರು ಅವರು. ಇಲ್ಲಿ ಊರಲ್ಲಿ ಕಟ್ಟೋದು ಕಡಿಮೆ, ಅದಕ್ಕೆ ದನ ಕೊಟ್ಟಿಗೆ ಮಾಡ್ತಾರೆ. ಬಟ್ ಅಲ್ಲಿ ಮಾಡಿದಾಗ ಮೊದ್ಲು ಹೇಗೆ ಅಂತ ಹೇಳಿದ್ರೆ ನಮ್ಮ ಮೊದಲಿನ ಮನೆಗಳನ್ನೆಲ್ಲ, ಇಲ್ಲಿಯ ಮನೆಗಳನ್ನು ನೋಡಿದ್ರಿ ಅಂತ ಹೇಳಿದ್ರೆ ಪ್ರಾಂಗಣದಲ್ಲಿ ಒಳಗಿನಲ್ಲಿ ಸುತ್ತಲೂ ಮನೆ ಇರ್ತಾ ಇತ್ತು, ಒಳಗೆ ಖಾಲಿ ಜಾಗ, ಅಲ್ಲಿ ದನ ಕಟ್ತಾ ಇದ್ರು. ಅದು ಯಾಕೆ ಅಂತ ಹೇಳಿದ್ರೆ ಊರಿನ ದನ, ಸ್ಪೆಷಲ್ ಆಗಿ ನೀವು ನಮ್ಮ ದೇಸಿ ತಳಿ ಅಂತ ಹೇಳಿ ಏನು ಹೇಳ್ತೇವೆ, ಅವುಗಳು ಹೊರಗಡೆ ಹೋಗಿ ಮೇಯ್ದು ಬರುವಾಗ ನಿಮ್ಮ ಮನೆಯಲ್ಲಿ ಮನೆಯವರಲ್ಲಿ ಏನು ಡೆಫಿಷಿಯನ್ಸಿ ಇದೆ ಆ ಡೆಫಿಷಿಯನ್ಸ್ ಅನ್ನ ಅದು ಅರ್ಥ ಮಾಡಿಕೊಂಡು
ಅದಕ್ಕೆ ಬೇಕಿರುವಂತ ಗಿಡಮೂಲಿಕೆಗಳನ್ನ ತೆಕ್ಕೊಂಡು ತಿಂದು ಬರ್ತಾ ಇತ್ತು. ಅದರಿಂದಾಗಿ ಬರುವಂತ ಏನು ಆ, ಉಸಿರಾಟ. ಈಗ ದನ ಅಂತ ಹೇಳುವುದು ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ಈಗ ಮಂಥನದ ಸಮಯದಲ್ಲಿ ಅದು ಆ ಆ ಮಂಥನದ ರಿಸಲ್ಟ್ ಆಗಿ ಬಂದದ್ರಲ್ಲಿ ಕಾಮಧೇನು ಒಂದು ಅಂತ ಹೇಳಿ ಹೇಳ್ತಾರೆ. ಅದರಿಂದಾಗಿ ಕಾಮಧೇನುವಿನಿಂದಾಗಿ ದನದ ಸಂತತಿ ಇಲ್ಲಿ ಭೂಮಿಯಲ್ಲಿ ಇದಾಯ್ತು ಅಂತ ಹೇಳಿ. ಯಾಕೆ ಹೇಳಿದ್ರೆ ಅದು ಬ್ರಹ್ಮ ಸೃಷ್ಟಿ ಅಲ್ಲ, ಬ್ರಹ್ಮನ ಬ್ರಹ್ಮ ಅದು ಡೈರೆಕ್ಟ್ ಆಗಿ ಬಂದಿರುವಂಥದ್ದು, ಪರಬ್ರಹ್ಮ ಸೃಷ್ಟಿಯಲ್ಲಿ ಬಂದಿರುವಂತ ಒಂದು ಜೀವಿ ಅದು. ಹಾಗಾಗಿ ಅದು ಯಾವತ್ತು ನೀವು ಒಂದು ವಿಷಯ ಯಾವತ್ತು ನೆನ್ಪಿಟ್ಟುಕೊಳ್ಳಿ, ಯಾವತ್ತು ನಮ್ಮ ದೇಸಿ ದನಗಳು ಪೂರ್ತಿ ಸಂತತಿ ನಾಶ ಆಯ್ತು ಅಂತ ಹೇಳಿ ಆದ್ರೆ ಆವತ್ತಿಗೆ ಭೂಮಿಯು ನಾಶ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದು ಪ್ರಾಣಿ ಆಕ್ಸಿಜನ್ ಅನ್ನ ತಕೊಂಡು ಆಕ್ಸಿಜನ್ ಅನ್ನು ಬಿಡುವಂತದ್ದು ಅಂತ ಹೇಳಿದ್ರೆ ಅದು ದನ. ಇದು ಯಾಕೆ ಹೇಳಿದ್ರೆ ನಾನೀಗ ಸೂಪರ್ಫಿಷಿಯಲ್ ಆಗಿ ಹೇಳ್ತಾ ಇರೋದಲ್ಲ, ಇದರ ಬಗ್ಗೆ ರಿಸರ್ಚ್ ಆಗಿದೆ, ರಿಸರ್ಚ್ ರಿಪೋರ್ಟ್ಸ್ ಎಲ್ಲ ಇದೆ. ಹಾಗಾಗಿ ಅಂತ ಇದು ಹಾಗಾಗಿ ಏನು ಅಂತ ಹೇಳಿದ್ರೆ ಅದು ಅದಕ್ಕೆ ಬೇಕಿರುವಂತ ಗಿಡಮೂಲಿಕೆಗಳನ್ನ ತಿಂದುಕೊಂಡು ಬಂದು ಮನೆಯಲ್ಲಿ ಆ ಉಸಿರಲ್ಲಿ ಅದನ್ನ ಕೊಡ್ತಾ ಇರ್ತಾ ಇತ್ತು. ಹಾಗಾಗಿ ಪ್ರತಿಯೊಂದು ಈಗ ನಮ್ಮಲ್ಲಿ ಇನ್ನೊಬ್ರು ಸಪ್ಲೈಯರ್ ಇದ್ದಾರೆ. ಅವರು ಅಬುದಾಬಿಯಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಯೂಮಿನಿಯಂ ಇಂಡಸ್ಟ್ರಿಯಲ್ಲಿ. ಅದು ತುಂಬಾ ಟಫ್. ಅಲ್ಲಿ ಬರ್ತಾ ಬರ್ತಾ ಅವರಿಗೆ ಏನು ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಅಷ್ಟಾಯ್ತು ಅಂತ ಹೇಳಿದ್ರೆ ಅವರಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಅವರು ವಾಪಸ್ ಊರಿಗೆ ಬಂದ್ರು. ಊರಿಗೆ ಬಂದಾದ ನಂತರ ಇಲ್ಲಿ ಕೆಲವು ರೀತಿಯ ಮದ್ದು ಮಾಡಿದ್ರು, ಏನು ಉಪಕಾರ ಆಗ್ಲಿಲ್ಲ. ಕೊನೆಗೆ ಯಾರೋ ಒಬ್ರು ಹೇಳಿದ್ರು, ನೀವು ದನ ಸಾಕಿ ಅಂತ ಹೇಳಿದ್ರು. ನಾವು ನಾಯಿ ಸಾಕ್ತೇವೆ, ಕುರಿ ಸಾಕ್ತೇವೆ, ಮೇಕೆ ಸಾಕ್ತೇವೆ, ಎಲ್ಲ ಸಾಕ್ತೇವೆ. ನಮಗೋಸ್ಕರ ನಾವು ನಮ್ಮ ಮನೆಯಲ್ಲಿ ಇವತ್ತಿಗೆ ಅಂತ ಹೇಳಿದ್ರೆ ಸಿಟಿಯಲ್ಲಿರುವವರಿಗೋಸ್ಕರ ಅಂತ ಹೇಳಿದ್ರೆ ಪುಂಗನೂರು ಅಂತ ಹೇಳಿ ಒಂದು ಇದು ಬಂದಿದೆ, ನಾಯಿ ಮರಿಗಿಂತ ಸ್ವಲ್ಪ ದೊಡ್ಡದಿದೆ. ಅದನ್ನು ಸಾಕುವಂತ ವ್ಯವಸ್ಥೆ ಇದೆ, ವ್ಯವಸ್ಥೆ ಮಾಡ್ಕೊಳ್ಬಹುದು ನೀವು. ದನ ಸಾಕ್ಲಿಕ್ಕೆ ಶುರು ಮಾಡಿ ಆದ ನಂತರ ಆಟೋಮೆಟಿಕ್ ಆಗಿ 1 ವರ್ಷದ ಒಳಗೆ ಅವರಿಗೆ ಎಲ್ಲ ಸಮಸ್ಯೆಯಿಂದ ಹೊರಗೆ ಬಂದ್ರು. ಅವರು ಯಾವುದೇ ಮದ್ದೆಲ್ಲ ಬಿಟ್ಟಿದ್ರು, ಎಲ್ಲ ಆಯ್ತು ನನ್ನದು ಮುಗೀತು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿದ್ದವರು ಇವತ್ತು ಅವರು ಆ ದನಕ್ಕೋಸ್ಕರವೇ ಏನು ಅಂತ ಹೇಳಿದ್ರೆ 40ಕ್ಕಿಂತ ಮೇಲೆ ದನಗಳನ್ನು ಸಾಕ್ತಾ ಇದ್ದಾರೆ. ಅವರು ಊರಿನ ದನಗಳನ್ನು ಸಾಕ್ತಾ ಇದ್ದಾರೆ, ಅದರಿಂದ ಬೇಕಾದಷ್ಟು ಪ್ರಾಡಕ್ಟ್ ಅನ್ನು ಮಾಡ್ತಾ ಇದ್ದಾರೆ, ಜನರ ಸೇವೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾಗರಾಜ್ ಪೈ ಅವರು. ಸೊ ಇದು ನಮ್ಮ ಬೆನಿಫಿಟ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಇವತ್ತಿಗೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಹಣ ಬಂದಾಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಪ್ರಾಪಂಚಿಕ ಇದು ಎಲ್ಲ ನಮ್ಗೆ ಬೇಕು ಅಂತ ಹೇಳಿ ಅದೆಲ್ಲ ನೆಸಸರಿ ಅಂತ ಹೇಳಿ ಅನಿಸ್ತಾ ಇದೆ. ಈಗ ನಾವು ಮಾಡ್ಬೇಕಾದದ್ದು ಏನು ಅಂತ ಹೇಳಿದ್ರೆ ಇವತ್ತು ಎಷ್ಟು ಹಣ ಬಂತು ಅಂತ ಹೇಳಿ ಆದ್ರೂ ಇಂಥ ಗೋಶಾಲೆಗಳಿವೆ, ಅಂಥವುಗಳಲ್ಲಿ ಹೋಗಿ ನೀವು ಬೇಕಿದ್ರೆ ನಿಮ್ಮಲ್ಲಿ ಸಾಕುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆದ್ರೆ ಅಲ್ಲಿ ಹೋಗಿ ಒಂದು ದನವನ್ನು ಇಲ್ಲದ್ರೆ 2 ದನವನ್ನು ದತ್ತು ತಗೊಳ್ಬಹುದು. ಅಲ್ಲಿ ಅವರು ಏನಾದ್ರೂ ನಿಮಗೆ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದ ಈ ಬೆರಣಿಗಳನ್ನಾದ್ರೂ ತಗೊಳ್ಬಹುದು, ಅಂಥದ್ದು ಏನಾದ್ರೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನಾದ್ರು ತರಕಾರಿಗಳನ್ನು ಮಾಡ್ತಾ ಇದ್ದಾರೆ, ಈ ರೈಸ್ ಮಾಡ್ತಾ ಇದ್ದಾರೆ, ಅಂಥದ್ದು ಏನಾದ್ರು ಇದ್ರೆ ಅಲ್ಲಿಂದ ಅವರಿಂದ ತಗೊಳ್ಬಹುದು. ಅದರ ಜೊತೆಗೆ ನೀವು ಆ ದನಗಳನ್ನ ಕೇರ್ ತಗೊಳ್ಬಹುದು. ವೀಕೆಂಡ್ ಅಲ್ಲಿ ನೀವು ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ದನಗಳ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ಆಟೋಮೆಟಿಕ್ ಆಗಿ ಸುಧಾರಣೆ ಬರ್ತದೆ. ಕ್ವಶನ್ಗಳು ಕೇಳುವ ಒಂದೆರಡು ಕ್ವಶನ್ ಯಾರಾದ್ರೂ ಕೇಳಿ, ಅಥೆಂಟಿಕ್ ಕ್ವಶನ್ಗಳನ್ನ. ಧನಲಕ್ಷ್ಮಿ ಅಂತಿದೆ ನೋಡಿ. ಧನಲಕ್ಷ್ಮಿ ಅಂದ್ರೆ ಕ್ಲೈಂಟ್ ಇದ್ರು, ಅವ್ರೇನಾ ನೀವು? ಸರ್ ನಮ್ ಕ್ಲೈಂಟ್ ಒಬ್ರು ಇದ್ರು, ಜಡ್ಜ್, ಅವ್ರೇನಾ? ಇಲ್ಲ ನಾನು ಬೇರೆ ಸರ್. ಮೇಡಮ್ ಹೇಳಿ. ನಮಸ್ತೆ ಸರ್. ಸರ್ ನನ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಇಲ್ಲಿ ಮಂತ್ರಗಳು ಹೇಳಿದ್ರಲ್ಲ, ಯಾವ ಮಂತ್ರಗಳು ಬೇಕಾದ್ರೂ ಹೇಳ್ಕೋಬೋದಾ ಅಥವಾ ಆ ಆಪ್ ಅಲ್ಲಿ ನೀವ್ ಹೇಳಿದ್ರಲ್ಲ ಆಪ್ ಅಲ್ಲಿ ಇರೋ ಮಂತ್ರನೇ ಹೇಳ್ಬೇಕಾ ಅಥವಾ ಹೇಗೆ ಸರ್? ಹೇಳಿದ್ರೆ ಬೆಳಗಿನ ಹೊತ್ತಲ್ಲಿ ಅಗ್ನಿಹೋತ್ರಕ್ಕೆ ಒಂದು ಮಂತ್ರ ಇದೆ, ಸೂರ್ಯಾಯ ಸ್ವಾಹ. ಸ್ವಾಹದ ಸಮಯದಲ್ಲಿ ನೀವು ಅರ್ಘ್ಯವನ್ನ ಕೊಡಬೇಕು. ಆ ಸ್ವಾಹ ಅಂತೇಳಿ ಹೇಳುವಾಗ ಅದನ್ನ ಅರ್ಘ್ಯವನ್ನ ಕೊಡಬೇಕು. ಅದಲ್ಲದೆ ಆಮೇಲೆ ಏನು ಅಂತ ಹೇಳಿದ್ರೆ ಸೂರ್ಯಾಯ ಇದಂ ನಾಮಮ ಅಂತೇಳಿ, ಪ್ರಜಾಪತಯೇ ಸ್ವಾಹ. ಸ್ವಾಹದ ಸಮಯದಲ್ಲಿ 2ನೇ ಅರ್ಘ್ಯವನ್ನ ಕೊಡಬೇಕು.
ಪ್ರಜಾಪತಯೇ ಇದಂ ನ ಮಮ ಅಂತೇಳಿ. ಪ್ರಜಾಪತಿ ಅಂತ ಹೇಳಿದ್ರೆ ಯಾರು? ಇಂದ್ರ. ಇಂದ್ರ ಎಲ್ಲ ದೇವತೆಗಳ ಒಡೆಯ ಇಲ್ಲ ಇದ್ರೆ ಲೀಡರ್ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಏನು ಅಂತ ಹೇಳಿದ್ರೆ ಆ ಎಲ್ಲ ಅರ್ಘ್ಯ ಕೊಟ್ಟಾದ ನಂತರ ಇಂದ್ರನಿಗೆ ಒಂದು ಅರ್ಘ್ಯ ಯಾವತ್ತೂ ಕೊಡ್ತಾರೆ. ಪ್ರತಿಯೊಂದು ಯಾವುದೇ ನಾವು ಹೋಮ ಹವನ ಮಾಡುವಾಗ ಕೊನೆಯ ಅರ್ಘ್ಯ ಕೊಡೋದು ಇಂದ್ರನಿಗೆ. ಹಾಗಾಗಿ ಇಲ್ಲಿಯೂ ಅದೇ ಕ್ರಮ ಇದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಸಂಜೆಯ ಹೊತ್ತಿಗೆ ಅಗ್ನಿಗೆ ನಾವು ಇದು ಕೊಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಸೂರ್ಯ ಅಗ್ನಿಯ ಕೆಲಸ ಮಾಡ್ತಾನೆ. ಸಂಜೆ ಹೊತ್ತಲ್ಲಿ ನಿಮಗೆ ಬಿಸಿ ಆ ಸೂರ್ಯನ ಒಂದು ಇದನ್ನ ಏನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಆ ಶಕ್ತಿಯನ್ನ ಕೊಡುವಂಥದ್ದು ಅಗ್ನಿ. ಹಾಗಾಗಿ ಅಗ್ನಿಗೆ ಅಗ್ನಯೇ ಸ್ವಾಹ ಅಂತ ಹೇಳಿ ಮತ್ತೆ ನೀವು ಮಂತ್ರ ಹೇಳುವಾಗ ಏನು ಅಂತ ಹೇಳಿದ್ರೆ ಬಾಯಿಯ ಒಳಗೆ ಹೇಳ್ತಾ ಹೋಗ್ಬೇಡಿ. ಅದು ಎಷ್ಟು ದೊಡ್ಡ ಸ್ವರದಲ್ಲಿ ಹೇಳಿದ್ರಿ, ಓಂ ಸೂರ್ಯಾಯ ಸ್ವಾಹ ಅಂತೇಳಿ ಇಷ್ಟು ಗಟ್ಟಿಯಾಗಿ ಹೇಳಿದಾಗ ಏನು ಅಂತ ಹೇಳಿದ್ರೆ ಆ ವೈಬ್ರೇಷನ್ಸ್ ಆ ಬರುವ ಸೂರ್ಯನ ಈ ಕಿರಣಗಳ ಜೊತೆಗೆ ಅದನ್ನು ಮೆಳನ ಆದಾಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದನ್ನು ನೀವು ಓಂ ಸೂರ್ಯಾಯ ಸ್ವಾಹ ಅಂತ ಹೇಳಿದ್ರಿ ಅಂತ ಹೇಳಿ ಆದ್ರೆ ಅದರಲ್ಲಿ ರಿಸಲ್ಟ್ ಬರುವುದಿಲ್ಲ. ಇದು ಒಂದೇ ಸಲ ಹೇಳ್ಬೇಕು, ಕಂಟಿನ್ಯೂಸ್ ಆಗಿ ಹೇಳಿ? ಇಲ್ಲ, ಒಂದೇ ಸಲ ಒಂದೇ ಸಲ. ಸರ್ ಇನ್ನೊಂದು ಪಚ್ಚೆ ಕರ್ಪೂರ ಅಂತ ಹೇಳಿದ್ರಲ್ಲ ಸರ್, ಅದು ಎಲ್ಲಾ ಕಡೆ ಒಳ್ಳೆ ಕ್ವಾಲಿಟಿದೆ ಸಿಗುತ್ತಾ ಅಥವಾ ಅದ್ರಲ್ಲೂ ಎಲ್ಲ ಗ್ರಂಥಿ ಅಂಗಡಿಯಲ್ಲಿ ನೀವೀಗ ಈ ಆಯುರ್ವೇದದ ಗ್ರಂಥಿ ಅಂಗಡಿ ಈಗ ನಿಮ್ಲೂ ಇದೆಯಾ? ಇದೆ, ಬಟ್ ಲಾಸ್ಟ್ ಟೈಮ್ ಒಬ್ಬರು ಬೇಡ ಅಂತ ಹೇಳಿದ್ರು, ಅದಕ್ಕಾಗಿ ನಾನು ಆಡ್ ಮಾಡಿಲ್ಲ. ಇಲ್ಲ ಅದೇ ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ಈ ಅರ್ಧ ನಾಲೆಜಿನಿಂದಾಗಿ ಈಗ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಾಧಾರಣ 1963ರಲ್ಲಿ ಮಾಧವಾಶ್ರಮದಲ್ಲಿ ಅವರು ಇದ್ ಮಾಡಿರುವಂತದ್ದು. ಹಾಗೆ ಅವರ ಇದನ್ನು ಮೂಲವಾಗಿ ಇಟ್ಟುಕೊಂಡು ಈಗ ಅದರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಪಚ್ಚೆ ಕರ್ಪೂರದ ಹೆಸರಲ್ಲಿ ಮತ್ತೆ ನೀವು ಕರ್ಪೂರ ತಗೊಂಡ್ ಬಂದ್ರಿ ಅಂತ ಹೇಳಿ ಆದ್ರೆ ನನ್ನನ್ನು ದೂರಬಾರ್ದು. ಹೌದು, ಅದಕ್ಕೆ ಗೊತ್ತಾಗಲ್ವಲ್ಲ ನಮ್ಗೆ ಸಿಗುತ್ತಾ ಅಂತ. ತೋರಿಸ್ಬೇಕಿದ್ರೆ ನಾನು ತಗೊಂಡ್ ಬಂದಿದ್ದೇನೆ. ನಾನು ರಫ್ ಆಗಿರ್ತದೆ. ರಫ್ ಅಂತ ಹೇಳಿದ್ರೆ ಶೇಪ್ ಅಲ್ಲಿ ಇರುವುದಿಲ್ಲ. ನಮ್ಮ ಹತ್ರ ಉಂಟದು, ಈ ತರ ಇರ್ತದೆ. ಕಾಣ್ತಾ ಇದೆಯಾ? ಕಾಣಿಸ್ತಿಲ್ಲ ಸರ್, ಸ್ವಲ್ಪ ಮೇಲೆ ಕಾಣ್ತಾ ಇದೆಯಾ? ಕಾಣಿಸ್ತಿದೆ. ಈ ತರ ಪೀಸ್ ಆಗಿರ್ತದೆ. ಒಂದು ಹಪ್ಪಳದ ರೀತಿಯಲ್ಲಿ ಇರ್ತದೆ, ಪೀಸ್ ಆಗಿ. ಮತ್ತೆ ಇದನ್ನ ಯಾರಾದ್ರೂ ನೀವು ಪೆಂಡುಲಮ್ ಎಲ್ಲ ತಗೊಂಡಿದ್ದೀರಿ ಅಂತ ಹೇಳಿ ಆದ್ರೆ ಪೆಂಡುಲಮ್ ಅಲ್ಲಿ ಇದ್ರ ಎನರ್ಜಿಯನ್ನ ಚೆಕ್ ಮಾಡಬಹುದು. ಈಸಿಯೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಇದ ಎನರ್ಜಿ ಚೆಕ್ ಮಾಡುವಂತದ್ದು. ಇಲ್ಲಿ ಕ್ವಶನ್ ಎಲ್ಲ ಕೇಳ್ತಿದ್ದಾರೆ, ಸ್ವಲ್ಪ ಅರ್ಥ ಕೊಡೋದು ಅದಕ್ಕೆ. ಇದಕ್ಕೆ ಭಸ್ಮ ಕನ್ಸ್ಯೂಮ್ ಮಾಡ್ಬೋದು ನೀವು. ಮಂತ್ರನ ನಮ್ದು ಕಿಟ್ ಬರುತ್ತೆ, ಆಯುಷಮಂಡಲಮಲ್ಲಿ ಕಿಟ್ಟೇ ಬರುತ್ತೆ ಸಪ್ರೇಟ್ ಆಗಿ. ಬಟ್ ಅದರಲ್ಲಿ ಕರ್ಪೂರ ಇರಲ್ಲ. ಕರ್ಪೂರ ಬೇಕಾದ್ರೆ ನೀವು ಸಪ್ರೇಟ್ ಆಗಿ ತಗೊಳ್ಳಿ. ಅದರಲ್ಲಿ ಕಾಳುಗಳಿಂದ ಹಿಡಿದು ಎಲ್ಲಾನು ಇದೆ, ಬೇಕಾದ್ರೆ ವೆಬ್ಸೈಟಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಬೆಳಗಿನ ಸಮಯಲ್ಲೇ ಮಾಡಬೇಕು, ಈವ್ನಿಂಗು ಮಾಡ್ಬೋದು. ಎರಡರಲ್ಲಿ ಒಂದಲ್ಲ, 2 ಸಲ ಮಾಡಿದ್ರೆ ಒಳ್ಳೇದು. ನಿಮ್ಮಲ್ಲಿ ಸ್ಟಾಕ್ ಉಳಿತದೆ, ನಿಮ್ಮ ಎನರ್ಜಿಸ್ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆದಾಗ ಏನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಿಮ್ಮ ಅಂಬ್ರೆಲ್ಲಾದ ಟೈಪ್ ಅಲ್ಲಿ ನಿಮ್ಮ ಮನೆಯ ಸುತ್ತಮುತ್ತಲು ಎಲ್ಲ ಕಡೆಯಲ್ಲಿ ಅದು ಒಂದು ರೀತಿಯ ಅಂಬ್ರೆಲ್ಲಾ ಕ್ರಿಯೇಟ್ ಆಗುತ್ತೆ. ಅದರಿಂದಾಗಿಯೇ ಏನು ಅಂತ ಹೇಳಿದ್ರೆ ನಿಮ್ಮ ಭೋಪಾಲ್ ಗ್ಯಾಸ್ ಟ್ರಾಜಿಡಿಯ ಸಮಯದಲ್ಲಿ ಆ 2 ಮನೆಗಳಿಗೆ ಏನು ಒಂದು ರೀತಿಯ ಸಮಸ್ಯೆ ಆಗ್ಲಿಲ್ಲ. ಯಾಕೆ ಹೇಳಿದ್ರೆ ಆ ಪಾಯ್ಸನಸ್ ಗ್ಯಾಸ್ ಯಾವುದು ಒಳಗೆ ಹೊಕ್ಕದಾಗೆ ಪ್ರೊಟೆಕ್ಟಿವ್ ಲೇಯರ್ ಅನ್ನೋದು ಕ್ರಿಯೇಟ್ ಮಾಡಿತ್ತು. ಅದೇ ರೀತಿಯಲ್ಲಿ ವೈರಸ್ ಆಗಲಿ ಇಲ್ಲದ್ರೆ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಸ್ ಅದು ಯಾವುದು ಬಾರದ ರೀತಿಯಲ್ಲಿ ನೋಡ್ತದೆ. ಅದರಿಂದಾಗಿ ಏನು ಅಂತ ಹೇಳಿದ್ರೆ ಫರ್ಮೆಂಟೇಶನ್ ಎಲ್ಲ ಆಗುದಿಲ್ಲ ಅಂತ ಹೇಳುವ ಒಂದು ಇದು ಬಂದಿದೆ. ಇನ್ನೊಂದು ಏನು ಅಂತ ಹೇಳಿದ್ರೆ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನದು ತೋಟ ಇದೆ, ತೋಟಕ್ಕೆ ನಾನು ಅಗ್ನಿಹೋತ್ರದ ನೀರನ್ನು ಹಾಕ್ತಾ ಇದ್ದೇನೆ. ಹಾಕುದಿದ್ರೆ ಹೇಗೆ ಅಂತ ಹೇಳಿದ್ರೆ 15 ದಿವಸಕ್ಕೊಮ್ಮೆ ಹಾಕಬೇಕು, ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ. ಅದೇ ದಿವಸ ಹಾಕಿದ್ರೆ ಒಳ್ಳೆಯದು. ಒಂದೊಂದು ಸ್ವಲ್ಪ ನೀರನ್ನು ಹಾಕಿದ್ರೆ ಸಾಕಾಗ್ತದೆ ಗಿಡಗಳಿಗೆ. ಅದೇ ರೀತಿಯಲ್ಲಿ ನಾನು ಅದನ್ನು ಪ್ರಿಪೇರ್ ಮಾಡಿ ಮಳೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಅರ್ಧ ಡ್ರಮ್ಮು ನೀರು ಉಳಿದಿತ್ತು, ಅದನ್ನ ಆಸ್ ಇಟ್ ಈಸ್ ಅದಕ್ಕೆ ಬಟ್ಟೆ ಮುಚ್ಚಿ ಹಾಗೆ ಬಿಟ್ಟಿದ್ದೆ. 4 ತಿಂಗಳ ನಂತರ ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಂದೇ ಒಂದು ಹುಳ ಆಗಿರ್ಲಿಲ್ಲ. ಇಲ್ಲ ಇದ್ರೆ ಆ ಕಪ್ಪು ಒಂದು ರೀತಿ ಗಂಟಿನ ರೀತಿಯಲ್ಲಿ ನೀರಲ್ಲಿ ಆಗ್ತದೆ. ನೀವು ಸಾಧಾರಣ ನೋಡಿರ್ಬೋದು, ಒಂದು 10-15 ದಿವಸದಲ್ಲೇ ಅದಕ್ಕೆ ಸ್ಮೆಲ್ ಬರ್ಲಿಕ್ಕೆ ಶುರು ಆಗ್ತದೆ ನೀರಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೂರ್ಯನ ಬೆಳಕು ಇಲ್ಲ ಇದ್ರೆ ಅಂತ ವಾತಾವರಣ, ಅದರಲ್ಲಿ ಗಾಳಿ
ಅದರ ಜೊತೆಗೆ ಬ್ಯಾಕ್ಟೀರಿಯಾಗಳು ಅಲ್ಲಿ ಹೋಗಿ ಒಳಗೆ ಸೇರ್ತದೆ. ಸೇರಿದಾಗ ಅಲ್ಲಿ ಪ್ರಕ್ರಿಯೆ ಶುರು ಮಾಡ್ತದೆ, ಅದು ಹಾಳು ಮಾಡುವಂತ ಪ್ರಕ್ರಿಯೆ ಶುರು ಮಾಡ್ತದೆ. ಸೊ ಇದು ಯಾವುದು 4 ತಿಂಗಳಲ್ಲಿ ಏನೂ ಆಗ್ಲಿಲ್ಲ. ಇವತ್ತು ನಾನು ನೋಡಿ ಬಂದಿದ್ದೇನೆ, ಅದನ್ನು ಹಾಗೆ ಬಿಟ್ಟಿದ್ದೇನೆ, ಆ ಇದನ್ನು ಡ್ರಮ್ ಅನ್ನ. ಅದರಲ್ಲಿ ಇವತ್ತಿಗೂ ಆ ಭಸ್ಮದ ಪೋಟ್ಲಿ ಅದೇ ರೀತಿಯಲ್ಲಿ ಇದೆ. ಅದು ಇವತ್ತಿಗೂ ಅದರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಿಲ್ಲ. ಒಂದು ಇಲ್ಲಿ ಅಂತ ಹೇಳಿ ನಾವು ಹೇಳ್ತೇವೆ, ಇದು ಒಂದು ಸ್ವಲ್ಪ ಚಿಕ್ಕಟಾಗಿರ್ತದೆ. ಆ ಆ ಒಂದು ಹುಳ ಅದರ ಒಳಗೆ ಹೋಗಿತ್ತು, ಅದು ಇಮಿಡಿಯೇಟ್ ಆಗಿ ಸತ್ತೋಗಿದೆ. ಸೊ ಇದು ಅಗ್ನಿಹೋತ್ರದ ತಾಕತ್ತು. ಸೊ ಇದನ್ನ ನೀವು ಬೇಕಾದ ಕಡೆಯಲ್ಲಿ ಎಲ್ಲ ರೀತಿಯಲ್ಲೂ ಉಪಯೋಗ ಮಾಡಬಹುದು. ಯಾವುದೇ ಕಂಡೀಷನ್ ಅಲ್ಲೂ ನೀವು ಅದನ್ನು ಯೂಸ್ ಮಾಡಬಹುದು. ಇವತ್ತು ಅಮೆರಿಕದಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಅಗ್ನಿಹೋತ್ರ ಕ್ಯಾಪ್ಸೂಲ್ಸ್ ಅಂತ ಹೇಳಿ ಬರ್ತಾ ಇದೆ. ಕ್ಯಾಪ್ಸೂಲ್ ಅನ್ನ ನುಂಗುತ್ತಾ ಇದ್ದಾರೆ. ಅದನ್ನು 1960 ರೂಪೀಸ್ 10 ಇದರದ್ದು ಕ್ಯಾಪ್ಸೂಲ್ಗೆ. ಸೊ ನಮ್ಮಲ್ಲಿ ಅಗ್ನಿಹೋತ್ರದ ಕ್ಯಾಪ್ಸೂಲ್ಸ್ ಅಮೆರಿಕದಲ್ಲೇ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆ ಜ್ಞಾನ ಇದೆ ನೋಡಿ, ಅದನ್ನ ಯೂಸ್ ಮಾಡಿ. ನನ್ನ ಇವತ್ತು ಇಲ್ಲಿ ಬಂದು ನಿಮಗೆ ಟ್ರೈನಿಂಗ್ ಕೊಡುವಂಥದ್ದು, ಇದರ ಬಗ್ಗೆ ಮಾಹಿತಿ ಕೊಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲಿ ಅಗ್ನಿಹೋತ್ರ ಮಾಡಬೇಕು. ಇವತ್ತಿನ ಪರಿಸ್ಥಿತಿ ತುಂಬಾ ಹಾಳಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಒಂದು 3-4 ಫ್ರಂಟ್ ಅಲ್ಲಿ ವಾರ್ ಶುರು ಆಗಿದೆ. ಅದು ಯಾವತ್ತು ಯಾವ ಪರಿಸ್ಥಿತಿಗೆ ಹೋಗ್ತದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇವತ್ತಿನ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಬಾಂಬಿನಿಂದ ಬಯೋಲಾಜಿಕಲ್ ವಾರ್ ಅಂತ ಹೇಳಿ ಒಮ್ಮೆ ನಮ್ಮಲ್ಲಿ ಬಯೋಲಾಜಿಕಲ್ ವಾರ್ ಆಗಿದೆ ಇಡೀ ವರ್ಲ್ಡ್ ಅಲ್ಲಿ. ಪ್ರತಿಯೊಂದು ಮನೆಯನ್ನು ಬಂದ್ ಮಾಡುವಂತ ಪರಿಸ್ಥಿತಿ. ಲಿಟ್ರಲಿ ಪ್ರಪಂಚ ಬಂದಾದದ್ದು ಅಂತ ಹೇಳಿದ್ರೆ ಯಾರು ನೋಡಿರ್ಲಿಕ್ಕಿಲ್ಲ ಇಲ್ಲಿವರೆಗೆ. ಅದು ಕೊರೋನಾ ಮಾಡಿತ್ತು. ಅಂತ ಯಾವುದೇ ರೀತಿಯ ಸಮಸ್ಯೆ ಬಂದ್ರು ಅದರಿಂದ ನೀವು ನಿಮ್ಮ ಫ್ಯಾಮಿಲಿಯನ್ನ ಸೇಫ್ ಮಾಡಿಕೊಳ್ಬಹುದು. ನಿಮ್ಮ ಆಸುಪಾಸಲ್ಲಿರುವವರಿಗೂ ಆ ಬೆನಿಫಿಟ್ ಅನ್ನ ಶೇರ್ ಮಾಡಿದ್ರಿ ಅಂತ ಹೇಳಿ ಆದ್ರೆ ಡೆಫಿನೆಟ್ ಆಗಿ ನಾವೆಲ್ಲರೂ ಒಂದು ಒಳ್ಳೆ ಜೀವನ ತಗೊಳ್ಬಹುದು. ಡೈರೆಕ್ಟ್ ಆಗಿ ಬಾಂಬ್ ಬಿದ್ದು ಬಿಟ್ಟಿತ್ತು ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ನಮ್ಮ ಹಣೆ ಬರ. ಆದ್ರೆ ಅದರಿಂದ ಬರುವ ಆಫ್ಟರ್ ಇಫೆಕ್ಟ್ ಅನ್ನ ನಾವು ತಡಿಬಹುದು. ಇದರಿಂದಾಗಿ ಅಗ್ನಿಹೋತ್ರ ಎಲ್ಲ ಮನೆಯಲ್ಲಿ ಮಾಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಪ್ರವೀಣರೇ ಜಾಯ್ನ್ ಆಗ್ತೀರಾ? ನಿಮ್ಗೆ ಕ್ವಶನ್ಗಳನ್ನ ನೀವೇ ಕೇಳ್ಬಿಡಿ. 2 ನಿಮಿಷ ಅಲ್ಲ, ಒಂದೇ ಸರಿ ಕ್ವಶನ್ ಕೇಳಿಸ್ಬಿಡ್ತಾರಲ್ಲ, ಒಂದೇ ಪೀರಿಯಡ್ ಟೈಮ್ಸ್ ಅಲ್ಲಿ ಮಾಡ್ಬೋದು. ಅದಕ್ಕೆ ಪೀರಿಯಡ್ ಟೈಮ್ಸ್ ಅಲ್ಲಿ ಅಗ್ನಿಹೋತ್ರಕ್ಕೆ ಕೂತ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ ಅಗ್ನಿಹೋತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು 3 ದಿವಸ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅಥೆಂಟಿಕ್ ಅದರ ಬಗ್ಗೆ ರಿಸರ್ಚ್ ಆಗ್ಲಿಲ್ಲ. ಆದ್ರೂ ಏನು ಅಂತ ಹೇಳಿದ್ರೆ ಅಲ್ಲಿ ಶುದ್ಧಾಚಾರದಲ್ಲಿ ಸ್ವಲ್ಪ ಏನಾದ್ರು ಬ್ಯಾಕ್ಟೀರಿಯಾಗಳು ನಾವು ಅರ್ಘ್ಯ ಕೊಡುವಾಗ ಅದರ ಜೊತೆಗೆ ಬ್ಯಾಕ್ಟೀರಿಯಾ ಹೋಯ್ತು ಅಂತ ಹೇಳಿ ಆದ್ರೆ ಅಲ್ಲಿ ಆ ಕೆಮಿಕಲ್ ಕಾಂಬಿನೇಷನ್ಸ್ ಅನ್ನ ಅದು ಚೇಂಜ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿ, ಹಾಗಾಗಿ ಇದನ್ನು 3 ದಿವಸ ಅದನ್ನು ಮಾಡಬೇಡಿ. ನೀವು ಬಂದು ಕೂತ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ. ಪ್ರೆಗ್ನೆಂಟ್ ಲೇಡೀಸ್ಗಳು ಮಾಡ್ಬೋದಾ ಅಂತ? ಮಾಡ್ಬೋದಾ? ಏನು ಸಮಸ್ಯೆ? ಏನು ಸಮಸ್ಯೆ? ಓಕೆ. ಪ್ರವೀಣರೇ ನಿಮ್ಗೆ ಇದು ಕೊಟ್ಟಿದೆ ನೋಡಿ, ಮೇಕೋಸ್ಟ್ ಕೊಟ್ಟಿದ್ದೇನೆ. ಕ್ವಶನ್ಗಳು ನೀವೇ ಕೇಳ್ಬಿಡಿ. ಓಕೆ. ಲಾಸ್ಟ್ ಅಲ್ಲಿ 1-2 ಜನ ಯಾರಾದರೂ ಮಾಡಿದವ್ರು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಮಾಡಿದವ್ರು ಹೇಳ್ತೀರಾ? ನಂದಿನಿ ಅವ್ರು ಕೇಳ್ತಿದ್ದಾರೆ ಸರ್, ಈಗ ನಾನು ಮಾಡಿದ್ದೀನಿ ಅಂತ. ಹೇಳಿ. ರಾಣಿ ರಾಜು ಓಕೆ. ಹೇಳಿ ಸರ್, 2 ನಿಮಿಷ ಹೇಳ್ಬಿಡಿ. ಸರ್, ನಾನು ಗಿಫ್ಟ್ ಅಂತ ಏನಾದ್ರು ಕೊಟ್ರೆ ಇದನ್ನೇ ಕೊಡ್ತೀನಿ, ಅಗ್ನಿಹೋತ್ರದ ಇದನ್ನ. ನಾನ್ ಗಿಫ್ಟ್ ಶಾಪ್ ಫಸ್ಟ್ ಹೋಗಲ್ಲ, ಹೋಗಿ ಹೇಳ್ಕೊಟ್ಟು ಮಾಡ್ಕೊಡ್ತೀನಿ. ಅದು ತಪ್ಪೋ ಸರಿನೋ ಅದೊಂದು ಗೊತ್ತಿಲ್ಲ. ಮತ್ತೆ ಇನ್ನೊಂದು, ನಾವು ಭತ್ತ ಉಪಯೋಗಿಸ್ತಿದೀವಿ, ಅದು ನಿಮ್ಮ ಹತ್ರ ಕೇಳೋಣ ಅನ್ಕೊಂಡೆ. ಸರಿನೋ ತಪ್ಪೋ ಗೊತ್ತಿಲ್ಲ. ಭತ್ತ ಹೇಳಿದ್ರೆ ಅದರಲ್ಲಿ ನೋಡಿ, ಹೊಟ್ಟಲ್ಲಿ ಏನು ಯಾವುದೇ ರೀತಿಯ ಇದಿಲ್ಲ, ಎನರ್ಜೀಸ್ ಇಲ್ಲ. ಹಾಗಾಗಿ ಅದು ಎಡಿಷನಲ್ ಆಗಿ ಯಾವುದು ಅದಕ್ಕೆ ವಸ್ತು ಹೋಗ್ಬಾರ್ದು. ಹಾಗಾಗಿ ಭತ್ತದ ಬದಲಿಗೆ ನೀವು ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ಮಾಡ್ತಿದೀವಿ ನಮ್ಮಲ್ಲಿ ಬೇಕಾದಷ್ಟು. ಅದೇ ನನ್ಗೂ ಯಾವ್ದಾದ್ರು ಬೇರು ಇದು ಎಲ್ಲ ಗೊತ್ತು, ಈಶ್ವರಿ ಬೇರಾಗ್ಲಿ, ಈ ಬೇರೆ ಬೇರ್ಗಳು ಗೊತ್ತು, ನೆಗೆಟಿವ್ ಎನರ್ಜಿ ರಿಮೂವ್. ಅದನ್ನೆಲ್ಲ ನಾನು ಹೋಮಕ್ಕೆ ಹಾಕ್ತಿರ್ತೀನಿ. ಹಾಕ್ಬೋದೋ ಬೇಡವೋ ಅದೊಂದು ಗೊತ್ತಿಲ್ಲ. ಮತ್ತೆ ನಾವು ಕುಂಡನ ಪರಬ್ರಹ್ಮಾರ್ಪಣ ಮಾಡ್ಬಿಟ್ಟು ತೆಗೆದ್ಬಿಟ್ಟು ಮನೆಗೆ ಎಲ್ಲ ಈ ತರದ್ ಗಿಡಮೂಲಿಕೆಗಳ್ದು ಮಾಡಿ ಇಟ್ಕೊಂಡಿದೀನಿ, ಸಾಂಬ್ರಾಣಿನ. ಅದಕ್ಕೆ ಫುಲ್ಲು ನಾನು ಹಾಕೊಂಡ್ಬರ್ತೀನಿ. ಅದೊಂದು ಮಾಡ್ಬೇಕು. ಅದನ್ನ ಮಾಡಿ ಅಗ್ನಿಹೋತ್ರದ ಜೊತೆಗೆ ಅದನ್ನ ಸೇರಿಸಬೇಡಿ. ಅಗ್ನಿಹೋತ್ರ ಅಂತ ಹೇಳಿದ್ರೆ ಈಗ ಏನ್ ಹೇಳಿದೆ ನಾನು ಹೇಳಿದ್ರೆ, ಬೆರಣಿ
ತುಪ್ಪ, ಅನ್ಪಾಲಿಶ್ಡ್ ರೈಸ್. ಇದು ಬಿಟ್ಟು ಬೇರೆ ಯಾವ್ದನ್ನ ಹಾಕಬೇಡಿ. ನವಧಾನ್ಯ ಹಾಕಿ, ಅದು ಹಾಕಿ, ಇದು ಹಾಕಿ ಅಂತ ಹೇಳಿ ತುಂಬಾ ಜನರು ಬೇರೆ ಬೇರೆ ರೀತಿಯ ಒಂದು ಗೈಡೆನ್ಸ್ ಕೊಡ್ತಾರೆ. ಅದು ಯಾವುದು ಅಗ್ನಿಹೋತ್ರ ಆಗುದಿಲ್ಲ, ಅದು ಹೋಮ ಆಗ್ತದೆ, ಅಗ್ನಿಹೋತ್ರ ಆಗುದಿಲ್ಲ. ಆ ಅದಕ್ಕೆ ಬೆನಿಫಿಟ್ ಸಿಗುದು ಈ ಇಲ್ಲ. ಫಾರಿನರ್ ಅದಕ್ಕೆ ಹೋಮ ಥೆರಪಿ ಅಂತ ಈಗ ಇದು ಕೊಡ್ತಿದ್ದಾರೆ, ಹೌದು. ಬಟ್ ಆಕ್ಚುಲಿ ಅಗ್ನಿಹೋತ್ರ ಬೇರೆ. ಈಗ ಇನ್ ಕೇಸ್ ಏನು ಅಂತ ಹೇಳಿದ್ರೆ, ಈಗ ಕೆಲವು ಕಡೆಯಲ್ಲಿ ನಾನು ಇದು ಕೇಳಿರುವಂತದ್ದು, ಇದನ್ನು ಎಲ್ಲರೂ ಕೇಳಿ, ಹೆಚ್ಚಾಗಿ ಅಂತ ಹೇಳಿದ್ರೆ ನಮಗೆ ಆ ಟೈಮಲ್ಲಿ ಆಗುದಿಲ್ಲ. ನಾವು ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಫಿನಿಶಿಂಗ್ ಟಚ್ ಆಗುವುದಕ್ಕಿಂತ ಮೊದಲೇ ಅಲ್ಲಿ ಸಮಯ ಮೀರಿ ಹೋಗಿರ್ತದೆ. ಆಗ ನಾವು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇವತ್ತು ಆಗ್ಲಿಲ್ಲ, ನಿನ್ನೆ ಆಗಿರ್ಲಿಲ್ಲ, ಮೊನ್ನೆ ಆಗಿರ್ಲಿಲ್ಲ ಅಂತೇಳಿ ಟೆನ್ಷನ್ ತಗೊಳ್ಬೇಡಿ. ನಾರ್ಮಲ್ ಹೋಮ ಮಾಡಿ. ಹೇಗೆ ಅಂತ ಹೇಳಿದ್ರೆ ಎಲ್ಲ ಪ್ರೊಸೀಜರನ್ನು ಅದೇ ರೀತಿಯಲ್ಲಿ ಮಾಡಿ. ಅಕ್ಕಿಯ ಬದಲಿಗೆ ಏನು ಅಂತ ಹೇಳಿದ್ರೆ ತುಪ್ಪ ಹಾಕಿ ಗಾಯತ್ರಿ ಮಂತ್ರ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಹಾಮೃತ್ಯುಂಜಯ ಮಂತ್ರ 21 ಸಲ ಹೇಳಿ. ನಿಮಗೆ ಆ ಬೆನಿಫಿಟ್ ಸಿಗದಿದ್ರು ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆನಿಫಿಟ್ ಸಿಗ್ತದೆ. ನಿಮ್ಮ ಮನಸ್ಸಿಗೂ ಒಂದು ಸಮಾಧಾನ ಸಿಗುತ್ತೆ. ಓಕೆ ಇವ್ರೆ, ಮಂತ್ರಗಳ ಭಸ್ಮ ಸಿಗುತ್ತೆ, ವೆಬ್ಸೈಟ್ ಅಲ್ಲಿ ಇದೆ ನೋಡಿ. ಅರ್ಧ ಕೆಜಿ ಇದೆ, 1 kg ಇದೆ, ಮತ್ತು 100 ಗ್ರಾಮ್ಸ್ ಇದೆ. ಪ್ರವೀಣ್ ನೀವು ಕೇಳ್ಬೋದಾ? ಯಾರು ಮೆಸೇಜ್ ಮಾಡಿದಾರೆ ನೋಡಿ, ಅದನ್ನ ಕೇಳ್ಬಿಡಿ. ಓಕೆ ಸರ್, ಫೈನ್. ಎಸ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಪ್ರಶ್ನೆಗಳನ್ನ, ನಾನು ಎಲ್ಲರ ಪರವಾಗಿ ನಾನು ಕೇಳ್ತೇನೆ. ಓಕೆ, ಸೊ ಮೊದಲನೇದು ಬಾಯ್ಲ್ಡ್ ರೈಸ್ ಅನ್ನ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ ಸರ್. ಅಗ್ನಿಹೋತ್ರಕ್ಕೆ ಬಾಯ್ಲ್ಡ್ ರೈಸ್ ಅನ್ನ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ರೈಸಿನ ಬಗ್ಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ. ಅದು ಅನ್ಪಾಲಿಶ್ಡ್ ಆಗಿರ್ಬೇಕಷ್ಟೇ. ಓಕೆ ಓಕೆ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಒಮ್ಮೆ ಬಾಯ್ಲ್ ಆಗಿರ್ತದೆ. ಬಾಯ್ಲ್ ಆಗಿರ್ತದೆ. ಹಾಗಾಗಿ ಏನು ಅಂತ ಹೇಳಿದ್ರೆ ಅದರ ಕೆಲವೆಲ್ಲ ಸತ್ವಗಳು ಅದರಿಂದ ಹೋಗಿರ್ತದೆ. ಹಾಗಾಗಿ ಅಲ್ಲಿ ಕೆಮಿಕಲ್ ಬ್ಯಾಲೆನ್ಸ್ ಬೇರೆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಅದನ್ನ ಯೂಸ್ ಮಾಡಬೇಡಿ. ಬಾಯ್ಲ್ಡ್ ರೈಸ್ ಅನ್ನು ಯೂಸ್ ಮಾಡಬೇಡಿ. ಬ್ರೌನ್ ರೈಸ್ ಅನ್ನು ಯೂಸ್ ಮಾಡಬೇಡಿ. ಎನಿಥಿಂಗ್ ವಿಚ್ ಇಸ್ ನಾಟ್ ಬಾಯ್ಲ್ಡ್ ಒನ್ಸ್. ಓಕೆ ಓಕೆ. ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್, ನಾನ್ ವೆಜ್ ತಿಂದ್ಬಿಟ್ಟು ಮಾಡ್ಬೋದಾ? ಈಗ ಸುಮಾರು ಜನ ಮನೇಲಿ ನಾನ್ ವೆಜ್ ತಿಂತಾರೆ, ಸೊ ಅವ್ರು ಮಾಡ್ಬೋದಾ ಮನೆಯಲ್ಲಿ ಅಂತ ಕೇಳ್ತಿದ್ದಾರೆ. ಅಗ್ನಿಹೋತ್ರಕ್ಕೆ ಅಂತ ಯಾವುದೇ ಮಡಿವಂತಿಕೆ ಇಲ್ಲ. ಒಂದು ಏನು ಅಂತ ಹೇಳಿದ್ರೆ, ನೀವು ಶ್ರದ್ಧೆ ಭಕ್ತಿಯಿಂದ ಸ್ನಾನ ಮಾಡದೇವು ಮಾಡ್ಬೋದು, ಏನು ಮಾಡ್ಬೋದು. ನೀವು ಮಂತ್ರ ಹೇಳುವಾಗ ಏನು ಅಂತ ಹೇಳಿದ್ರೆ ಕೆಲವು ಸಲ ಎಲ್ಲ ಈ ಸ್ಫುಟಮ್ ಎಲ್ಲ ಹೊರಗೆ ಬರ್ತದೆ. ಅದೆಲ್ಲ ಅಗ್ನಿಗೆ ಬೀಳುವಾಗ ಅದರಿಂದಾಗಿ ಏನಾದರೂ ಚೇಂಜಸ್ ಆಗ್ಬೋದು ಅಂತೇಳಿ ಹಲ್ಲೊಂದು ತೊಳಿರಿ, ಚೆನ್ನಾಗಿ ತೊಳಿರಿ. ತೊಳೆದು ಬಿಟ್ಟು ಬಾಕಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರೂ ಮಾಡ್ಬೋದು. ಇದು ಮೆನ್ಸಸ್ ಪೀರಿಯಡ್ ಅಲ್ಲಿ ಒಂದು 3 ದಿವಸ ಬಿಟ್ಟು ಬಾಕಿ ಉಳಿದ ಟೈಮಲ್ಲಿ ಯಾರು ಮಾಡ್ಬೋದು. ನಾನ್ ವೆಜ್ ತಿನ್ನಿ, ಯಾವುದು ತಿಂದ್ರು ಮಾಡ್ಬೋದು. ಏನೇ ಓಕೆ, ಮನೆಯಲ್ಲಿ ಯಾರಾದ್ರೂ ಏಜ್ ಆದವರು ಮತ್ತೆ ಬೆಡ್ ರಿಡನ್ ಇದ್ರೆ ಮಾಡ್ಬೋದಾ? ಅಲ್ಲ, ಬೆಳಿಗ್ಗೆ ಹೊತ್ತಲ್ಲಿ ಅಷ್ಟು ಬೇಗ ನಾನ್ ವೆಜ್ ತಿಂದು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ. ಆದ್ರೂ ಏನು ಅಂತ ಕ್ವಶನ್ ಕೇಳಿದ್ದಾರೆ ಸರ್. ಇವತ್ತಿನ ತಾರೀಕಲ್ಲಿ ಇನ್ನೊಂದು ನಾನು ನಿಮಗೆ ಇನ್ಫಾರ್ಮೇಶನ್ ಏನ್ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಈ ಬಯೋಲಾಜಿಕಲ್ ವಾರ್ಫೇರ್ ಇಲ್ಲ ಅಂತ ಹೇಳಿದ್ರೆ ಇಂಥ ಬೇರೆ ಬೇರೆ ರೀತಿಯ ವೈರಸ್ ಎಲ್ಲ ಬರುವಾಗ ನಿಮ್ಮ ಬಾಡಿ ನಾನ್ ವೆಜಿಟೇರಿಯನ್ ಆದ್ರೆ ಅದು ಮೋಸ್ಟ್ ಪ್ರೊಬಬ್ಲಿ ವಲ್ನರೇಬಲ್ ಟು ಆಲ್ ದೀಸ್ ಕೈಂಡ್ ಆಫ್ ಡಿಸೀಸಸ್. ನೀವು ವೆಜಿಟೇರಿಯನ್ ಆದ್ರಿ ಅಂತ ಹೇಳಿ ಆದ್ರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ದೂರ ಇರಬಹುದು. ನಿಮ್ಮ ಬಾಡಿಯ ಇಮ್ಯುನಿಟಿ ಲೆವೆಲ್ಲೇ ಬೇರೆ ಇರ್ತದೆ. ಅದರ ಜೊತೆಗೆ ಮಕ್ಕಳಿದ್ದಾರೆ ಅಂತ ಹೇಳಿ ಆದ್ರೆ ಪ್ರೋಟೀನ್ ಅಂತ ಹೇಳಿ ನೀವು ನಾನ್ ವೆಜಿಟೇರಿಯನ್ ಪ್ರೋಟೀನ್ ಕೊಡುವ ಬದಲಿಗೆ ಪಾಸಿಟಿವ್ ಪ್ರೋಟೀನ್ ಅಂತ ಹೇಳಿ ಬರುವಂಥದ್ದು ಏನು ಅಂತ ಹೇಳಿದ್ರೆ ಬೆಣ್ಣೆ. ಕೃಷ್ಣನನ್ನು ನೋಡಿರ್ಬೋದು ನೀವು. ಕೃಷ್ಣ ಏನು ಅಂತ ಹೇಳಿದ್ರೆ ಬೆಣ್ಣೆ ತಿಂತಾ ಇದ್ದದ್ದು. ಅವನು ಕೊಡುವ ಸಂದೇಶ ಏನು ಅಂತ ಹೇಳಿದ್ರೆ ಬೆಣ್ಣೆಯಲ್ಲಿರುವಂಥದ್ದು ಪಾಸಿಟಿವ್ ಪ್ರೋಟೀನ್, ಮತ್ತೆ 67% ಪ್ರೋಟೀನ್ ಕಂಟೆಂಟ್ ಇದರಲ್ಲಿದೆ. ನಿಮ್ಮ ನಾನ್ ವೆಜ್ ನೀವು ತಗೊಂಡ್ರಿ ಅಂತ ಹೇಳಿ ಆದ್ರೂ ಮಾಂಸದಲ್ಲಿ ಇರುವುದು 57%. ಅದನ್ನು ನೀವು 7 ಗಂಟೆ ಹೊರಗಿಟ್ರಿ ಅಂತ ಹೇಳಿ ಆದ್ರೆ ಅದು ವಾಸನೆ ಬರಲಿಕ್ಕೆ ಶುರು ಆಗ್ತದೆ. ಅದೇ ಬೆಣ್ಣೆಯನ್ನೇ ನೀವು 7 ಗಂಟೆ ಹೊರಗಿಟ್ರಿ ಅಂತ ಹೇಳಿ ಆದ್ರೆ ಅದು ವಾಸನೆ ಬರೋದಿಲ್ಲ. ಹಾಗಾಗಿ ಅದು ಪಾಸಿಟಿವ್ ಪ್ರೋಟೀನ್. ಮಕ್ಕಳಿಗೆ ನೀವು ಪ್ರೋಟೀನ್ ಕೊಡಬೇಕು ಅಂತ ಹೇಳಿ ಆದ್ರೆ 20 ವರ್ಷದವರೆಗೆ ಪಾಸಿಟಿವ್ ಪ್ರೋಟೀನ್ ಆಗಿ ಬೆಣ್ಣೆಯನ್ನ ಕೊಡಿ. ಅವರ ಸುದೃಢ ದೇಹ ಬರ್ತದೆ. ಹಾಗಾಗಿ ಕೃಷ್ಣ ಏನು ಕಂಸನನ್ನು ಕೊಂದ ಚೈಲ್ಡ್ ಏಜ್ ಅಲ್ಲಿ, ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳು ಎಕ್ದಮ್ ಸ್ಟ್ರಾಂಗ್ ಸ್ಟಡಿಯಾಗಿ ಬರ್ತಾರೆ. ಯಾರು ಕೇಳ್ತಾರೆ ಇನ್ಫೆಕ್ಷನ್ ಆಗ್ಬಿಡುತ್ತಾ ಅಂತ ಕೇಳ್ತಾರೆ ಬೆಣ್ಣೆ ತಿನ್ನೋದ್ರಿಂದ. ಅಲ್ಲ, ಯಾವ ಬೆಣ್ಣೆ ಅಂತ ಹೇಳಿ ಕೇಳ್ಬೇಕು. ಯಾಕೆ ಹೇಳಿದ್ರೆ ಈಗ ಮನೆಯಲ್ಲಿ ಸಿಗುವಂತದ್ದು ಊರಿನ ದನದ ಹಾಲು ಸಿಕ್ಕಿತ್ತು ಅಂತ ಹೇಳಿ ಆದ್ರೆ
ಅದನ್ನ ನೀವೇ ತಯಾರು ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಕೆಲವೆಲ್ಲ ಗೋಶಾಲೆಗಳಿಗೆ ಹೋಗಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ತಕೊಳ್ಳಿ. ಅದಕ್ಕೋಸ್ಕರ ನಾನೇನು ದನವನ್ನ ಒಂದು 2 ದನವನ್ನ ನೀವು ದತ್ತು ತಕೊಳ್ಳಿ. ಇದರಿಂದಾಗಿ ಅಲ್ಲ, ಇನ್ನು ತಗೊಳ್ತಾರೆ. ಅದರ ಬೆನಿಫಿಟ್ ಏನು ಅಂತ ಹೇಳಿ ಅರ್ಥ ಆಯ್ತು ಅಂತ ಹೇಳಿ ಆದ್ರೆ ಡೆಫಿನೆಟ್ ಆಗಿ ತಗೊಳ್ತಾರೆ. ನಾನು ಯಾಕೆ ಹೇಳಿದ್ರೆ ವಿಶ್ವಾಸ ನಿಮಗೆ ಕೊಡ್ತಾ ಇದ್ದೇನೆ, ನಿಮ್ಮ ಜೀವನವೇ ಚೇಂಜ್ ಆಗ್ತದೆ. ಇದು ಇನ್ಸ್ಟಾಗ್ರಾಮ್ ಕರೆಕ್ಟ್. ಆಮೇಲೆ ಸೂತ್ಕ ಬಂದಾಗ ಮಾಡ್ಬೋದಾ ಮನೆಯಲ್ಲಿ ಸೂತ್ಕ ಇದ್ದಾಗ ಅಂತ ಕೇಳ್ತಿದ್ದಾರೆ ಸರ್. ಯಾವುದು? ಮನೆಯಲ್ಲಿ ಸೂತ್ಕದ ಟೈಮಲ್ಲಿ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಸೂತಕದ ಸಮಯದಲ್ಲಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮಾಡುದಿಲ್ಲ, ಆದ್ರೆ ಮಾಡಿದ್ರೆ ಏನು ಸಮಸ್ಯೆ ಆಗುದಿಲ್ಲ. ಓಕೆ ಓಕೆ ಅದಕ್ಕೂ ಇದಕ್ಕೂ ಏನು ಇದು ಸಂಬಂಧ ಇಲ್ಲ. ಸೂತಕ ಮನಸ್ಸಿಗೆ ಬರುವಂತದ್ದು. ಓಕೆ ಓಕೆ ಈಗ ಇದನ್ನ ಏನು ಆಪ್ ಮಾಡಿದಾರಲ್ಲ ಅದು ಮನಸ್ಸಿಗೆ. ಯಾಕೆಂತ ಹೇಳಿ ಸೂತಕ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅವರು ನಮ್ಮನ್ನ ಅಗಲಿದ್ದಾರೆ, ಅದಕ್ಕೋಸ್ಕರ ನಾವು ನಮ್ಮ ಈ ಸುಖ ಇದನ್ನೆಲ್ಲ ತ್ಯಾಗ ಮಾಡಿಕೊಂಡು 13 ದಿವಸ ಅವರ ನೆನಪಲ್ಲಿ ನಾವು ಇರ್ತೇವೆ ಅಂತ ಸಂತಾಪ ಸೂಚಿಸ್ತದೆ. ಅದೇ ಸಂತಾಪದಿಂದಾಗಿ ಅದನ್ನು ಮಾಡುವಂತದ್ದು. ಅದರಲ್ಲಿ ಏನು ವಾತಾವರಣದಲ್ಲಿ ಏನು ವೇರಿಯೇಷನ್ ಬರುವುದಿಲ್ಲ. ಹಾಗಾಗಿ ಏನು ಅಂತ ಹೇಳಿದ್ರೆ ಅಗ್ನಿಹೋತ್ರ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಉಲ್ಟಾ ಏನು ಅಂತ ಹೇಳಿದ್ರೆ ಅಲ್ಲಿ ಕೆಲವೆಲ್ಲ ಏನು ಅಂತ ಹೇಳಿದ್ರೆ ವಿಪರೀತ ಇದು ಹುಷಾರಿಲ್ಲದಂತ ಪೇಷಂಟ್ಗಳು ಇರ್ತಾರೆ. ಅವರ ಬಾಡಿಯಿಂದ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಾಗಳಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಸ್ಪ್ರೆಡ್ ಆಗಿರ್ತದೆ. ಅಂತ ಬ್ಯಾಕ್ಟೀರಿಯಾಗಳು ಅದರಿಂದಾಗಿ ನಾಶ ಆಗಿ ಹೋಗ್ತದೆ. ಹಾಗಾಗಿ ಅದು ತುಂಬಾ ಒಳ್ಳೇದು, ಮಾಡ್ಬೋದು. ಓಕೆ. ಆಮೇಲೆ ಬೆರಣಿಯನ್ನ ಯಾವ ಶೇಪ್ ಅಲ್ಲಿ ಇರ್ಬೇಕು ಅಂತ ಕೇಳ್ತಿದ್ದಾರೆ. ರೌಂಡ್ ಅಲ್ಲಿ ಇರ್ಬೇಕಾ ಅಥವಾ ಯಾವ ಶೇಪ್ ಆದ್ರೂ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ನಿಮಗೆ ತುಂಡು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಆದ್ರೆ ಯಾವ ಶೇಪ್ ಅಲ್ಲೂ ತುಂಡು ಮಾಡಿ. ಈ ರೀತಿಯಲ್ಲಿ ನೀವು ಅಟ್ಟಣಿಗೆ ನೆಟ್ರಿ ಅಂತ ಹೇಳಿ ಆದ್ರೆ ಏರ್ ಸರ್ಕ್ಯುಲೇಷನ್ ಪ್ರತಿಯೊಂದು ಲೆವೆಲ್ ಅಲ್ಲಿ ಸಹ ಏರ್ ಸರ್ಕ್ಯುಲೇಷನ್ ಒಳ್ಳೇದಾಗ್ತದೆ. ಹಾಗಾಗಿ ಬೆರಣಿ ಪೂರ್ತಿಯಾಗಿ ಸುಟ್ಟು ಹೋಗ್ತದೆ. ಮತ್ತೆ ಯಾವಾಗ್ಲೂ ಅಗ್ನಿಹೋತ್ರದ ಸಮಯಕ್ಕೆ ನೀವು ಅರ್ಘ್ಯ ಕೊಡುವ ಸಮಯಕ್ಕೆ ಅದೇನು ಅಂತ ಹೇಳಿದ್ರೆ ನಿಗಿ ನಿಗಿ ಕೆಂಡದ ರೀತಿಯಲ್ಲಿ ಆಗಿ ಅದರ ಜೊತೆಗೆ ಬೆಂಕಿಯ ಜ್ವಾಲೆಯೂ ಇರಬೇಕು. ಆಗ ನೀವು ಅರ್ಘ್ಯ ಕೊಟ್ಟಾಗ ನಿಮಗೆ ಅದರಲ್ಲಿ ಕಲರ್ ವೇರಿಯೇಷನ್ಸ್ ಎಲ್ಲ ಕಾಡ್ಲಿಕ್ಕೆ ಶುರು ಆಗ್ತದೆ. ನೀಲಿ ಜ್ವಾಲೆ, ಹಳದಿ ಜ್ವಾಲೆ, ಕೆಂಪು ಜ್ವಾಲೆ, ಆರೆಂಜ್ ಜ್ವಾಲೆ, ಎಲ್ಲ ರೀತಿಯ ಜ್ವಾಲೆಗಳು 7 ಬಣ್ಣವು ಸಪರೇಟ್ ಆಗಿ ನಿಮಗೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಇನ್ನೊಂದು, ಈಗ ಕೊನೆ ಬಾರಿ ಒಂದು ವಿಡಿಯೋ ಮಾಡಿದ್ದೇವೆ ನಾವು, ಅಗರಬತ್ತಿನ ಮನೆಯಲ್ಲಿ ಬ್ಯಾಂಬೋ ಯೂಸ್ ಮಾಡಬಾರ್ದು ಅಂತೇಳಿ. ಅದಕ್ಕೆ ಒಂದು 20-25 ಜನ ಕಾಲ್ ಮಾಡಿದ್ದಾರೆ ನನಗೆ, ಎಲ್ಲಾ ಕಂಪ್ನಿಯವರು. ಅದರಲ್ಲಿ ಯಾವ್ದೋ ಬ್ರ್ಯಾಂಡ್ ಅಂತ ಹೇಳಲ್ಲ ನಾನು. ಸೊ ಅವರೆಲ್ಲ ಕಾಲ್ ಮಾಡಿ ನನಗೆ ಥ್ರೆಟನ್ಸ್ ಕೂಡ ಮಾಡ್ಬಿಟ್ರು. ಲಾಸ್ಟ್ ಏನಾಯ್ತಂದ್ರೆ, ನೀವು ಲ್ಯಾಬ್ ರಿಪೋರ್ಟ್ ತನ್ನಿ, ಇಲ್ಲಾಂದ್ರೆ ವಿಡಿಯೋ ಡಿಲೀಟ್ ಮಾಡಿ ಅಂತೇಳಿ. ಅವ್ರು ಹೇಳ್ತಾರೆ 600-700 ಕೋಟಿ ವ್ಯವಹಾರ ಇದೆ ಅಂತ ಇದರದ್ದು ಉದ್ದಿನ ಕಟ್ಟಿದ್ದು. ನೀವು ಈ ತರ ಅನ್ಸೈಂಟಿಫಿಕ್ ಹಾಕಿಬಿಟ್ರೆ ನಾವು ಸೈಂಟಿಫಿಕ್ ಆಗಿ ಹೇಗೆ ಹಣ ಮಾಡೋದು ಅಂತ ಅವ್ರದ್ದೊಂದು ಚಿಂತೆ ಆಗಿತ್ತು. ಸೊ ಹಾಗಾಗಿ ಅವರು ಚಿಂತೆಗೋಸ್ಕರ ನಾವು ತೆಗೆದ್ವಿ. ನೆಕ್ಸ್ಟ್ ಲ್ಯಾಬ್ ರಿಪೋರ್ಟ್ ತಗೊಂಡು ನಾವು ಅದನ್ನ ವಿಡಿಯೋ ಮತ್ತೆ ರೀಲಾಂಚ್ ಮಾಡುವ ಅಂತೇಳಿ. ಲ್ಯಾಬ್ ರಿಪೋರ್ಟ್ ನಾವು ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರಪಂಚದ ಪ್ರತಿಯೊಂದು ಮೂಲೆಯಲ್ಲಿ ಸಾವಿರಾರು ಜನ ಮಾಡಿದ್ದಾರೆ. ನೀವು ಗೂಗಲ್ ಮಾಡಿದ್ರಿ ಅಂತ ಹೇಳಿ ಆದ್ರೆ ನಿಮಗೆ ಬೇಕಾದಷ್ಟು ರಿಪೋರ್ಟ್ಗಳು ಸಿಗುತ್ತೆ ಅದರಲ್ಲಿ. ಹಾಗಾಗಿ ನಾವೇನು ಹೊಸತಾಗಿ ಮಾಡುವ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಬ್ಯಾಂಬು, ಬಿದಿರು ಅಂತ ಹೇಳಿ ನಾವು ಹೇಳ್ತೇವೆ. ಇವತ್ತಿನ ತಾರೀಕಲ್ಲಿ ಅದರ ಮೂಲ ಅದು ಏನು ನಿಮ್ಮ ಅಗರಬತ್ತಿ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ತೇವೆ, ಅದು ಬಿದಿರಲ್ಲಿ ಆಗುವಂಥದ್ದು. ಹುಲ್ಲುಕಟ್ಟಿಯಲ್ಲಿ ಸ್ಟಾರ್ಟ್ ಆದಂಥದ್ದು ಇವತ್ತಿನ ತಾರೀಕ ವಾಸ್ಟ್ ಇಂಡಸ್ಟ್ರಿಗೆ ಸಪ್ಲೈ ಕೊಡುವಷ್ಟು ಹುಲ್ಲು ಇಲ್ಲ ನಮ್ಮಲ್ಲಿ, ಆ ಹುಲ್ಲಿನ ಕಟ್ಟಿ ಇಲ್ಲ. ಹಾಗಾಗಿ ಸ್ಮಾರ್ಟ್ ಆಗಿ ಅವರು ಅದನ್ನು ಬಿದಿರಿಗೆ ತಿರುಗಿಸಿಬಿಟ್ರು. ನಾವು ಏನು ಅಂತ ಹೇಳಿದ್ರೆ ನಮ್ಮ ಹಳೆ ಜ್ಞಾನಗಳನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೇವೆ. ಹಾಗಾಗಿ ಇವತ್ತೇನು ಅಂತ ಹೇಳಿದ್ರೆ ಬಿದಿರನ್ನು ನಾವು ಭಕ್ತಿಯಿಂದ ನಮ್ಮ ದೇವರ ಕೋಣೆಯಲ್ಲಿ ಉರಿಸ್ತಾ ಇದ್ದೇವೆ. ಬಿದಿರು ಏನಾಗ್ತದೆ ಅಂತ ಹೇಳಿದ್ರೆ ಹೈಯೆಸ್ಟ್ 57% ಕಾರ್ಬನ್ ಸ್ಟೋರ್ ಮಾಡಿ ಇಟ್ಟುಕೊಳ್ಳುವ ಕಾರಣ ಏನು ಅಂತ ಹೇಳಿದ್ರೆ, ಮತ್ತೆ ಅದರಿಂದ ಯಾವುದೇ ರೀತಿಯ ಉತ್ಪತ್ತಿ ಆಗುದಿಲ್ಲ. ಫ್ರೂಟ್ ಆಗಲಿ ಫ್ಲವರ್ ಆಗಲಿ ಯಾವುದೇ ಬರುವುದಿಲ್ಲ. ಹಾಗಾಗಿ ಅದನ್ನು ಯೂಸ್ ಮಾಡ್ಲಿಕ್ಕೆ ಅದರಲ್ಲಿ ಕಾರ್ಬನ್ ಯೂಸ್ ಆಗುದಿಲ್ಲ. 60 ವರ್ಷಕ್ಕೊಮ್ಮೆ ಅಕ್ಕಿ ಬರ್ತದೆ ಅದರಲ್ಲಿ. ಅದು ಬಿಟ್ಟರೆ ಬಾಕಿ ಉಳಿದ ಟೈಮಲ್ಲೆಲ್ಲ ಅದು ಕಾರ್ಬನ್ ಇಟ್ಟುಕೊಳ್ಳುವಂಥದ್ದು. ಹಾಗಾಗಿ ಕಾರ್ಬನ್ ನಿಂದಾಗಿ ವಜ್ರ ಆಗುವಂಥದ್ದು. ಹಾಗೆ ಇದು ಒಂದು ರೀತಿಯ ವಜ್ರವೇ. ಇವತ್ತು ಏನು ಅಂತ ಹೇಳಿದ್ರೆ ಹೈವೇಯಲ್ಲಿ ಪ್ರೊಟೆಕ್ಟಿವ್ ಬ್ಯಾರಿಕೇಶನ್ ಆಗಿ ಈಗ ಬ್ಯಾಂಬುವನ್ನ, ಕೆಲವೊಂದು ರೀತಿಯ ಬ್ಯಾಂಬುವನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಷ್ಟು ಸ್ಟ್ರಾಂಗ್ ಅದು. ಇವನ್ನ ನಿಮಗೆ ಬೇಕು ಅಂತ ಹೇಳಿ ಆದ್ರೆ, ಇದರ ರಿಪೋರ್ಟ್ ಬೇಕು ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ಬ್ಯಾಂಬು ಬರ್ನಿಂಗ್ ಬ್ಯಾನ್ ಮಾಡಿದ್ದಾರೆ. ನಮ್ಮ ಶಾಸ್ತ್ರವು ಏನು ಹೇಳ್ತದೆ ಅಂತ ಹೇಳಿದ್ರೆ ಅದನ್ನು ಉರಿಸಬಾರ್ದು. ಹೆಣವನ್ನು ತಗೊಂಡು ಹೋಗ್ಲಿಕ್ಕೆ ಅದು ಯೂಸ್ ಮಾಡ್ತಾರೆ. ಹೆಣವನ್ನು ಚಟ್ಟಕ್ಕೆ ಇಟ್ಟ ನಂತರ ಅದನ್ನು ಕಾಟಕ್ಕೆ ಇಡುವುದಿಲ್ಲ, ಅದನ್ನು ತೆಗೆದು ಸೈಡಲ್ಲಿ ಇಡ್ತಾರೆ. ಆ ಜ್ಞಾನ ಇತ್ತು. ಕಾಲಕ್ರಮೇಣ ಆ ಜ್ಞಾನವನ್ನು ನಾವು ಕಳ್ಕೊಂಡಿದ್ದೇವೆ.
ಇವತ್ತು ಏನು ಅಂತ ಹೇಳಿದ್ರೆ ಕೆಲವೊಂದು ಈ ಸೋಷಿಯಲ್ ಮೀಡಿಯಾದಿಂದಾಗಿ ಆ ಜ್ಞಾನ ವಾಪಸ್ಸು ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ ಅದರಲ್ಲಿ ಕಾರ್ಬನ್ ಒಂದು ಪಾರ್ಟ್ ನಾನು ಆ ವಿಡಿಯೋದಲ್ಲಿ ಹೇಳಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಜನರೆಲ್ಲ ಹೆದರ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಲೆಡ್ ಇದೆ. ಲೆಡ್ ನೀವು ಬರ್ನ್ ಮಾಡಿದ್ರಿ ಅಂತ ಹೇಳಿ ಆದ್ರೆ ಇಟ್ ಈಸ್ ಮೋಸ್ಟ್ ಡೇಂಜರಸ್. ಹಾಗಾಗಿ ಏನು ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಅದು ಬ್ಯಾನ್ ಆಗಿದೆ. ಯಾರಾದ್ರೂ ಬರ್ನ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ್ರೆ ಹಿ ವಿಲ್ ಬಿ ಇಂಪ್ರಿಸನ್ಡ್ ಫಾರ್ 7 years. ಆ ನಾಲೆಜ್ ಅವರಲ್ಲಿದೆ. ನಮ್ಮಲ್ಲಿ ನಾವು ಏನು ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ಸಿಗೋಸ್ಕರ ಜನರನ್ನು ಮೂರ್ಖರಾಗಿ ಮಾಡಿ ಅದನ್ನ ಇದು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿಯೂ ಈಗ ಬೀಡಿ ಕಟ್ತಾ ಇದ್ದಾರೆ. ಬಿಡಿಯ ಬದಲಿಗೆ ಬೆರಣಿ ಮಾಡಿ ಕೊಡಿ ಅಂತ ಹೇಳಿ ನಾವು ಅದನ್ನ ಇದು ಮಾಡ್ತೇವೆ. ಧೂಪದ ಕಡ್ಡಿ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಮೈಸೂರು ಕಡೆಯಲ್ಲಿ ಅಗರಬತ್ತಿಯಿಂದ ಕೆಲವರ ಜೀವನ ಹೋಗ್ತಾ ಇದೆ. ಆದ್ರೆ ಆ ಜೀವನ ಇನ್ನೊಬ್ಬನಿಗೆ ಆರೋಗ್ಯಕ್ಕೆ ಹಾನಿಕರ ಮಾಡಿದಂತ ಜೀವನ, ಅದರ ಕರ್ಮ ನಮಗೆ ಅದೇ ರೀತಿಯಲ್ಲಿ ಕರ್ಮ ನಮ್ಮ ಮೈಗೆ ಅಂಟಿಕೊಳ್ತದೆ. ನಾವು ಯಾವ ರೀತಿಯಲ್ಲಿ ಹಣವನ್ನು ಗಳಿಸ್ತೇವೆ, ಆ ಅದರ ಜೊತೆಗೆ ಯಾವ ಕರ್ಮ ಬರ್ತದೆ ಅದೇ ಕರ್ಮ ನಮ್ಗೆ ನಾವು ನೆಕ್ಸ್ಟ್ ತಕೊಂಡು ಹೋಗುವಂತದ್ದು. ಹಾಗಾಗಿ ನಾವು ಹಣ ಗಳಿಸುವಾಗ ಒಳ್ಳೆ ಕರ್ಮದಲ್ಲಿ ನಾವು ಹಣ ಗಳಿಸಿದ್ವಿ ಅಂತ ಹೇಳಿ ಆದ್ರೆ ನೆಕ್ಸ್ಟಿಗೆ ಆಗುವಾಗ ನಮ್ಮ ಬುದ್ಧಿ ಒಳ್ಳೆ ಬುದ್ಧಿ ಆಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲೂ ನಾವು ಇದೇ ರೀತಿ ಇನ್ನೂ ನಿಕೃಷ್ಟ ಪರಿಸ್ಥಿತಿಗೆ ಹೋಗಿ ಮುಟ್ಟುತ್ತೇವೆ. ನಾವು ವಿಡಿಯೋ ಹಾಕಿದಾಗ ತುಂಬಾ ಜನ ಹೇಳಿದ್ರು ನೀವು ಹಿಂದೂ ಧರ್ಮದ ವಿರುದ್ಧ ಇದ್ದೀರಿ ಅಂತ. ನಾಳೆ ನಿಮ್ಮಂತವರಿಂದನೇ ಅಲ್ಲಿ ತಿಮ್ಮಪ್ಪನಲ್ಲಿ ಲಡ್ಡು ಅಲ್ಲಿ ಮಿಕ್ಸ್ ಮಾಡಿ ಕಳ್ಸಿದ್ದಂತ ನಾನು ಒಂದು ಹೇಳಿದೆ ಅವ್ನಿಗೆ. ಅವನಿಲ್ಲ ನೀವು ಒಂದು ತೆಗಿಬೇಕು ವಿಡಿಯೋ ತೆಗಿಬೇಕು ಅಂತ ಹೇಳಿ ಲಾಸ್ಟಿಗೂ ತೆಗ್ಸಿದ್ರು. ಬಟ್ ನಾನು ಹಾಕ್ತೇನೆ ವಿಡಿಯೋ ನೆಕ್ಸ್ಟ್. ನಮ್ಮ ಹತ್ರ ಸ್ವಲ್ಪ ಲ್ಯಾಬ್ ರಿಪೋರ್ಟ್ಗಳು ವೇಟ್ ಮಾಡಿ. ಏನಾಗಿದೆ ಅಂತ ಹೇಳಿದ್ರೆ ಈಗ ನೀವು ಮುಂಬೈ ಸೈಡ್ಗೆಲ್ಲ ಹೋದ್ರಿ ಅಂತ ಹೇಳಿ ಆದ್ರೆ ಅಲ್ಲಿ 150 ರೂಪಾಯಿಗೂ ತುಪ್ಪ ಸಿಗ್ತದೆ. ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ರೆ ಮತ್ತೆ ನೀವು ತುಪ್ಪ ಮುಟ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಇವತ್ತಿಗೆ ದನದ ಚರ್ಬಿ, ಹಂದಿ ಚರ್ಬಿ, ಇದನ್ನೆಲ್ಲ ಚರ್ಬಿಗಳನ್ನೆಲ್ಲ ಸೇರಿಸಿ ಅದನ್ನು ಪಲ್ವರೈಸಿಂಗ್ ಮಾಡಿ ಪೂರ್ತಿಯಾಗಿ ಪೇಸ್ಟ್ ತರ ಮಾಡಿ ಅದಕ್ಕೆ ಬೇರೆ ರೀತಿಯ ಕೆಮಿಕಲ್, ಪರ್ಫ್ಯೂಮ್, ಸ್ಮೆಲ್, ಟೇಸ್ಟ್, ಅದನ್ನೆಲ್ಲ ಟೇಸ್ಟ್ ಮೇಕರ್ಸ್ ಅನ್ನೆಲ್ಲ ಹಾಕಿ ತುಪ್ಪದ ರೀತಿಯಲ್ಲೇ ಬರ್ತದೆ ಅದು. ಅದನ್ನ ಮಾಡುವಂಥದ್ದು 150 ರೂಪಾಯಿಗೆ ಕೊಡ್ತಾರೆ. ಇವತ್ತು ಯಾವ ಸ್ವೀಟ್ ಅಲ್ಲಿ ಯಾವ ಇದನ್ನು ತುಪ್ಪವನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಸೊ ಇದೊಂದು ದೊಡ್ಡ. ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಪ್ಲಾಟ್ಫಾರ್ಮ್ ಅನ್ನು ನಾನು ಯೂಸ್ ಮಾಡ್ಲಿಕ್ಕೆ ಇವತ್ತು ನಾವು ಏನು ಅಂತ ಹೇಳಿದ್ರೆ ಭಕ್ತಿಯಿಂದ ನಾವು ಎಣ್ಣೆ ದೀಪ ಹಚ್ಚುತ್ತೇವೆ. ಹೆಚ್ಚಿನವರ ಕಡೆಯಲ್ಲೆಲ್ಲ ಎಳ್ಳೆಣ್ಣೆಯ ದೀಪ ಹಚ್ಚುತ್ತೀರಿ. ದೀಪದ ಎಣ್ಣೆ ಅಂತೇಳಿ ಇವತ್ತು ಸಿಗ್ತದೆ ಎಲ್ಲ ಕಡೆಯಲ್ಲಿ ಪ್ಯಾಕೆಟ್, ದೀಪದ ಎಣ್ಣೆ ಅಂತೇಳಿ ಇದಕ್ಕೆ ಸಪ್ರೇಟ್ ಆಗಿ. ಯಾವತ್ತಾದ್ರೂ ನಾವು ಅದರ ಲೇಬಲ್ ಡಿಕ್ಲರೇಷನ್ ಅನ್ನು ಓದಿದ್ದೇವ? ನಾವು ಓದಿದಾಗ ಅದರಲ್ಲಿ ವೆಜಿಟೇಬಲ್ ಆಯಿಲ್ ಅಂತೇಳಿ ಹಾಕಿರ್ತಾರೆ. ಎಳ್ಳೆಣ್ಣೆ ವೆಜಿಟೇಬಲ್ ಅಲ್ಲ. ವೆಜಿಟೇಬಲ್ ಆಯಿಲಿನ ಹೆಸರಲ್ಲಿ ಏನು ಅಂತ ಹೇಳಿದ್ರೆ ಪೆಟ್ರೋಲಿಯಂ ವೈಟ್ ಆಯಿಲ್ ಅಂತ ಹೇಳಿ ಬರ್ತದೆ, ಪ್ಯಾರಾಫಿನ್ ಆಯಿಲ್ ಅಂತ ಹೇಳಿ ಹೇಳ್ತೇವೆ. ಈ ಪೆಟ್ರೋಲು, ಡೀಸೆಲು, ಪ್ಲಾಸ್ಟಿಕ್, ರಯಾನ್ಸು ಎಲ್ಲ ತೆಗ್ದಾದ ನಂತರ ಡಾಮರು ಎಲ್ಲ ತೆಗ್ದಾದ ನಂತರ ಕೊನೆಗೆ ಒಂದು ಬಣ್ಣ, ರುಚಿ, ಯಾವುದೂ ಇಲ್ಲದಂತ ಒಂದು ಆಯಿಲ್ ಸಿಗುತ್ತೆ. ಅದು ಪ್ಯಾರಾಫಿನ್ ಆಯಿಲ್ ಅಂತ ಹೇಳಿ ಹೇಳ್ತಾರೆ. ಅದನ್ನ ಅವರು ಫ್ಯಾಕ್ಟರಿಯಿಂದ ಖಾಲಿ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಪೆಟ್ರೋಲ್ ಬರ್ತದೆ ಅದರ 20% ಅಲ್ಲಿ ಆಯಿಲ್ ಇದಾಗತ್ತೆ. ಶಟ್ ಡೌನ್ ಮಾಡಬೇಕಾದಿತ್ತು. ಅವರು ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಅದನ್ನು ಹೊರಗೆ ಕೊಡ್ತಾ ಇದ್ದಾರೆ. ನಿಮಗೂ ಈಗ ಬೇಕು ಅಂತ ಹೇಳಿದ್ರೆ ಒಂದು ಲೋಡ್ ತಗೊಳ್ತೀರಿ ಅಂತ ಹೇಳಿ ಆದ್ರೆ ಖಾಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಟ್ಟರೆ ಸಾಕು, ಅವರು ಫ್ರೀಯಾಗಿ ತಂದು ಹಾಕಿ ಹೋಗ್ತಾರೆ. ಇದರಿಂದಾಗಿ ಏನು ಅಂತ ಹೇಳಿದ್ರೆ ಇವತ್ತು ಎಣ್ಣೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಣ್ಣೆಗೆ ಕೆಲವರು ಏನು ಅಂತ ಹೇಳಿದ್ರೆ ಸ್ವಲ್ಪ ಒಳ್ಳೆ ಮನುಷ್ಯರು ಇರ್ತಾರೆ, ಅವರು 50-50 ಮಾಡ್ತಾರೆ. ಒಳ್ಳೆ ಎಣ್ಣೆ 50%, ಪ್ಯಾರಾಫಿನ್ ಆಯಿಲ್ 50% ಹಾಕಿ ಚೆನ್ನಾಗಿ ತಿರುಗಿಸಿ ಮರುದಿವಸ ನೀವು ತೆಗೆದು ನೋಡಿದ್ರಿ ಅಂತ ಹೇಳಿದ್ರೆ ಈಗ ಅಂತೂ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿದೆ. ಅದಕ್ಕೋಸ್ಕರ ಒಂದು ಕೇಕ್ ಬರ್ತದೆ. ನಿಮಗೆ ಕೋಕೋನಟ್ ಆಯಿಲ್ ಬೇಕಿದ್ರೆ ಕೋಕೋನಟ್ ಆಯಿಲ್ ಕೇಕ್, ಬೇರೆ ಯಾವುದೇ ಆಯಿಲ್ ಬೇಕು ಅಂತ ಹೇಳಿ ಆದ್ರೆ ಎಲ್ಲದಕ್ಕೂ ಒಂದೊಂದು ಕೇಕ್ ಬರ್ತದೆ. ಆ ಕೇಕನ್ನು 200 ಲೀಟರ್ ಡ್ರಮ್ಮಿಗೆ ಹಾಕಿ ಚೆನ್ನಾಗಿ ತಿರುಗಿಸಿ ಬಂದ್ ಮಾಡಿ ಇಟ್ರೆ 24 ಗಂಟೆ ಒಳಗೆ ನಿಮಗೆ ಅದೇ ರುಚಿ, ಅದೇ ಬಣ್ಣ, ಅದೇ ವಾಸನೆ ಎಲ್ಲವೂ ಅದೇ ಆಗಿರ್ತದೆ. ಆದ್ರೆ ನೀವು ತಿನ್ನುವುದು ಪ್ಯಾರಾಫಿನ್ ಆಯಿಲ್. ಈಗ ದೀಪವು ಹಾಗೆ ನೀವು ನೋಡಿ, ಶುದ್ಧ ಎಳ್ಳೆಣ್ಣೆಯ ದೀಪ ಯಾಕೆ ಹೇಳಿದ್ರೆ 450-500 ಇವತ್ತು. ಗಾಣದ ಎಣ್ಣೆಯನ್ನು ನೀವು ತಗೊಂಡ್ರಿ ಅಂತ ಹೇಳಿದ್ರೆ 500-550 ರೂಪಾಯಿ ಇದೆ. ಇಲ್ಲ ಅಂತ ಹೇಳಿದ್ರು ನೀವು ಒಂದು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳಿ, ಒಬ್ಬ ರೈತನಿಗೆ 140 ರೂಪಾಯಿ ಕೊಟ್ಟು 1 kg ಎಳ್ಳನ್ನು ತಗೊಳ್ತಾರೆ ಅವರು.
ಸಾಧಾರಣ 2.5-2.25 kg ಬೇಕಾಗ್ತದೆ. ಹಾಗಾದ್ರೆ ಎಷ್ಟು ಕಾಸ್ಟ್ ಅವರಿಗೆ, ಕಾಸ್ಟ್ ಎಷ್ಟು ಬಂತು ಅಂತ ಹೇಳಿ ನೀವು ಲೆಕ್ಕ ಮಾಡಿ. ಹಾಗಾದ್ರೆ ಆಮೇಲೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆಯಿತು, ಇದು ಡಿಸ್ಟ್ರಿಬ್ಯೂಟರ್ಸ್ ಕಮಿಷನ್ ಆಯಿತು, ಮತ್ತೆ ಫ್ಯಾಕ್ಟ್ರಿ ಮೇಂಟೆನೆನ್ಸ್, ಫ್ಯಾಕ್ಟ್ರಿ ಪ್ರೊಡಕ್ಷನ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್, ಇಷ್ಟೆಲ್ಲ ಆಗುವಾಗ ಆ ಕಾಸ್ಟ್ ಎಲ್ಲಿ ಹೋಯ್ತು? 170 ರೂಪಾಯಿಗೆ ಹೇಗೆ ಸಿಗ್ತದೆ? ಅದಕ್ಕಿಂತ ಇದನ್ನ ನಾವು ಯಾವತ್ತೂ ಅರ್ಥ ಮಾಡಿಕೊಳ್ಳೋದು ಬೇಡ. ಮತ್ತೆ ಯಾಕೆ ಅಂತ ಹೇಳಿದ್ರೆ, ನಾವು ಎಳ್ಳೆಣ್ಣೆ ದೀಪ ಯಾಕೆ ಹಚ್ಚುತ್ತೇವೆ ಅಂತ ಹೇಳಿದ್ರೆ, ಅದರ ಎದುರಲ್ಲಿ ನಮಗೆ ಭಜನೆಯ ಒಂದು ಕಲ್ಚರ್ ಇದೆ, ಇವತ್ತೆಲ್ಲ ಬಿಟ್ಟಿದ್ದೇವೆ. ದೀಪ ಹಚ್ಚಿ ಅದರ ಎದುರಲ್ಲಿ ದೀಪವನ್ನು ನೋಡಿಕೊಂಡು ನಾವು ಭಜನೆ ಮಾಡಿದ್ವು ಅಂತ ಹೇಳಿ ಆದ್ರೆ ನಮ್ಮ ಕಣ್ಣಿಗೂ ಅದು ಶಕ್ತಿ, ಮನಸ್ಸಿಗೆ ಶಕ್ತಿ ಕೊಡ್ತದೆ. ಭಜನೆ ಮಾಡೋದ್ರಿಂದ ನಮ್ಮ ಮನಸ್ಸು ಸ್ಥಿರತೆ ಬರುತ್ತೆ, ಅದರೊಟ್ಟಿಗೆ ನಮ್ಮ ಸ್ವರತಂತುಗಳು ವೈಬ್ರೇಷನ್ಸಿನಿಂದಾಗಿ ನಮ್ಮ ಇಡೀ ಬಾಡಿ ನರಮಂಡಲದಲ್ಲಿ ಅದರಲ್ಲಿ ಚೇಂಜಸ್ ಬರ್ತದೆ. ಇದಕ್ಕೋಸ್ಕರ ಈಗ ನಾವು ಆ ಒಂದು ಪೆಟ್ರೋಲಿಯಂ ಆಯಿಲ್ ಅನ್ನ ನಾವು ಉರಿಸಿದಾಗ ಏನು ಬರ್ಬೋದು? ಕಾರ್ಬನ್ ಡೈಆಕ್ಸೈಡ್ ಒಳಗೆ ಜಾಸ್ತಿ ಆಗ್ತದೆ. ಅದು ನಾವು ಬಂದು ಕೋಣೆಯಲ್ಲಿ ಉಪಯೋಗಿಸುದು, ಇಡೀ ಮನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದು ಬರೋದು. ಚಿಂತೆ ಜಾಸ್ತಿ ಆಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ, ನಮ್ಮ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ನಾವೇನೋ ಭಕ್ತಿಯಲ್ಲಿ ದೇವರು ಏನು ಅಂತ ಹೇಳಿದ್ರೆ ನಿಮಗೆ ಬೈತಾ ಇರಬಹುದು, ಬಟ್ ನಿಮಗೆ ಕೇಳ್ತಾ ಇಲ್ಲ. ಇವತ್ತು ನಾನು ಇದೊಂದು ಪ್ಲಾಟ್ಫಾರ್ಮ್ ಅಂತ ಹೇಳಿ ಈ ವಿಷಯವನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕರ್ಪೂರ, ಇದನ್ನೆಲ್ಲ ನೀವು ಉಪಯೋಗಿಸ್ತೀರಿ ಅಂತ ಹೇಳಿ ಆದ್ರೆ ದಯವಿಟ್ಟು ದೇವರಿಗೆ ಅದನ್ನ ಉರಿಸುದು ಬೇಡ, ಏನು ಹೇಳುದಿಲ್ಲ ದೇವರು. ಸುಮ್ಮನಿದ್ರೆ ಒಳ್ಳೇದು. ಹೌದು, ಭಕ್ತಿಯಿಂದ ಒಮ್ಮೆ ಕೈ ಮುಗ್ದಿರಿ ಅಂತ ಹೇಳಿ ಆದ್ರೆ ನಿಮಗೆ ತಥಾಸ್ತು ಅಂತ ಹೇಳಿ ಹೇಳ್ತಾರೆ. ನೀವು ಉರಿಸಿ ಅವರನ್ನು ಓಡಿಸ್ತಾ ಇದ್ದೀರಿ ಮನೆಯಿಂದ. ಪ್ರವೀಣರ್, ಇನ್ನೊಂದು 4 ಕ್ವಶನ್ ಕೇಳಿ ಕ್ಲೋಸ್ ಮಾಡುವ ಸೆಷನ್. ಶೋರ್ ಸರ್, ಶೋರ್ ಸರ್. ಇದು ಸೊ ಹೆಣ್ಮಕ್ಳು ಕ್ರೀಮ್ಗೆ ಒಂದು, ಅದು ನೆಕ್ಸ್ಟ್ ಒಂದು ಮಾಡುವ. ಯಾವ್ದಾವ್ದು ಓಕೆ ಕ್ರೀಮ್ ಸರ್, ಹಚ್ಬೋದು, ಯಾವ್ದು ಹಚ್ಚಿದ್ರೆ ಒಳ್ಳೇದು, ಎಷ್ಟು ಕೆಮಿಕಲ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಓಕೆ ಸರ್. ಸೊ ಈಗ ಇನ್ನೊಂದು ಕ್ವಶನ್ ಸರ್, ಈ ಒಂದು ದೇಸಿ ಒಂದು ದನಗಳು ಅಂತಂದ್ರೆ ತುಂಬಾ ತಳಿ ದನಗಳು ಬರುತ್ತೆ, ಅದರಲ್ಲಿ ಯಾವ ದನದ ಒಂದು ತುಪ್ಪ ತುಂಬಾ ಉತ್ತಮ ಅಂತ ಕೇಳ್ತಿದ್ದಾರೆ ಅಗ್ನಿಹೋತ್ರ ಮಾಡ್ಲಿಕ್ಕೆ? ದೇಸಿ ದನ ಅಂತ ಹೇಳಿದ್ರೆ, ದೇಸಿ ದನ ಯಾವುದೇ ಆಗ್ಲಿ ಅದು ಎಲ್ಲ ಈಗ ಹೇಳಿದ್ರೆ ಸಾಧಾರಣ ಒಂದು 39 ತಳಿ ಮಾತ್ರ ಉಳ್ಕೊಂಡಿದೆ. ಬಾಕಿ 360ರಿಂದ 370 ತಳಿ ಇತ್ತು ಭಾರತ ದೇಶದಲ್ಲಿ, ಅದರಲ್ಲಿ ಎಲ್ಲ ಕಳೆದು ಹೋಗಿ ಇವತ್ತು ಅಷ್ಟೇ 39 ತಳಿ ಮಾತ್ರ ಉಳಿದಿದೆ. ಅದು ಹ್ಯಾಂಡ್ಫುಲ್ ಆಗಿದೆ. ಅದರಲ್ಲಿ ಹಾಲು ಬರುವುದಿಲ್ಲ ಅಂತ ಹೇಳಿ ಇವತ್ತು ಹೇಗೆ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಅದನ್ನ ಓಡಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಅದರಿಂದ ಹೊರಗೆ ಬರಬೇಕು. ಅದು ಯಾವುದೇ ತಳಿ ಆಗಿರಲಿ, ಎಲ್ಲದರಲ್ಲಿಯೂ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ ಹೊರತು ಎಲ್ಲವೂ ಶ್ರೇಷ್ಠವೇ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ದನಗಳಿಗೂ ದಿಬ್ಬ ಇದೆ. ದಿಬ್ಬದ ಮುಖಾಂತರ ಏನು ಅಂತ ಹೇಳಿದ್ರೆ ಸೂರ್ಯನಲ್ಲಿ ಬರುವಂತ 7 ರೀತಿಯ ಕಿರಣ, ಆ ಕಿರಣದಲ್ಲಿ ಬರುವಂತದ್ದು 144 ರೀತಿಯ ಕಣಗಳಿದೆ. ಆ ಎಲ್ಲ ಕಣಗಳನ್ನ ಆ ದಿಬ್ಬದಲ್ಲಿ ರಿಸೀವರ್, ಅದು ರಿಸೀವರ್ನಿಂದ ರಿಸೀವ್ ಮಾಡಿಕೊಂಡು ರಕ್ತ, ಮೂತ್ರ ಮತ್ತೆ ಗೋಮಯ, ಹಾಲು, ಈ ಎಲ್ಲ ಜಾಗಗಳಿಗೂ ಅದನ್ನ ಸ್ಪ್ರೆಡ್ ಮಾಡ್ತದೆ. ಹಾಗಾಗಿ ಅದು ಎಲ್ಲವೂ ಶ್ರೇಷ್ಠ. ಅದಕ್ಕೋಸ್ಕರ ಆಸ್ಟ್ರೇಲಿಯಾದ ಒಬ್ರು ಸೈಂಟಿಸ್ಟ್ ಅದರ ಬಗ್ಗೆ ರಿಸರ್ಚ್ ಮಾಡಿ A2 ಮತ್ತೆ A1 ಮಿಲ್ಕ್ ಅಂತ ಹೇಳಿ ಇದು ಮಾಡಿದ್ರು. ಹಾಗಾಗಿ ಈಗ ನೀವೆಲ್ಲ ಕುಡಿತಾ ಇರುವ ಹಾಲು ಈಗ ಪೇಟೆಯಲ್ಲೆಲ್ಲ ಇದ್ರಿ ಅಂತ ಹೇಳಿ ಆದ್ರೆ 140, 120, 110 ರೂಪಾಯಿಗೆ ಬಂದು ಮುಟ್ಟಿದೆ. ಥ್ಯಾಂಕ್ಸ್ ಟು ಇದು ಆಸ್ಟ್ರೇಲಿಯನ್ ಸೈಂಟಿಸ್ಟ್. ನೆಕ್ಸ್ಟ್ ಟೈಮ್ ನಾವು ಡಾಕ್ಟರ್ಸ್ಗಳಿದ್ದಾರೆ, MBBS ಕಲ್ತವರು ಮತ್ತೆ ರಿಸರ್ಚ್ ಮಾಡಿದವರು, ಇದು ಜರ್ಮನ್ ಅಲ್ಲಿ ಇದನ್ನೆಲ್ಲ ಮಾಡಿರೋರು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸಮಸ್ಯೆ ಏನಂದ್ರೆ ಅವ್ರು ಇಂಗ್ಲಿಷ್ ಮಾತಾಡೋದ್ರಿಂದ ಕಮ್ಯುನಿಕೇಶನ್ ಸರಿಯಾಗಲ್ಲ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿಲ್ಲ. ನೆಕ್ಸ್ಟ್ ಏನಾದ್ರು ಬೇಕಿದ್ರೆ ಅದಕ್ಕೂ ಹೇಳಿ ಎಷ್ಟು ಜನ ಜಾಯ್ನ್ ಆಗ್ತೀರಾ ಅಂತ ಹೇಳಿ, ಬೇಕಾದ್ರೆ ಕನೆಕ್ಟ್ ಮಾಡಿ ಮಾತಾಡ್ತಾರೆ. ಬೇಕಾದ್ರೆ ಯಾರು ರಿಸರ್ಚ್ಗಳು ಮಾಡಿದಾರೆ ಅವ್ರದ್ದು. ಮತ್ತೆ ರಿಸರ್ಚ್ ಪೇಪರ್ಗಳನ್ನು ಗೂಗಲಲ್ಲಿ ನೋಡೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಸಿಗುತ್ತೆ ಅದ್ರ ಮೇಲೆ, ಅಗ್ನಿಹೋತ್ರದ ಮೇಲೆ. ಇನ್ನು ಈಗ ಹೇಳೋದು ಮುಗೀತೀಗ, ಬರೀ ಈಗ ನಿಮ್ದು ಕಾರ್ಯಕ್ರಮದಲ್ಲಿ ಬರ್ಬೇಕು ಅಂದ್ರೆ ಕರ್ಮದಲ್ಲಿ ಬರ್ಬೇಕು ಅಷ್ಟೇ. ಈಗ ಎಲ್ಲ ಕಡೆ ರಿಸರ್ಚ್ ಎಲ್ಲ ಕಡೆನೂ ಇದೆ, ಕ್ಲೌಡಲ್ಲೂ ಇದೆ, ಝೂಮಲ್ಲಿ ಇದೆ, ಆಯುಷ್ಮಾನಲ್ಲೂ ಇದೆ. ನೀವು ಕರ್ಮಗಳನ್ನ ಕರೆಕ್ಟಾಗಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ತುಂಬಾ ಜನ ನಮ್ಮಲ್ಲಿ ಮಾಡ್ತಿದ್ದಾರೆ. ಈಗ ಎಷ್ಟು ಜನ ಮಾಡ್ತಾರೆ ಅಂದ್ರೆ ಒಂದಿಬ್ರು ಯಾರಾದರೂ ಅವ್ರದ್ದು ಫೀಡ್ಬ್ಯಾಕ್ ಕೇಳಿದ್ರೆ ಗೊತ್ತಾಗುತ್ತೆ, ಬಟ್ ಅವ್ರು ತುಂಬಾ ಲಾಂಗ್ ತಗೋತಾರೆ ಅಂತ ಹೇಳಿ ನಮ್ಗೆ ಲೇಟ್ ಆಗ್ತದೆ. ಸೊ ನೆಕ್ಸ್ಟ್ ಏನಾದ್ರು ಮತ್ತೆ ಮಾಡಿದಾಗ ಇದ್ರ ಬಗ್ಗೆ ಮಾತಾಡ್ಬೋದು. ಓಕೆ, ಅಷ್ಟು ಮಾಡು. ಇದು ಯಾರೋ ದೇವರಿಗೆ ನೋಡಿ ಯಾರೋ ದೇವರಿಗೆ ದೀಪ ಹಚ್ಚೋದೇ ಬೇಡವಾ ಹಂಗಿದ್ರೆ ಅಂತ ಕೇಳ್ತಿದ್ದಾರೆ. ನೀವು ಎಣ್ಣೆ ಹಾಕ್ಬೇಡಿ ಅಂದ್ರೆ ದೇವರಿಗೆ ದೀಪ ಹಚ್ಚೋದೇ ಬೇಡ ಮತ್ತೆ? ಹಾಕಿ ಶುದ್ಧ ಎಳ್ಳೆಣ್ಣೆ ಸಿಕ್ಕಿತ್ತು, ಇಲ್ಲ ಇದ್ರೆ ಶುದ್ಧ ತುಪ್ಪ ಇವತ್ತು ತುಂಬಾ ಕಷ್ಟ. ಯಾಕೆ ಹೇಳಿದ್ರೆ ತುಂಬಾ ಕಾಸ್ಟ್ಲಿ. ಈಗ ಮಲ್ನಾಡ್ ಗಿಡ್ಡದ್ದು ನಿಮಗೆ ಒಂದು ಲೀಟರ್ ತುಪ್ಪ ಬೇಕು ಅಂತ ಹೇಳಿದ್ರೆ 3,000 ರೂಪಾಯಿ. ಕೆಲವರಿಗೆಲ್ಲ ಪಾಕೆಟಿಗೆ ಸ್ವಲ್ಪ ಬರ್ಡನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಎಳ್ಳೆಣ್ಣೆ
ಎಳ್ಳೆಣ್ಣೆ, ಶುದ್ಧ ಎಳ್ಳೆಣ್ಣೆಯನ್ನು ಯೂಸ್ ಮಾಡಿ. 500-550 ರೂಪಾಯಿ ಇವತ್ತು ಯಾರಿಗೂ ದೊಡ್ಡ ವಿಷಯ ಅಲ್ಲ. ನೀವು ಕಾರ್ಕಳಕ್ಕೆಲ್ಲ ಬಂದ್ರೆ KVP ಆಯಿಲ್ ಅಂತ ಇದೆ, ಅಲ್ಲಿ ಬೇಕಾದ್ರೆ ಎಲ್ಲಿ ತುಂಬಾ ಗಾಣಗಳಿದೆ, ಅಲ್ಲಿ ನೀವು ಕಣ್ಣಲ್ಲಿ ನೋಡ್ಬಿಟ್ಟು ಹೋಗ್ಬೋದು. ಅಲ್ಲ, ಬ್ಯಾಂಗ್ಳೂರಲ್ಲಿ ತುಂಬಾ ಕಡೆಯಲ್ಲಿ ಇದೆ. ಬ್ಯಾಂಗ್ಳೂರು, ಮೈಸೂರಲ್ಲೆಲ್ಲ ತುಂಬಾ ಕಡೆಯಲ್ಲಿ ಎಳ್ಳೆಣ್ಣೆ ಇದೆ. ನೀವೇ ಎಳ್ಳು ತಗೊಂಡೋಗಿ ಅಲ್ಲಿ ಮಾಡಿಸಿ ತಗೊಳ್ಬಹುದು. ಗಾಣದ ಎಣ್ಣೆಯಲ್ಲಿ ಮಾಡಿದ್ರಿ ಅಂತ ಹೇಳಿ ಆದ್ರೆ ಆಗ ಅದರಲ್ಲಿ ಏನು ಅಂತ ಹೇಳಿದ್ರೆ ಆಯಿಲ್ ಬರ್ನ್ ಆಗುದಿಲ್ಲ. ಮೆಷಿನ್ ನಲ್ಲಿ ಮಾಡಿದ ಕೂಡಲೇ ಏನು ಅಂತ ಹೇಳಿದ್ರೆ ಅಲ್ಲಿ ಬರ್ನ್ ಆಗುತ್ತೆ. ಒಂದು 250 ಕೋಕೋನಟ್ ಆಯಿಲ್ ಅಂತ ಕೇಳ್ತಾರೆ. ಕೋಕೋನಟ್ ಆಯಿಲ್ ಅದಕ್ಕೆ ಅಲ್ಲ, ಅದು ನಮಗೆ ಅದು ಈಟೇಬಲ್ ಆಗಿ. ಹಾಗಾಗಿ ಎಳ್ಳೆಣ್ಣೆ ಯೂಸ್ ಮಾಡಬಹುದು, ಇಲ್ಲ ಇದ್ರೆ ತುಪ್ಪ ಯೂಸ್ ಮಾಡಬಹುದು. ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದು. ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತಾರೆ, ಆದ್ರೆ ಅದರ ರಿಸಲ್ಟ್ ಯಾವುದು ಅಂತ ಹೇಳಿ ಯಾರು ಟೆಸ್ಟ್ ಮಾಡ್ಲಿಲ್ಲ ಇಲ್ಲಿವರೆಗೆ. ಓಕೆ ಸರ್, ಈಗ ಅಗ್ನಿಹೋತ್ರ ಮಾಡೋ ಒಂದು ಕುಂಡ ಇದೆಯಲ್ವಾ ಪಿರಾಮಿಡ್ ತರ, ಎಳ್ಳೆಣ್ಣೆ ಯೂಸ್ ಮಾಡಿ. ಅಗ್ನಿಹೋತ್ರ ಮಾಡೋ ಒಂದು ಕುಂಡ ಬರುತ್ತಲ್ಲ, ಪಿರಾಮಿಡ್ ತರ ಬರುತ್ತಲ್ಲ ಶೇಪು, ಸೊ ಅದನ್ನ ತೊಳಿಬೇಕಾ ಅಥವಾ ಹಂಗೆ ಇಡ್ಬೇಕಾ ಅಂತ ಕೇಳ್ತಿದ್ದಾರೆ. ಬೇಡ ಅಂತ ಹೇಳಿದ್ರು ತೊಳೆಯೋದು, ಅದೊಂದು ಲೇಯರ್ ಬೇಡ ಅಂತ, ಈಗ ತೊಳಿಬೇಕಂತ ಹೇಳಿದ್ದಾರೆ. ನಾನು ಏನು ಹೇಳುದು ಅಂತ ಹೇಳಿದ್ರೆ, ನಾವು ಪ್ರತಿ ದಿವಸ ಅಗ್ನಿಹೋತ್ರ ಮಾಡಿದಾಗ ಅದರಲ್ಲಿ ಒಂದು ಲೇಯರ್ ಕೂತ್ಕೊಳ್ತದೆ. ಪ್ರತಿ ದಿವಸ ತೊಳಿರಿ ಅಂತ ಹೇಳಿ ನಾನು ಹೇಳುದಿಲ್ಲ, ಆದ್ರೆ ವಾರಕ್ಕೊಮ್ಮೆ ಆದ್ರೂ ನೀವು ತೆಗ್ದ್ರಾಗ, ಯಾಕೆಂತ ಹೇಳಿದ್ರೆ ನಾವು ಕಾಪರ್ ಅನ್ನೇ ಯಾಕೆ ಯೂಸ್ ಮಾಡ್ತೇವೆ, ಯಾವ ವೆಸಲ್ ಅನ್ನು ಯೂಸ್ ಮಾಡ್ಬೋದಲ್ಲ. ಆ ಶೇಪು ಮತ್ತೆ ಆ ವೆಸಲಿನ ಕ್ವಾಲಿಟಿ, ಅದರ ಮೇಲೆ ಏನು ಅಂತ ಹೇಳಿದ್ರೆ ನಿಮ್ಮ ಬರ್ನಿಂಗ್ ಟೈಮಲ್ಲಿ ರಿಯಾಕ್ಷನ್ಸ್ ಆದಾಗ ನಿಮಗೆ 47 ಮಿನರಲ್ಸ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪಾರ್ಟ್ ಕಾಪರ್ನಿಂದಾಗಿಯೂ ಬರ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಮಣ್ಣು ಯೂಸ್ ಮಾಡ್ಬೋದು, ಆದ್ರೆ ಅದರಲ್ಲಿ ಬೇರೆ ರೀತಿಯಲ್ಲಿ ಬೆನಿಫಿಟ್ ಬರ್ತದೆ. ಇಷ್ಟು ಹೈ ಲೆವೆಲ್ ಅಲ್ಲಿ ನಿಮಗೆ ಬರುವುದಿಲ್ಲ. ಬಂಗಾರವು ಯೂಸ್ ಮಾಡ್ಬೋದು, ಬೆಳ್ಳಿ ಯೂಸ್ ಮಾಡ್ಬೋದು. ಓಕೆ, ಆಮೇಲೆ ಪಚ್ಚ ಕರ್ಪೂರಕ್ಕೆ ಮತ್ತೆ ಪಚ್ಚ ಕರ್ಪೂರ ಅಂದ್ರೆ ಭೀಮಸೇನ ಕರ್ಪೂರಕ್ಕೆ ಮತ್ತೆ ಈ ಮಾರ್ಕೆಟ್ ಅಲ್ಲಿ ಸಿಗೋ ನಾರ್ಮಲ್ ಕರ್ಪೂರಕ್ಕೆ ಏನ್ ವ್ಯತ್ಯಾಸ ಸರ್? ಅದು ಕೆಮಿಕಲ್ ಅಲ್ಲೇ ಆಗ್ತಾ ಇರೋದು ಸರ್. ಈಗ ಯಾವುದು ಸರ್, ಯಾವ ಕರ್ಪೂರ? ರೆಗ್ಯುಲರ್ ಕರ್ಪೂರ ಇದೆಯಲ್ಲ ಈಗ ಸಿಗ್ತಾ ಇರುವಂತದ್ದು, ಅದೆಲ್ಲ ಕೆಮಿಕಲ್ ಆಗಿ ಆಗ್ತಾ ಇರೋದು. ಅದರದ್ದು ರಾ ಮೆಟೀರಿಯಲ್ ಬರುವುದು ಚೈನಾದಿಂದ ಬಂದದನ್ನ ಇಲ್ಲಿ ಅವರು ಪ್ರೆಸ್ ಮಾಡ್ತಾರೆ, ಪ್ರೆಸ್ ಮಾಡಿ ಪ್ಯಾಕ್ ಮಾಡಿ ಕಳಿಸಿಕೊಡ್ತಾ ಇದ್ದಾರೆ. ಅದನ್ನ ನೀವು ಸಿಂಪಲ್ ಆಗಿ ನೋಡುದು ಅಂತ ಹೇಳಿದ್ರೆ ಅದನ್ನು ಉರಿಸಿದಾಗ ಬೇಕಾದಷ್ಟು ಕಾರ್ಬನ್ ಇದು ಪೂರ್ತಿ ಕಪ್ಪಾಗಿ ಹೋಗುತ್ತೆ. ಒಂದು ಕರ್ಪೂರ ಉರಿಸಿದ ಕೂಡಲೇ ಕಪ್ಪಾಗಿ ಹೋಗ್ತದೆ. ಅದೇ ನೀವು ಭೀಮಸೇನಿ ಕರ್ಪೂರ ಯೂಸ್ ಮಾಡಿದಾಗ ಅದು ಮರದಿಂದ ತೆಗೆಯುವಂಥದ್ದು. ಅದನ್ನು ಹಬೆಯ ರೀತಿಯಲ್ಲಿ ಇವ್ಯಾಪ್ರೇಟಿಂಗ್ ಪ್ರೋಸೆಸ್ ಅಲ್ಲಿ ಅದನ್ನ ಇವ್ಯಾಪ್ರೇಟ್ ಮಾಡಿ ಅದನ್ನು ಒಂದು ಕಡೆಯಲ್ಲಿ ಸ್ಟೋರ್ ಕೂಲ್ ಮಾಡಿ ಅದನ್ನ ಫಿಲ್ಟರ್, ಆಮೇಲೆ ವಾಪಸ್ ಅದು ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿ ಅದನ್ನ ರೆಡಿ ಮಾಡ್ತಾರೆ. ನಮ್ಮಲ್ಲಿ ಮಹಾರಾಷ್ಟ್ರದಿಂದ ಬರುತ್ತೆ ಭೀಮಸೇನ ಕರ್ಪೂರ, ನೀವು ಅದನ್ನ ತಿನ್ಕೂಡ ಡೈರೆಕ್ಟ್ ಆಗಿ ತಿನ್ಬೋದು. ಅದನ್ನ ತಿನ್ಬೋದು, ಒಳ್ಳೇದು. ಕರ್ಪೂರದಿಂದ ಬೇಕಾದಷ್ಟು ಇದೆ. ಯಾಕೆ ಹೇಳಿದ್ರೆ ನಂದಿನಿಗೆ ಯೂಸ್ ಮಾಡ್ಲಿಕ್ಕಿಲ್ಲ, ನಂದಿನಿಗೆ ಯೂಸ್ ಮಾಡು. ನಂದಿನಿ ಅದು ಭೀಮಸೇನಿ ಕರ್ಪೂರನೇ ತಿನ್ಬಹುದು ಅಂತ ಹೇಳ್ತಿದ್ದಾರೆ, ನಾರ್ಮಲ್ ಕರ್ಪೂರ ಅಲ್ಲ. ಭೀಮಸೇನಿ ಕರ್ಪೂರ ಆದ್ರೆ ತಿನ್ಬಹುದು. ಅದೇ ಸರ್, ಕರೆಕ್ಟ್. ಮತ್ತೆ ನಂದಿನಿ ತುಪ್ಪನ ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ. ನಂದಿನಿ ತುಪ್ಪ ಯೂಸ್ ಮಾಡೋದಕ್ಕಿಂತ ಮಾಡಬೇಡಿ, ಅಗ್ನಿಹೋತ್ರವೇ ಮಾಡಬೇಡಿ. ಭಸ್ಮವನ್ನ ಯಾವ ರೀತಿ ಯೂಸ್ ಮಾಡಬಹುದು ನೋಡಿ, ಅಂದ್ರೆ ಯಾವುದೇ ದನದ ಸೆಗಣಿ, ತುಪ್ಪ, ಇದು ಹಾಲು, ಇದು ಯಾವ ವಿಷಯ ಮಾತಾಡಿದ್ರು ಇನ್ನು ಮುಂದೆಯೂ ನಾನು ಏನಾದ್ರು ಬಂದೆ ಅಂತ ಹೇಳಿ ಆದ್ರೆ ನಾನು ಊರಿನ ದನದ ಬಗ್ಗೆ ಮಾತಾಡೋದು. ನಿಮ್ಮ ಯಾವುದೇ ಜರ್ಸಿ ಆಗ್ಲಿ HF ಆಗ್ಲಿ, ಇಲ್ಲ ಇದ್ರೆ ಅದಕ್ಕೆ ಕ್ರಾಸ್ ಸಂಕರಣ ತಳಿ, ಅದು ಯಾವುದ್ರ ಬಗ್ಗೆಯೂ ನಾನು ಮಾತಾಡುದಿಲ್ಲ. ಅದಕ್ಕೆ ಆ ಕ್ವಾಲಿಟಿ ಇಲ್ಲ, ಆ ಜೀನ್ ಲೆವೆಲ್ ಅಲ್ಲಿ ಅದು ಚೇಂಜಸ್ ಆಗಿ ಹೋಗಿದೆ. ಅದನ್ನು ನೀವು ಎಷ್ಟು ಮಾಡಿದ್ರು ಅದು ಒರಿಜಿನಲ್ ಶೇಪಿಗೆ ಬರುವುದಿಲ್ಲ. ಹಾಗಾಗಿ ಅದರಿಂದ ಬೆನಿಫಿಟ್ ನಿಮಗೆ ಸಿಗುವುದಿಲ್ಲ. ಮತ್ತೆ ನಾರ್ಮಲ್ ಆಗಿ ನಾಟಿ ಹಸು ಏನಿರುತ್ತಲ್ಲ 6 ಫೀಟ್ ಜಿಗಿತೆ ಹೈಟ್ ನಾರ್ಮಲ್ ಆಗಿ. ನೀವು ನಾರ್ಮಲ್ ಈ ಜರ್ಸಿ ಆಕಳುಗಳೆಲ್ಲ ಜಿಗೋದೆಲ್ಲ ಬೆಂಕಿ ಹತ್ತಿದ್ರೆ ಮನೆಗೆ ಅಲ್ಲೇ ಕೂತ್ ಬಿಡುತ್ತೆ. ಅಲ್ಲ, ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ದೇಸಿ ಆಕಳನ್ನ ಹತ್ರ ಹೋದ್ರಿ ಅಂತ ಹೇಳಿ ಆದ್ರೆ ಕಣ್ಣಿಗೆ ಕಣ್ಣಿಟ್ಟು ದೃಷ್ಟಿ ಇಟ್ಟು ನೋಡ್ತದೆ ಅದು. ನೀವು ಅದೇ ಜರ್ಸಿ HF ಹತ್ರ ನೋಡಿ ಎಲ್ಲಿಯೋ ಒಂದ್ ಕಡೆಯಲ್ಲಿ ನೋಡ್ತಾ ಇರ್ತದೆ. ನಿಮ್ಮನ್ನೇ ನೋಡಿದ್ರು ಅದು ನಿಮಗೆ ಅನ್ನಿಸ್ತದೆ ಏನು ಅಂತ ಹೇಳಿದ್ರೆ ಎಲ್ಲಿಯೋ ನೋಡ್ತಾ ಇದೆ ಅಂತ ಹೇಳಿ, ಅದು ದೃಷ್ಟಿಗೆ ದೃಷ್ಟಿ ಇಟ್ಟು ನೋಡುದಿಲ್ಲ. ಮತ್ತೆ ಅದು ಕರಳು ತುಂಬಾ ಉದ್ದ ಇರುತ್ತೆ. ಅದು ಏನು ಹೇಳಿದ್ರೆ DNA ಚೇಂಜಸ್ ಮಾಡಿ ಅಲ್ಲಿ ಏನು ಅಂತ ಹೇಳಿದ್ರೆ ಅವರಿಗೆ ಅದು ಫುಡ್ಡಿಗೆ ಮತ್ತೆ ಇದಕ್ಕೋಸ್ಕರ, ಅದು ಮಿಲ್ಕಿಂಗಿಗೆ ಮತ್ತೆ ಫುಡ್ಡಿಗೋಸ್ಕರ ಅವರು ಅದರಲ್ಲಿ ಚೇಂಜಸ್ ಮಾಡಿರೋದು. 1950ರಲ್ಲೇ ಅದನ್ನ ಚೇಂಜಸ್ ಮಾಡಿದ್ದಾರೆ ಅವರು. ಪಿಗ್, ಹಂದಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೀವು ಫುಲ್ಲಿ ಗ್ರೋನ್ ಹಂದಿ ನೋಡಿರ್ಬೋದು, ಅದಕ್ಕೆ 12 ಕೆಚ್ಚಲ್ ಇದೆ. ಒಂದೊಂದು 12 ಮರಿ ಹಾಕುತ್ತೆ. ಅದು ನಾರ್ಮಲ್ ಆಗಿ ಮಿನಿಮಮ್ 12 ಲೀಟರ್ ಹಾಲು ಕೊಡುತ್ತೆ ಅದು.
ದನ ದನ ಅಷ್ಟು ಕೊಡ್ತಾ ಇರ್ಲಿಲ್ಲ ಮೊದಲು. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಮತ್ತೆ ಅದು ಫ್ಯಾಟ್ ಎಕ್ದಮ್ ಫ್ಯಾಟ್ ಇರುವ ಕಾರಣ ಅದರ ಜೀನನ್ನ ಸಂಕರಣ ಮಾಡಿ ತಯಾರಾದದ್ದೇ HF ಮತ್ತೆ ಜರ್ಸಿ. ಇವತ್ತು ಅದರ ಬಗ್ಗೆ ತುಂಬಾ ಕಾಂಟ್ರವರ್ಸೀಸ್ ನಡೀತಾ ಇದೆ. ಕೆಲವರೆಲ್ಲ ಅದು ಅಲ್ಲ ಹಾಗೆ ಹೀಗೆ ಅಂತ ಹೇಳಿ. ನೀವು ಒರಿಜಿನಲ್ ಆಗಿ ಡೆವಿಲ್ ಇನ್ ಮಿಲ್ಕ್ ಅಂತ ಹೇಳಿ ಒಂದು ಇದು ಬುಕ್ ಇದೆ, ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಬರ್ದಿರುವಂತದ್ದು. ಗೂಗಲ್ ಅಲ್ಲಿಯೂ ಸಿಗುತ್ತೆ, ನಿಮ್ಗೆ ಇದು ಡೌನ್ಲೋಡ್ ಮಾಡ್ಕೊಳ್ಬಹುದು, ಫ್ರೀ ಡೌನ್ಲೋಡ್. 246 249 ಏನೋ ಪೇಜ್ ಇದೆ ಅದರಲ್ಲಿ. ನೀವು ಅದರ ಬಗ್ಗೆ ಟೋಟಲ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾವು ಇಂಡಿಯಾದಲ್ಲಿ ಈ ರೀತಿಯ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅನ್ನು ನೋಡೋ ಬದಲಿಗೆ ಹೊರಗಿನಿಂದ ರಿಪೋರ್ಟ್ ಅನ್ನು ತಗೊಂಡು ಅಲ್ಲ, ಈಗ ಅದು ಅಂತ ಪ್ರಾಣಿ ರೆಡಿ ಮಾಡ್ಬೇಕಂದ್ರೆ ಅದಕ್ಕೆ ಏನಾದ್ರು ಮಾಡಿರ್ಬೇಕಲ್ಲ ಅವರು. ಜೀನಲ್ಲೇ ಚೇಂಜಸ್ ಮಾಡಿದ್ದಾರೆ. ಹಾಗಾಗಿ ಏನು ಅಂತ ಹೇಳಿದ್ರೆ ನಾರ್ಮಲ್ ಆಗಿದ್ದದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಒಂದು ತಿಳ್ಕೊಳ್ಳಿ, ಭಾರತ ದೇಶದಲ್ಲಿ ದನ ಇದ್ದದ್ದು, ಭಾರತ ದೇಶದಿಂದ ಕಾಲಾನುಕಾಲಕ್ಕೆ ಅದು ಇಲ್ಲಿಂದ ಹೋಗಿ ಬೇರೆ ದೇಶಗಳಲ್ಲಿ ದನ ಇದಾಗಿದೆ. ಅಲ್ಲಿ ಅದು ಚೇಂಜಸ್ ಆಗಿ ವಾತಾವರಣದಲ್ಲಿ ಚೇಂಜ್ ಆಗಿದೆ. ಆ ನಂತರ ಏನು ಅಂತ ಹೇಳಿದ್ರೆ ಈಗ ಕೃತಕವಾಗಿ ಅದನ್ನ ಚೇಂಜಸ್ ಮಾಡಿ ಎಲ್ಲಿಂದ ಎಲ್ಲಿಗೆ ತಗೊಂಡು ಬಂದಿದ್ದಾರೆ ಅದನ್ನು. ಇವತ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ ಅದೇ ಡೆನ್ಮಾರ್ಕ್ ಅಲ್ಲೆಲ್ಲ ಅವರು ಇಲ್ಲಿಂದ ಊರಿನ ದನವನ್ನ ತಗೊಂಡೋಗಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅದನ್ನ ಈಗ ಗ್ರೋ ಮಾಡಿ ಅಲ್ಲಿ ಅದಕ್ಕೆ ಏನು ಅಂತ ಹೇಳಿದ್ರೆ ಫುಡ್ ಸಿಸ್ಟಮ್ ಟ್ರೆಡಿಷನಲ್ ಆಗಿ ಕೊಟ್ಟು ಅಲ್ಲಿ ಈಗ 20 ಲೀಟರ್ ತೆಗೆಯುವಂತ ಹಾಲು ತೆಗೆಯುವಂತ ಅವ್ರು ನೋಡಿ ತುಂಬಾ ಸೈಂಟಿಫಿಕ್ ಆಗಿ ಅವರು ಮುಂದುವರೆದಿದ್ದಾರೆ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಮುಂದುವರಿಕೆಯು ತುಂಬಾ ತೊಂದರೆ. ಹಾಗಾಗಿ ಇದೆಲ್ಲ ಸಮಸ್ಯೆ ಆದದ್ದು. ಸಮಸ್ಯೆ ಅವರಿಗೆ ಅರ್ಥ ಆದ ನಂತರ ಅವರೀಗ ಹಿಂದೆ ಹೋಗ್ತಾ ಇದ್ದಾರೆ, ನಾವು ಮಾತ್ರ ಹಿಂದೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಇದೇ ಸಮಸ್ಯೆ ಆಗ್ತಾ ಇರೋದು. ಹಾಗಾಗಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಊರಿನ ದನದ ಎದುರಲ್ಲಿ ಊರಿನ ದನ ಇಲ್ಲ ಅಂತ ಹೇಳಿದ್ರೆ ನಾಳೆ ಪ್ರಪಂಚವೂ ಇಲ್ಲ. ಇವನ್ ನಮ್ಮಲ್ಲಿ ಸ್ಪರ್ಮ್ ಕೌಂಟ್ ಜನರಿಗೆ ಜಾಸ್ತಿ ಆಗ್ಬೇಕಂದ್ರೆ ಡೈರೆಕ್ಟ್ ಆಗಿ ಹಸುವಿನ ಹಾಲನ್ನ ತಗೊಳ್ಬೇಕು ಅಂತಿದೆ. ಹೌದು, ಅದು ಯಾವುದು ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಬೈಪಾಸ್ ಆಗುತ್ತೆ ಅಂತ ಭಕ್ತಿಭೂಷಣ. ಹೌದು. ಅಲ್ಲ, ನಿಮಗೆ ಅದು ಹೇಳಿದ್ರೆ ಸಾಲ್ಯುಬಲ್ ಇದು ಫ್ಯಾಟಿ ಆಸಿಡ್ಸ್ ಮತ್ತೆ ಬೇರೆ ಬೇರೆ ರೀತಿಯ ಫ್ಯಾಟಿ ಆಸಿಡ್ಸ್ ಎಲ್ಲ ನಿಮಗೆ ಊರಿನ ದನದಲ್ಲಿ A2 ಮಿಲ್ಕ್ ಇರುವಂತದ್ದು. ಅದಕ್ಕೆ ಮತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಇದೆ, ವ್ಯತ್ಯಾಸ ಇದೆ. ಈಗ ಉಲ್ಟಾ ಏನು ಅಂತ ಹೇಳಿದ್ರೆ ಈಗ ಜರ್ಸಿ HF ಹಾಲು ಕುಡಿಯುವುದಕ್ಕಿಂತ ಕುಡಿಬೇಡಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಈಗ ಡಾಕ್ಟರ್ಸ್. ಅದರಿಂದಾಗಿ ನಿಮಗೆ ಏನು ಅಂತ ಹೇಳಿದ್ರೆ ಫ್ಯಾಟ್ ಮತ್ತೆ ಇಂಥದ್ದು LDL ಎಲ್ಲ ಜಾಸ್ತಿ ಆಗ್ತದೆ ಹೊರತು ಬಾಕಿ ಏನು ಇದು ಬೆನಿಫಿಟ್ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ಓಕೆ. ಸುಮಾರು ಜನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ಅಗ್ನಿಹೋತ್ರ ಭಸ್ಮ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮತ್ತೆ ಅಗ್ನಿಹೋತ್ರ ಕಿಟ್ ಅಂತ ಸರ್ಚ್ ಮಾಡಿದ್ರು ನಿಮ್ಗೆ ಕಿಟ್ ಸಿಗುತ್ತೆ. ಸೊ ಅಗ್ನಿಹೋತ್ರ ಕಿಟ್ ಅಲ್ಲಿ ಆಲ್ಮೋಸ್ಟ್ 9 ಟೈಪ್ಸ್ ಬೇರೆ ಬೇರೆ ಅದಕ್ಕೆ ಏನೇನ್ ಬೇಕಲ್ವಾ, ಅಂದ್ರೆ 9 ತರ ಅದೆಲ್ಲ ಹಾಕಿದ್ದಾರೆ ಅದರಲ್ಲಿ. ಈ ಒಂದು ಕಿಟ್ ಸಹ ಇದೆ. ಅದ್ರ ಜೊತೆಗೆ ಮ್ಯಾನುವಲ್, ಸುಮಾರು ಜನ ಮಂತ್ರ ಯಾವ ರೀತಿ ಯೂಸ್ ಮಾಡಬೇಕು ಮತ್ತೆ ಅದನ್ನ ಪ್ರೊಸೆಸ್ ಹೇಳಿ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ನೀವು ಇದರಲ್ಲಿ ವಿತ್ ಬ್ರೋಷರ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇನ್ ಡೀಟೇಲ್ ಆಗಿ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ಟೈಮಲ್ಲಿ ಮಾಡಬೇಕು ಅದೆಲ್ಲ ಇನ್ಫಾರ್ಮೇಶನ್ ಇದೆ. ಸರಿ, ಸೊ ನಿಮ್ಮ ಜಾಗದಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಗ್ನಿಹೋತ್ರ ಬಡಿ ಅಂತ ಹೇಳಿ ಅದನ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಅಕ್ಯುರೇಟ್ ಆಗಿ ಸೆಕೆಂಡ್ ಬೈ ಸೆಕೆಂಡ್ ಇದು ಅಕ್ಯುರೇಟ್ ನಿಮಗೆ ಅಲ್ಲಿ ಇದು ಸಿಗುತ್ತೆ. ಚೆನ್ನಾಗಿ ಮಾಡ್ಬೋದು. ಅಲ್ಲೇ ನೀವು ಅಂತ ಹೇಳಿದ್ರೆ ಈಗ ಆಫೀಸಲ್ಲಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೇ ಇದು ಮ್ಯಾಪ್ ಇದು ಆಪ್ಷನ್ ಇದೆ ಕೆಳಗಡೆ, ಅದನ್ನು ಒತ್ತಿಬಿಟ್ಟು ಇನ್ನೊಂದು ಲೊಕೇಶನ್ ಸೆಟ್ ಮಾಡ್ಬೋದು. ಆಗ ಎರಡೆರಡು ಲೊಕೇಶನ್ ನೀವು ಆಗ ಬಂದಾಗ ಏನು ಅಂತ ಹೇಳಿದ್ರೆ ಶಿಫ್ಟ್ ಮಾಡಬೇಕಾಗ್ತದೆ. ಓಕೆ ಓಕೆ ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ತಗೊಳ್ಳೋಣ. ಈ ಧೂಪದನ್ನ ಹಾಕ್ತೀರಾ? ಧೂಪ ಒಂದಿದೆ ನೋಡಿ, ಧೂಪ ಹೇಳಿ. ಅಲ್ಲೇನೆ ಹೇಳಿ ಹೇಳಿ. ಹಾ, ಈಗ ನೀವು ಅಗ್ನಿಹೋತ್ರ ಧೂಪದ ಬತ್ತಿ ಮಾಡಿದಾರಲ್ಲ ಇವರೀಗ ಸ್ಟಿಕ್ಕು, ಇದು ಎದರಿಂದ ಮಾಡಿರೋದು ಎಕ್ಸಾಕ್ಟ್ಲಿ? ಅಂದ್ರೆ ಅದು ಆಲ್ರೆಡಿ ಉರಿದೋಗಿರುತ್ತೆ, ಅದರಿಂದ ಮತ್ತೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ಅಗ್ನಿಹೋತ್ರ ಆಲ್ರೆಡಿ ಭಸ್ಮ ಆಗಿರುತ್ತೆ, ಅದನ್ನ ಮತ್ತೆ ಉರಿಸ್ಲಿಕ್ಕೆ ಸಾಧ್ಯನಾ ಅಂತ? ಇಲ್ಲ, ಇಲ್ಲಿ ಅಗ್ನಿಹೋತ್ರ ಅಂತ ಹೇಳಿದ್ರೆ ಅಲ್ಲಿ ಅಗ್ನಿಹೋತ್ರದ ನಿಮಗೆ ಅಲ್ಲಿ ಬೆನಿಫಿಟ್ ಸಾಧಾರಣ ಅದೇ ರೀತಿಯಲ್ಲಿ ಬರ್ತದೆ ಅಂತ ಹೇಳಿ. ಈಗ ನನ್ನಲ್ಲಿ ಸಿಗುವಂತ ಅಗ್ನಿಹೋತ್ರದ ಧೂಪದ ಕಡ್ಡಿ ಅಂತ ಹೇಳಿದ್ರೆ ಅದರಲ್ಲಿ ಸೆಗಣಿ ಇದೆ ಮೂಲವಾಗಿ. ಅದರ ಜೊತೆಗೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಗಿಡಮೂಲಿಕೆಗಳು, ಅಗರ ತಗರ ಚಂದನ
ಭದ್ರಮುಷ್ಟಿ, ಲಾವಂಚ, ಇದೆಲ್ಲ ಪೌಡರ್ಗಳನ್ನು ಹಾಕಿದೆ. ಅದಲ್ಲದೆ ಪಚ್ಚಕರ್ಪೂರ ಹಾಕ್ತೇವೆ ನಾವು, ಮತ್ತೆ ತುಪ್ಪ ಹಾಕ್ತೇವೆ, ದೇಸಿ ದನದ ತುಪ್ಪ ಹಾಕ್ತೇವೆ. ಅದಲ್ಲದೆ ಅಕ್ಕಿ ಹಾಕ್ತೇವೆ, ಅಕ್ಕಿಯನ್ನು ಪೌಡರ್ ಮಾಡಿ. ಓಕೆ. ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ ಈ ಭಸ್ಮವನ್ನ ಅಲ್ಲಿ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತದೆ. ಇದನ್ನು ಹಚ್ಚಿದಾಗ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ನಿಮಗೆ ಅದು ಬರ್ನ್ ಆಗುವಾಗ 43% ನಿಮಗೆ ಇದು ಆಕ್ಸಿಜನ್ ರಿಲೀಸ್ ಆಗುತ್ತೆ. ದನದ ಸೆಗಣಿಯನ್ನು ಯಾವತ್ತು ಬರ್ನ್ ಮಾಡಿದ್ರಿ ಅಂತ ಹೇಳಿ ಆದ್ರೆ ಅದರಲ್ಲಿ ಬೆನಿಫಿಟ್ ಸಿಗ್ತದೆ. ಅದರ ಜೊತೆಗೆ ಅಗರ ತಗರ ಚಂದನ ಇದೆಲ್ಲ ಏನು ಅಂತ ಹೇಳಿದ್ರೆ ಅದನ್ನ ಹಾಕಿದಾಗ ತುಂಬಾ ಬೆನಿಫಿಟ್ ಬರುತ್ತೆ. ಓಕೆ. ಆಮೇಲೆ ಈ ಅಗ್ನಿಹೋತ್ರ ಭಸ್ಮವನ್ನ ಎಷ್ಟು ಕ್ವಾಂಟಿಟಿ ತಗೋಬೇಕು? ನೀರಲ್ಲಿ ಹಾಕೊಂಡು ತಗೊಳ್ಳಿ ಅಂತ ಹೇಳಿದಿರಾ, ಎಷ್ಟು ಕ್ವಾಂಟಿಟಿ ತಗೊಂಡ್ರೆ ಬೆಟರು ಅಂತ ಇನ್ನೊಂದ್ಸರಿ ಕೇಳಿ. ಅರ್ಧ ಅರ್ಧ ಚಮಚ ಹಾಕಿ, ಅದು ಬೆಳಿಗ್ಗೆ ಆಗುವಾಗ ಅದು ಕೆಳಗೆ ಬಂದಿರ್ತದೆ. ಅದನ್ನು ಒಟ್ಟಿಗೆ ಎಲ್ಲವನ್ನು ಕುಡಿಬಹುದು, ಕುಡಿಲಿಕ್ಕೆ ಆಗ್ತದೆ ಅಂತ ಹೇಳಿ ಆದ್ರೆ. ಇಲ್ಲ ಅಂತ ಹೇಳಿದ್ರೆ ಮೇಲಿನ ನೀರನ್ನು ಮಾತ್ರ ತಗೊಳ್ಬಹುದು. ಫಿಟ್ಕರಿಯನ್ನು ಮಾತ್ರ ಪೀಸನ್ನು ತಕೊಂಡು ಅದನ್ನ ತಿರುಗಿಸ್ತಾ 3 ಸಲ ಮಹಾಮೃತ್ಯುಂಜಯ ಮಂತ್ರ ಹೇಳಬೇಕು. ಅಷ್ಟು ಟೈಮ್ ತಿರುಗಿಸಿದಾಗ ಹೇಳುವ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆ ಉಚ್ಚಾರ ಇದಾಗುತ್ತೆ. ಮಹಾಮೃತ್ಯುಂಜಯ ಮಂತ್ರ ಎಷ್ಟು ಸಲ ಹೇಳಿದ್ರು ಅದು ಒಳ್ಳೇದೇ. ಹಾಗೆ 3 ಸಲ ಹೇಳಿದಾಗ ಅಷ್ಟು ಟೈಮಲ್ಲಿ ಅದು ಸ್ವಲ್ಪ ಡೈಲ್ಯೂಟ್ ಆಗುತ್ತೆ. ಓಕೆ, ಆ ಡ್ಯೂರೇಷನ್ನಲ್ಲಿ ಡೈಲ್ಯೂಟ್ ಆಗುತ್ತೆ. ಡೈಲ್ಯೂಟ್ ಆದಾಗ ಆ ನಂತರ ಅದನ್ನ ಫಿಟ್ಕರಿ ಬಾಕಿ ಉಳಿದದನ್ನ ತೆಗೆದು ಒಣಗಿಸಿಬಿಡಿ, ಅದನ್ನ ರೀಯೂಸ್ ಮಾಡಬಹುದು. ಓಕೆ, ಸರಿ ಸರ್. 15 ದಿವಸ ಯೂಸ್ ಮಾಡಿದ್ರಿ ಅಂತ, ಡೈಲಿ ಕುಡಿದ್ರಿ ಅಂತ ಹೇಳಿ ಆದ್ರೆ ನಿಮ್ಮ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಓಕೆ, ಸರಿ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ ಗುರುಗಳೇ. ಇವರು ಭಕ್ತಿಭೂಷಣ ಅವ್ರ ಬಗ್ಗೆ ಹೇಳ್ಬಿಡ್ತೀರಾ ಸ್ವಲ್ಪ? ಅವ್ರ ಬಗ್ಗೆ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ತುಂಬಾ ಜನ. ಅವರು ಜ್ಞಾನದ ಭಂಡಾರ. ಅವರಿಗೆ ಎಲ್ಲ ಇದು ಎಲ್ಲ ರೀತಿಯ ನರದಲ್ಲಿರುವಂಥ ಸಮಸ್ಯೆಗಳಾಗ್ಲಿ, ಇಲ್ಲ ಬಾಡಿಯ ಒಳಗಿರುವಂಥ ಸಮಸ್ಯೆಗಳನ್ನೆಲ್ಲ ಖಾಲಿ ನಾಡಿ ನೋಡಿಯೇ ಅವರು ಹಿಡಿತಾರೆ. ಅದ್ಭುತ ಜ್ಞಾನ ಇದೆ ಅವರಿಗೆ. ನಮ್ಮ ಗುರುಗಳು ನಮ್ಮದು ಹೇಳಿದ್ರೆ ಪಂಚಗವ್ಯದಲ್ಲಿ ನಾನು ಇವತ್ತು ಏನೆಲ್ಲ 20 ರಿಂದ 25 ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದೇನೆ, ಅದಕ್ಕೆ ಮೂಲ ಅವರೇ. ಹಲ್ಲಿನ ಪುಡಿಯಿಂದ ಶುರುವಾದ ಇದು ಒಂದು ನನ್ನ ಸಮಸ್ಯೆಗೋಸ್ಕರ ನಾನು ಹಲ್ಲಿನ ಪುಡಿ ತಗೊಂಡದ್ದು ಅವರಿಂದ. ಆಮೇಲೆ ಅದಕ್ಕೋಸ್ಕರ ನಾನು ಒಂದು ದೊಡ್ಡ 22 ಜನರನ್ನ ಸೇರಿಸಿಕೊಂಡು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡಿಸಿದೆ. ಆಮೇಲೆ ನಮ್ಮದೇ ರೀತಿಯಲ್ಲಿ ರಿಸರ್ಚ್ ಮಾಡಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ನಾವು ಮೂಲ ಅವರೇ, ಅದಕ್ಕೋಸ್ಕರ ತುಂಬಾ ಜ್ಞಾನ ಇದೆ ಅವರಿಗೆ. ಅವರಿಂದಾಗಿ ಗುಣ ಆದವರು ತುಂಬಾ ಜನ ಇದ್ದಾರೆ. ಓಕೆ, ತುಂಬಾ ಧನ್ಯವಾದ ನಿಮ್ಮ ಸಮಯ ಕೊಟ್ಟರು. ಇಷ್ಟರವರೆಗೆ ತುಂಬಾ ಪೇಷಂಟ್ಫುಲಿ ನೀವೆಲ್ಲ ಕೇಳಿದ್ದೀರಿ, ಇದನ್ನ ಅನುಸರಿಸಿದ್ದೀರಿ ಅಂತ ಹೇಳಿದ್ರೆ ಇವತ್ತಿನ ನನ್ನ ಈ ಉಪನ್ಯಾಸ ಇದಾಗತ್ತೆ, ಸಾರ್ಥಕ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಒಂದೂವರೆ ಗಂಟೆ ಏನ್ ಕೊಟ್ಟೆ ಅದೆಲ್ಲ ವೇಸ್ಟ್ ಆಗುತ್ತೆ. ಇವತ್ತು ಕೇಳಿ, ಇವತ್ತೇನು ಅಂತ ಹೇಳಿದ್ರೆ ತುಂಬಾ ಸ್ಪಿರಿಟ್ ಅಲ್ಲಿ ಇರ್ತೀರಿ. ನಾಳೆಗೆ ಆಗ್ಬೇಕಿದ್ರೆ ಇದನ್ನು ಬೇಕಿದ್ರೆ ರಿಪೀಟ್ ಇದೆಯಾ? ರಿಪೀಟ್ ಹಾಕ್ತೇನೆ, ಆಗ್ತಾರೆ ಯೂಟ್ಯೂಬ್ ಅಲ್ಲಿ ಆಗ್ತದೆ. ಅದು ಇನ್ನೊಮ್ಮೆ ಮತ್ತೊಮ್ಮೆ ಕೇಳಿ, ಆಗ ಅದು ಬಲವಾಗಿ ಅದು ಅಲ್ಲಿ ಬೇರೂರ್ತದೆ. ಬೇರೂರಿದ ನಂತರ ಏನು ಅಂತ ಹೇಳಿದ್ರೆ ಈಗಲೇ ಒಂದು ಅನುಷ್ಠಾನ ಮಾಡ್ಕೊಳ್ಳಿ. ನಾನು ಇದನ್ನು ಮಾಡ್ತೇನೆ ಅಂತ ಹೇಳುವ ಒಂದು ಅನುಷ್ಠಾನ ಮಾಡಿ. ಆಗ ಏನು ಅಂತ ಹೇಳಿದ್ರೆ ನಿಮ್ಮ ನೆಕ್ಸ್ಟ್ ಪ್ರೋಸೆಸ್, ನಿಮ್ಮ ಬ್ರೈನ್ ಅದಕ್ಕೆ ನೆಕ್ಸ್ಟ್ ಏನ್ ಮಾಡಬೇಕು, ಪರ್ಚೇಸಿಂಗ್ ಮಾಡ್ಬೇಕಾ, ಹೇಗೆ ಮಾಡಬೇಕು, ಎಲ್ಲಿ ಮಾಡಿದ್ರೆ ಉತ್ತಮ. ನೀವು ಎಲ್ಲಿಯೂ ಮಾಡ್ಬೋದು, ಗಾರ್ಡನ್ ನಲ್ಲಿ ಹೋಗಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕೆಲವರು ತೋಟ ಇದೆ ಅಂತ ಹೇಳಿದ್ರೆ ತೋಟದಲ್ಲೂ ಮಾಡಿ, ಎಲ್ಲಿಯೂ ಮಾಡ್ಬೋದು. ಅದಕ್ಕೆ ಯಾವ ಪ್ಲೇಸ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹೆಚ್ಚಾಗಿ ಅಂತ ಹೇಳಿದ್ರೆ ಮನೆ ಸೆಂಟ್ರಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ಲ ಮನೆಗೂ ಅದನ್ನು ಬೆನಿಫಿಟ್ ಸಿಗುತ್ತೆ. ಇದನ್ನ ಮಾಡಿ ಫೀಡ್ಬ್ಯಾಕ್ ನ ಕೊಡಿ. ಸರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ ಎಲ್ಲರ ಪರವಾಗಿ. ಈ ಒಂದು ಅಗ್ನಿಹೋತ್ರ ಮಾಡುವಾಗ ನಮ್ಮ ಮುಖ ಯಾವ ಕಡೆ ಇರಬೇಕು ಸರ್? ಯಾವ ದಿಕ್ಕಿಗೆ ಇರಬೇಕು? ಏನಾದ್ರು ಪರ್ಟಿಕ್ಯುಲರ್ ದಿಕ್ಕಿದೆ? ಪೂರ್ವದ ಕಡೆಗೆ ಇದ್ರೆ ಒಳ್ಳೇದು. ಮತ್ತೆ ಸಂಜೆ ಹೊತ್ತಲ್ಲಿ ಪಶ್ಚಿಮದ ಕಡೆಗೆ ಇದ್ರೆ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದ. ನಮ್ಮ ರಿಕ್ವೆಸ್ಟ್ಗೆ ಇಲ್ಲಿ ಮಠ ಬಂದು ತುಂಬಾ ದೂರದಿಂದ ಬಂದು ಇವರು ವಿಡಿಯೋ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಅದರದ್ದು ನಾಲೆಜ್ ಸಿಕ್ಕಿದೆ. ನೆಕ್ಸ್ಟ್ ಯೂಟ್ಯೂಬ್ ಮತ್ತೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೇವೆ. ಬೇರೆ ಜನರು ಕೂಡ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದ. ಎಲ್ರಿಗೂ ವಂದನೆ.